ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರಾದ್ವೇಷ ನಮಃ ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ ಪತಿತ ಪಾವನ ಶ್ರೀಲ ಗುರುದೇವ ಕಿ ಜೈ ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಸೊ ಎಂದಿನಂತೆ ಈ ದಿನದ ಕಾರ್ಯಕ್ರಮವನ್ನು ಕೂಡ ನಾವು ಇಸ್ ಡಿವೈನ್ ಗ್ರೇಸ್ ಜಗದ್ಗುರು ಶ್ರೀ ಶ್ರೀ ಶ್ರೀಮತ್ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದಕ್ಕೆ ನಾವು ಸಮರ್ಪಣೆ ಮಾಡ್ತೀವಿ. ಇವರು ಸಂಸ್ಥಾಪಕ ಆಚಾರ್ಯರಾದ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇಸ್ಕಾನ್ ಅಂತ. ಈ ಒಂದು ಪ್ರಪಂಚದಲ್ಲಿ ಎಲ್ಲ ಕಡೆ ಹಬ್ಬಿರುವಂಥದ್ದು ಇದು ಸನಾತನ ಧರ್ಮವನ್ನು. ಸನಾತನ ಧರ್ಮ ಅಂದ್ರೆ ಮತ್ತೆ ಮತ್ತೆ ಹೇಳ್ತೇನೆ, ಇದು ಹಿಂದೂ ಧರ್ಮವಲ್ಲ, ನಮಗೆ ಮಾತ್ರ ಸೀಮಿತವಾದದ್ದಲ್ಲ. ಇದು ಮನುಕುಲಕ್ಕೆ, ಮನುಷ್ಯರಿಗೆ, ಮಾನವರಿಗೆ ಇದು ತಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಹೇಳಿಕೊಡುವಂತಹ ಒಂದು ಶಾಸ್ತ್ರ, ಗ್ರಂಥ. ಆದ್ದರಿಂದ ಇದು ಎಲ್ಲ ಕಡೆ ಹೋಗಿ ಅವರು ಹಂಚಿ ಬಂದಿದ್ದಾರೆ. ಅದನ್ನು ಭಾರತೀಯರು ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ಜನರು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನ ನಾವು ಎಲ್ಲೋದರೂ ಅದನ್ನ ಗಮನಿಸ್ಬೋದು. ಸೊ ನಾವು ನಿನ್ನೆ ಬಂದು ಹೇಗೆ ನಾವು ತ್ಯಾಗ ಮಾಡೋದು ಅಂತ ಎಲ್ಲ ನಾವು ತಿಳ್ಕೊಂಡು, ಆಮೇಲೆ ನಾವು ಕರ್ಮ ಹೇಗೆ ನಮ್ಮ ಕರ್ಮಗಳನ್ನ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾವು ತಿಳ್ಕೊಂಡು, ಆಮೇಲೆ ನಾವು ಯಾರನ್ನು ನಮ್ಮ ಜೀವನದಲ್ಲಿ ನಾವು ಉದಾಹರಣೆಯ ಒಂದು ನಡೆಯುವಂತಹ ಒಂದು ಜನರನ್ನು ನಾವು ಪಾಲನೆ ಮಾಡಬೇಕು, ಅವ್ರನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಕೂಡ ನಾವು ನೋಡೋದು. ಆಮೇಲೆ ಬಹಳ ಮುಖ್ಯವಾದಂತಹ ವಿಷಯ ನಾವು ಕಲ್ತಿದ್ದು ಯಾವುದು ಅಂದ್ರೆ ನಮ್ಮ ಶತ್ರು ಯಾರು ಅನ್ನೋದನ್ನ ನಾವು ತಿಳ್ಕೊಂಡು ಅಲ್ವರ. ಯಾರ್ಯಾರು ಗೊತ್ತಿತ್ತಾ ನಮ್ಮ ಶತ್ರು ನಮ್ಮೊಳಗಡೆನೆ ಇದ್ದಾರಂತ? ಅದ್ ನೋಡಿ, ಆ ತರ ಬಹಳ ರಹಸ್ಯವಾದಂತಹ ವಿಷಯಗಳನ್ನ ಭಗವಂತ ನಮಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನಮ್ಮ ಶತ್ರು ಯಾರು ಅಲ್ಲ. ಆದ್ದರಿಂದ ಯಾರನ್ನು ದೋಷಿಸ್ಬೇಡಿ, ಯಾರನ್ನು ವೈರಿ ಅಂತ ನೋಡ್ಬೇಡಿ, ನಾವೇ ನಮಗೆ ವೈರಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ನಮ್ಮ ಅಪೇಕ್ಷೆಗಳು, ನಮ್ಮ ಆಸೆಗಳು, ನಮ್ಮ ದುರಾಸೆಗಳು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹೋಗ್ತಾ ಹೋಗ್ತಾ ಖಂಡಿತವಾಗ ಅರ್ಥ ಆಗುತ್ತೆ. ಅರ್ಥ ಆದಾಗ್ಲೇನೆ ನಮಗೆ ನೆಮ್ಮದಿ, ಸಂತೋಷ ಇದೆಲ್ಲ ಸಿಗೋದು. ಈ ದಿನದ ಅಧ್ಯಾಯದಲ್ಲಿ ನಾವು ಎಟರ್ನಲ್ ನಾಲೆಡ್ಜ್, ನಿತ್ಯವಾದಂತಹ ನಾಲೆಡ್ಜ್, ಜ್ಞಾನವೇನು ಅಂತ ಅಲ್ವರ. ನಾವೆಲ್ಲ ತುಂಬಾ ಜನ ತಿಳ್ಕೊಂಡಿದೀವಿ, ನಾನು MTech ಮಾಡಿದ್ದೀನಿ, MSc ಮಾಡಿದ್ದೀನಿ, ನಾನು PhD ಮಾಡಿದ್ದೀನಿ, ಆಮೇಲೆ ನಾನು ಈ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್, ಅದೇ ನಾಲೆಡ್ಜ್ ಅಂತ. ಅದು ಎಟರ್ನಲ್ ಅಲ್ಲ, ಅದು ನಿತ್ಯವಾದದ್ದಲ್ಲ. ಇದು ಸ್ವಲ್ಪ ದಿನ ತುಂಬಾ ಚೆನ್ನಾಗಿ ನೋಡಕ್ ಹೋದ್ರೆ ಈ ಒಂದು ಮನುಷ್ಯ ಜನ್ಮ ಇರುವಾಗ್ಲೇನೆ ಒಂದೊಂದ್ಸರಿ ಮರ್ತೋಗ್ಬಿಡ್ತೀವಿ ಎಷ್ಟೋ ಜನಕ್ಕೆ. ಅದಕ್ಕೆ ಅಲ್ವಾ ರಿಟೈರ್ಮೆಂಟ್ ಅಂತ ಕೊಡೋದು. ನಾನು ಎಕ್ಸ್ಪರ್ಟ್ ಆಗಿದ್ದವನು 60 ವಯಸ್ಸು ಆದ್ಮೇಲೆ ಅವ್ನು ಮರ್ತೇ ಬಿಡ್ತಾನೆ. ಏನು ಯಾವ ಮಾತ್ರ ಕೊಟ್ಟಪ್ಪ ನಾನು ನಿನಗೆ ಬಂದಿದ್ನಲ್ಲಪ್ಪ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೇಳಿದ್ನಲ್ಲ ಅಂತೀವಿ ಡಾಕ್ಟರ್ ಆದ್ರು ಅಲ್ವರ. ಆತರ ಇನ್ನೊಬ್ರು ನೀವು ಬಂದಿದ್ದೀರ ನಿನ್ನೆ, ಓಕೆ ಓಕೆ ಅಂತೆಲ್ಲ ನಾವು ಪಡೆದಿದ್ದ ಜ್ಞಾನನೇ ಮರ್ತೋಗ್ಬಿಡುತ್ತೆ ನಮ್ಗೆ ಅಲ್ವರ. ಅದನ್ನ ಇದು ವರ್ಷ ಸ್ಕೂಲ್ ಕಾಲೇಜಲ್ಲಿ ಹೋಗಿ ಕಲ್ತಿರ್ತೀವಿ. ಅದೊಂದು 45 ವರ್ಷಗಳು ಅದನ್ನ ನಾವು ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀವಿ ಅಲ್ವಾ. ಒಬ್ಬೊಬ್ರು MDಗಳಾಗಿರ್ತಾರೆ ಅದನ್ನ ಇಟ್ಕೊಂಡು, ಎಲ್ಲ ಒಂದು ಪ್ರಾಜೆಕ್ಟ್ ಡೈರೆಕ್ಟರ್ಗಳಾಗಿರ್ತಾರೆ. ಆಮೇಲೆ ಏನಾಗುತ್ತೆ, ಎಲ್ಲ ಮರ್ತೋಗ್ಬಿಟ್ಟು ಮನೆಗೆ ದಾರಿನೇ ಗೊತ್ತಿಲ್ಲದೆ ನೋಡಿದೀನಿ ನಾನು ಎಷ್ಟೋ ದಿನ ಪಾಪ. ಎಲ್ಲಾರ ಕಥೆನೂ ಅದೇ, ಅವರು ಅಂತಲ್ಲ. ಅವ್ರನ್ನ ಹುಡುಕೊಂಡು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದು ಆಮೇಲೆ ಕರ್ಕೊಂಡು ಹೋಗಿದ್ದಾರೆ. ಒಂದ್ ಜಾಗದಲ್ಲಿ ಕುತ್ಕೊಂಡ್ಬಿಡ್ತಾರೆ, ಏನೂ ಗೊತ್ತಾಗಲ್ಲ. ಹೋಗಿ ಮಾತಾಡಿದ್ರೆ ಯಾರು ಸ್ವಾಮಿ ನೀವು, ಗೊತ್ತಾಗ್ತಾ ಇಲ್ಲ, ನಿಮ್ಮ ಹೆಸರು ಗೊತ್ತಿಲ್ಲ, ನಿಮ್ಮ ಮನೆ ಗೊತ್ತಿಲ್ಲ, ಚೆನ್ನಾಗಿ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ.
ಎಲ್ಲಿದೆ? ನಾವು ಕಲಿತು ನಾವು ಗರ್ಭದಿಂದ ಆಹಾ ನಾನು PhD, ನಾನು ಡಾಕ್ಟರೇಟ್, ನಾನು ಈ ಒಂದು ಆ, ವಿಮಾನವನ್ನೇ ಕಂಡಿಡ್ತಿದ್ದೀನಿ, ನಾನು ಒಂದು ಸೈಂಟಿಸ್ಟ್. ಎಲ್ಲೋಗುತ್ತೆ ಅವೆಲ್ಲ? ಇದು ನಾವು ಕಣ್ಣಿಂದ ನೋಡ್ತೀವಿ ಅಲ್ವರ. ನೋಡ್ತಿರ್ಬೇಕಾದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂಧಕಾರದಲ್ಲಿ ಇರಬಾರದು. ಓಹೋ ಇಷ್ಟೇ ಇದಲ್ಲ, ಇದೆಲ್ಲ ತಾತ್ಕಾಲಿಕವಾದಂತಹ ಒಂದು ಜ್ಞಾನ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಭಗವಂತ ನೋಡಿ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾನೆ, ನಿತ್ಯವಾದಂತಹ ಎಟರ್ನಲ್ ನಾಲೆಜ್. ಎಟರ್ನಲ್ ನಾಲೆಜ್ ಅಂದ್ರೆ ಏನು? ಈ ಒಂದು ದೇಹ ಇರುವವರೆಗೂ ಮಾತ್ರ ಅಲ್ಲ, ಈ ದೇಹವನ್ನು ಬದಲಾಯಿಸಿದ ಮೇಲೆ ಕೂಡ ನಾವು ಈ ಒಂದು ಜ್ಞಾನವನ್ನು ನಮ್ಮ ಜೊತೆಲೇ ಇರುತ್ತೆ ಅನ್ನೋದನ್ನ ಇಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತಾನೆ. ಅಲ್ವರ? ನೋಡೋಣ. ಅಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್, ಸರಿಯಾದ ಅರ್ಥ ಮಾಡ್ಕೊಳ್ಳೋದು ಅಲ್ವರ. ಆಮೇಲೆ ನಾವು ಯಾವುದೇ ಒಂದು ಕಾರ್ಯ ಮಾಡಿದ್ರೆ ಅದರಿಂದ ನಮಗೆ ಪಾಪ ಪುಣ್ಯ ಬರುತ್ತೆ, ಕಷ್ಟ ದುಃಖಗಳು ಬರುತ್ತೆ ಅಂತ ನಾವು ತಿಳ್ಕೊಂಡು ನೆನ್ನೆ. ಹಂಗಾದ್ರೆ ನಾವು ಯಾವ ಕಾರ್ಯ ಮಾಡಬೇಕು? ಕಾರ್ಯ ಮಾಡದೆ ಸುಮ್ಮನೆ ಬಿಡೋಣವಾ? ಇಲ್ಲ, ಮಾಡಬೇಕು. ಯಾಕಂದ್ರೆ ಸುಮ್ಮನೆ ಇರೋದಕ್ಕೆ ದೇವರು ಕೈ ಕಾಲು ಈ ಬುದ್ಧಿ ಮನಸ್ಸು ಎಲ್ಲ ಕೊಟ್ಟಿರೋದು. ಅದು ಸುಮ್ಮನೆ ಇದ್ರೆ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಮನಸ್ಸನ್ನ ಯಾರು ನಿಲ್ಸಕ್ಕಾಗುತ್ತಾ? 8ನೇ ಅಧ್ಯಾಯ ಅಂತ ಅನ್ಸುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿ ಅರ್ಜುನ ಹೇಳ್ತಾನೆ ಮನಸ್ಸು ಬಗ್ಗೆ. ಕೇಳೋಣ. ಸರೆಂಡರ್. ನಾವು ಹೇಗೆ ಭಗವಂತನಲ್ಲಿ ಶರಣಾಗದು, ಈ 4 ವಿಷಯಗಳನ್ನ ಭಗವಂತ ಈ 4ನೇ ಅಧ್ಯಾಯದಲ್ಲಿ ನಮಗೆ ಕೊಟ್ಟಿದ್ದಾರೆ. ಈ ಒಂದು ಸ್ಲೈಡ್ಸ್ ಅನ್ನ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಡ್ತೀನಿ, ಮತ್ತೊಂದ್ಸರಿ ನೋಡಿ. ಮರ್ತೋಗ್ಬಿಟ್ಟೆ ಇಷ್ಟು ದಿನ, ಇವತ್ತಿಂದ ನಾನು ಶೇರ್ ಮಾಡ್ತೀನಿ. ಇದು ಅಕ್ರಾನಿಮ್ ಇಯರ್ಸ್ ಅಂತ, ಕಿವಿ. EARS, ಎಟರ್ನಲ್ ನಾಲೆಜ್, ಅಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್, ರಿಯಾಕ್ಷನ್, ಸರೆಂಡರ್. ಇದರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಈ ಅಧ್ಯಾಯದಲ್ಲಿ 42 ಶ್ಲೋಕಗಳಿದೆ. ಶಾಶ್ವತವಂತಹ ಜ್ಞಾನ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತೀವಿ. ಮೂಲ ಮತ್ತು ಅದು ಅವಿನಾಶಿ, ನಾಶವಾಗೋದಿಲ್ಲ. ಈ ಒಂದು ಜ್ಞಾನ ಏನಿದೆ ಅದು ನಾಶವಾಗಲ್ಲ. ನೀವೆಲ್ಲ ಯಾರಾದರೂ ಇದಕ್ಕೆ ಮುಂಚೆ, ಅದಕ್ಕೆ ಇದ್ದ ನಂತರ ಯಾರಾದರೂ ಋಷಿಗಳು, ಮುನಿಗಳು, ಗುರುಗಳು ಅವರೆಲ್ಲ ಮಾತಾಡ್ತಿದ್ರೆ ಅವರು ಒಂದೊಂದ್ಸಾರಿ ಹೇಳ್ತಾರೆ, ನಕ್ಬಿಟ್ಟು ಹೇಳ್ತಾರೆ, ನನಗೆ ಇದು ಮುಂಚೆನೆ ಗೊತ್ತಿತ್ತು, ಈ ಜನ್ಮ ಅಲ್ಲ ಇದಕ್ಕೆ ಮುಂಚೆನೆ ಗೊತ್ತಿತ್ತು ಅಂತಾರೆ ನೋಡಿ. ಆಗ ಒಬ್ಬೊಬ್ರಿಗೆ ಶಾಕ್ ಹೊಡಿತೆ. ಒಬ್ಬೊಬ್ರು ನಂಬ್ತಾರೆ, ಆ ಗುರುಗಳನ್ನ ನಂಬಿರೋರು ಖಂಡಿತ ನಂಬ್ತಾರೆ. ಸ್ವಲ್ಪ ಜನ ಏನೋ ಬುರ್ಡೆ ಬಿಡ್ತಾರಪ್ಪ ಇವರೆಲ್ಲ, ಅದೆಲ್ಲ ಬುರ್ಡೆ ಅಲ್ಲ. ಅದು ಗುರುಗಳಿಗೆ ತುಂಬಾ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಅತಿ ಉನ್ನತವಾದಂತಹ ಶಿಖರಗಳನ್ನ ಏರಿದವರೆಲ್ಲ, ಅವ್ರಿಗೆಲ್ಲ ಅದು ಚೆನ್ನಾಗಿ ಗೊತ್ತಿರುತ್ತೆ, ಜ್ಞಾಪಕ ಇರುತ್ತೆ. ಅವರು ಮತ್ತೆ ಮತ್ತೆ ಬರ್ತಾರೆ, ಏನೋ ಕಾರಣ ಇರುತ್ತೆ ಅವ್ರಿಗೆ. ಅವ್ರ ಶಿಷ್ಯರುಗಳಿರ್ಬೋದು, ಅವ್ರನ್ನ ಮತ್ತೆ ಕರ್ಕೊಂಡು ಬಿಟ್ಬಿಟ್ಟಿರ್ತಾರೆ, ಅವ್ರನ್ನ ಮತ್ತೆ ಕರ್ಕೊಂಡು ಹೋಗೋದು ಬರ್ತಾರೆ, ಅವ್ರಿಗೆ ಪಾಠ ಹೇಳ್ಕೊಳಕ್ ಬರ್ತಾರೆ. ಯಾಕಂದ್ರೆ ಅವ್ರದ್ದೇ ಕೆಲಸ. ನಮ್ಮ ಭೌತಿಕ ಗುರುಗಳು ಹೇಳ್ಕೊಟ್ಬಿಟ್ಟು ನೀನೇನೋ ಮಾಡ್ಕೊಳ್ಳೋ ಹೋಗಪ್ಪ, ನೀನಾಯ್ತು ನಾನಾಯ್ತು ನನ್ನ ಕೆಲಸ. ಅವ್ರಿಗೆ ಆಧ್ಯಾತ್ಮಿಕ ಗುರುಗಳು ಹಂಗಲ್ಲ, ಕೊನೆಯವರೆಗೂ ನಮ್ಮ ಜೊತೆಲೆ ಇರ್ತಾರೆ. ಅದಕ್ಕೋಸ್ಕರನೇ ಯಾವಾಗ್ಲೂ ಗುರುಗಳು ಈ ಪ್ರಪಂಚ ಬಿಟ್ಟು ಹೋಗೋದಿಲ್ಲ, ಅವರ ದೇಹ ಮಾತ್ರ. ಅವ್ರು ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಇದೆಲ್ಲ ದೊಡ್ಡ ಫಿಲಾಸಫಿ, ಆಧ್ಯಾತ್ಮಿಕ ಚಿಂತನೆಗಳಲ್ಲಿ. ಅದು ಹೋಗ್ತಾ ಹೋಗ್ತಾ ನಿಮಗೆ ಭಗವಂತನ ಕರುಣೆಯಿಂದ ಅರ್ಥ ಆಗುತ್ತೆ. ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇರಿ, ನಾಮ ಜಪ ಬಿಡಬೇಡಿ. ಅದು ನಿಮಗೆಲ್ಲ ಒಂದು ಜ್ಞಾನವನ್ನು ತಂದು ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಮನೆ ಬಾಗಿಲಿಗೆ ಯಾಕೆ ತಲೆ ಬಾಗಿಲಿಗೆ ತಂದು ಕೊಟ್ಬಿಟ್ಟು ಹೋಗುತ್ತೆ. ಶ್ರೀಕೃಷ್ಣರು ಕೊಟ್ಟಿದ್ದಾರೆ ಈ ಒಂದು ಶಾಶ್ವತವಂತಾದಂತಹ ಒಂದು ಜ್ಞಾನ. ಅದನ್ನ ನಾವು ಹೇಗೆ ಕೊಟ್ಟಿದ್ದಾರೆ? ಇದಕ್ಕೆ ಮುಂಚೆ ನಾವು 1ನೇ ಅಧ್ಯಾಯದಲ್ಲಿ ನಾವು ನೋಡುದು ಅಲ್ವರ. ಅವ್ರು ಒಂದು ವಿವಸ್ವಾನಿಗೆ ಕೊಡ್ತಾರೆ. ವಿವಸ್ವಾನ್ ಅಂದನು ಗಾಡ್, ಸನ್ ಗಾಡ್, ಸೂರ್ಯ ಭಗವಾನ್ ಅಲ್ವರ. ಸೂರ್ಯ ಭಗವಾನ್ ಕೂಡ ಒಂದು ಪೊಸಿಷನ್ ಅದು ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಸೂರ್ಯ ಭಗವಂತ ಯಾರು ಕೊಟ್ಟ? ಮನು ಯಾರಿಗೆ ಕೊಟ್ಟ? ಇಕ್ಷ್ವಾಕು. ಆ ತರ ನಮಗೆ ಡಿಸೈಪಲ್ ಸಕ್ಸೆಷನ್, ಪರಂಪರೆ ಅಂತಾರೆ, ಆಧ್ಯಾತ್ಮಿಕ ಪರಂಪರೆ. ಆ ಪರಂಪರೆಗಳಿಗೆ ಹೆಸರುಗಳು ಕೂಡ ಇದೆ. ಒಳ್ಳೆ ಒಳ್ಳೆ ಪರಂಪರೆ ಇದೆ. ನಮ್ಮ ವೈಷ್ಣವರಲ್ಲಿ 4 ಪರಂಪರೆಗಳಿದೆ. ಶ್ರೀ ವೈಷ್ಣವ ಪರಂಪರೆ ಅಂತ ಹೇಳ್ತಾರೆ, ಅದು ಶ್ರೀ ರಾಮಾನುಜಾಚಾರ್ಯರು, ನೀವೆಲ್ಲ ಕೇಳಿರ್ಬೋದು ಅಲ್ವಾ? ಅವ್ರ ಹತ್ರ ಇಂದ ನೋಡೋಣ ಹೋಗ್ತಾ ಹೋಗ್ತಾ. ಸೊ ಈ ಶಾಶ್ವತ ಎಟರ್ನಲ್ ನಾಲೆಜ್, ಈ ಎಟರ್ನಲ್ ನಾಲೆಜ್ ಏನಂದ್ರೆ, ಈಗ ನಾನು ಡಾಕ್ಟ್ರು, ನೆಕ್ಸ್ಟ್ ಇಯರ್ ಅಲ್ಲಿ ನೀನು ಡಾಕ್ಟರ್ ಗಣಪ ಆ ತರ ಸರ್ಟಿಫಿಕೇಟ್ ಕೊಡ್ತೀವಿ ಅಂದ್ರೆ ಎಲ್ಲ ಅಲ್ಲಿ ಹೋಗ್ಬಿಡ್ತಾರಲ್ವಾ? ಯಾರು ಹೋಗಲ್ಲ. ಇಲ್ಲಾಂದ್ರೆ ಮತ್ತೆ ಹುಟ್ಟಿ ಮತ್ತೆ LKG ಅಡ್ಮಿಷನ್ ತಗೋ, ಆಮೇಲೆ ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಬರೀ, ಮತ್ತೆ ಅಡ್ಮಿಷನ್ ತಗೋ, ಮತ್ತೆ ಓದು. ಆ ಥರ ಎಲ್ಲ ಇಲ್ಲ ಕಣಪ್ಪ. ನೆಕ್ಸ್ಟ್ ಜನ್ಮಗೂ ನಿಮ್ಗೆ
ಆಗೋ ಥರ ಸರ್ಟಿಫಿಕೇಟ್ ಕೊಡ್ತೀವಿ ಅಂತಂದ್ರೆ ಎಲ್ಲ ನುಗ್ಬಿಡಲ್ವಾ? ಆ ಥರ ಯಾರು ಕೊಡೋಕ್ಕಾಗಲ್ಲ. ಆದರೆ ಇಲ್ಲಿ ಭಗವಂತ ಕೊಡುವಂತಹ ಅದೇ ಭಗವಂತನಿಗೂ ಬೇರೆಯವ್ರಿಗೂ ಇರೋ ವ್ಯತ್ಯಾಸ ಅಲ್ವಾ? ಅದಕ್ಕೆ ಭಗವಂತ ಅಂತ ಹೇಳೋದು. ಭಗವಂತನಿಗೂ ನಮಗೂ ಬೇರೆಯವ್ರಿಗಿರೋ ವ್ಯತ್ಯಾಸ ಇದು. ನಮಗೆ ಭಗವಂತ ಕೊಡುವಂತಹ ಜ್ಞಾನ ಶಾಶ್ವತವಾದದ್ದು. ನಾವು ಈ ದೇಹ ಬದಲಾಯಿಸಿದ್ರು ಶಾಶ್ವತ ಅನ್ನೋದು ಅದಕ್ಕೇನೆ, ಎಟರ್ನಲ್ ಅನ್ನೋದು ಅದಕ್ಕೇನೆ. ನೋಡಪ್ಪ ನೀನು ಲೈಫ್ ಲಾಂಗ್ ಸಂಪಾದಿಸ್ಬೋದು ಅಂತ ಹೇಳ್ತಾರೆ ಅಲ್ವಾ? ಯಾರಾದರೂ ಕೆಲ್ಸಕ್ಕೆ ಹೋದಾಗ, ಕೋರ್ಸ್ ಮಾಡಕ್ ಹೋದಾಗ, ಎಲ್ಲಿ ಲೈಫ್ ಲಾಂಗ್? ಅದೆಲ್ಲ ಎಲ್ಲ ಗೊತ್ತು. ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಅದನ್ನೇ ಒಂದಿನ ಎಲ್ಲ ಮಾತಾಡ್ಬೋದು. ಆದರೆ ಇದು ಭಗವಂತ ಹೇಳೋದು ಎಲ್ಲವೂ ಶಾಶ್ವತ. ಶಾಶ್ವತವಾದಂತಹ ಒಂದು ಜ್ಞಾನವನ್ನು ನೀನು ಕೊಡ್ತಾ ಇದ್ದೀನಿ, ನೀನು ಅದು ತೆಗೆದುಕೋ. ಇದು ಯಾವಾಗಲೂ ನಿನ್ನ ಜೊತೆಲಿ ಇರುತ್ತೆ ಅಂತ ಭಗವಂತ ಹೇಳ್ತಿದ್ದಾನೆ. ಈ ಆ, ಒಂದು ನಮಗೆ ಕೊಟ್ಟಿರೋ ಈ ಅವಕಾಶದಿಂದ ನಾವು ಎಷ್ಟೊಂದು ಅರ್ಥ ಮಾಡ್ಕೋಬೇಕು. ಭಗವಂತನಿಗೆ ಎಷ್ಟೊಂದು ಕರುಣಾಮಯಿ, ಆತನಿಗೆ ಎಷ್ಟೊಂದು ಧನ್ಯವಾದಗಳನ್ನು ನಾವು ತಿಳಿಸ್ಬೇಕು. ದೇವೋತ್ತಮ ಪರಮ ಪುರುಷನೊಂದಿಗಿನ ಸಂಬಂಧವು ಅತ್ಯಂತ ಪ್ರಾಚೀನವಾದ ವಿಜ್ಞಾನ. ನಾವು ಭಗವಂತನ ಜೊತೆ ಇರೋ ಆ ಒಂದು ಸಂಬಂಧ ಇವತ್ತಿನದಲ್ಲ, ಮರ್ತೋಗ್ಬಿಟ್ಟಿದೀವಿ ಅಷ್ಟೇ. ಈಗ ಮತ್ತೆ ನೋಡಿ, ಈ ಒಂದು 5 ದಿನದಿಂದ 55ನೇ ದಿನ ಆ ಸಂಬಂಧ ನಮಗೂ ಭಗವಂತನಿಗಿರುವ ಒಂದು ಸಂಬಂಧ ಮತ್ತೆ ಅದು ಚೇತನವಾಗಿದೆ. ಅದನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ. ಅದು ಇವತ್ತು ನಾನು ಮತ್ತೆ ನಿನಗೆ ಹೇಳ್ತಾ ಇದ್ದೀನಿ. ನನಗೂ ನಿನಗೂ ಇರೋ ಸಂಬಂಧ, ನಿನಗೂ ಅಂದ್ರೆ ಅರ್ಜುನ ಅಂದ್ರೆ ನಾವೆಲ್ಲ ಬಂದು ಕುತ್ಕೊಂಡು ಕೇಳ್ತಾ ಇದೀವಲ್ವಾ? ನಾವು ಅರ್ಜುನನ ಸ್ಥಾನದಲ್ಲಿದ್ದೀವಿ. ನಮಗೋಸ್ಕರ ಅರ್ಜುನ ಎಲ್ಲ ಒಂದು ವಿಷಯಗಳನ್ನ ಭಗವಂತನ ಹತ್ರ ಕೇಳ್ತಿದ್ದಾನೆ. ಹೇಳ್ತಿದ್ದಾನೆ ಭಗವಂತ ನಮಗೆಲ್ಲ, ನನಗೂ ನಿನಗಿನ ಸಂಬಂಧ ಇವತ್ತಿಂದಲ್ಲಪ್ಪ, ಪ್ರಾಚೀನವಾದದ್ದು. ಯಾವಾಗ್ಲೂ ಇದ್ದಿದ್ದೆ, ಏಕೆಂದ್ರೆ ನೀನು ನನ್ನ ಭಕ್ತ. ನೋಡಿ, ನಾವೆಲ್ಲ ಇವತ್ತು 5ನೇ ದಿನದಲ್ಲಿದ್ದೀವಿ. ಭಗವಂತನ ನಾಮಸ್ಮರಣೆಯನ್ನು ಕೇಳಿದೀವಿ, ನಮ್ಮ ನಾಮ ಜಪ ಮಾಡ್ತಾ ಇದ್ದೀವಿ, ದೇವೋತ್ತಮ ಪರಮ ಪುರುಷನ ಆದೇಶ ಕೇಳಿದೀವಿ, ಉಪದೇಶ ಕೇಳಿದೀವಿ. ಈಗ ನಾವೆಲ್ಲ ಯಾರಾಗಿದ್ದೀವಿ? ಭಗವಂತ ಹೇಳ್ತಿದ್ದಾನೆ ಇಲ್ಲಿ, ನೀವೆಲ್ಲ ನನ್ನ ಭಕ್ತರು, ನೀವೆಲ್ಲ ನನ್ನ ಭಕ್ತರು ಅಂತ. ಮತ್ತು ನನ್ನ ಸ್ನೇಹಿತರು. ನೋಡಿ, ಭಗವಂತ ಹೇಳ್ತಿದ್ದಾನೆ ನನ್ನ ಭಕ್ತರಲ್ಲ, ನನ್ನ ಸ್ನೇಹಿತ ಅಂತ. ಭಗವಂತನೇ ನಮ್ಮ ಸ್ನೇಹಿತ ಈಗ. ಹಂಗ ನಮ್ಗೆ ಇನ್ನೇನು ಬೇಕು? ಒಂದು ಯಾರೋ ಒಬ್ಬ ಕಾನ್ಸ್ಟೇಬಲ್ ಪರಿಚಯ ಆಗ್ಬಿಟ್ರೆ, ಏನೋ ಹೆಚ್ಚು ಮಾಡ್ಬಿಡಕಣ, ಅಲ್ಲ ಪೊಲೀಸ್ ಇದ್ದಾನೆ, ಅವ್ನು ಏನ್ ಮಾಡಿದ್ರು ನಾನು ಮಾತಾಡಿಸ್ಬಿಡ್ತೀನಿ ಅಂತೀವಿ. ಒಂದು ಕಾನ್ಸ್ಟೇಬಲ್ ಗೊತ್ತಿದ್ದಾರೆ, ಇನ್ಸ್ಪೆಕ್ಟರ್ ಗೊತ್ತಿದ್ದಾರೆ, ಮಿನಿಸ್ಟರ್ ಗೊತ್ತಿದ್ದಾರೆ, ಚೀಫ್ ಮಿನಿಸ್ಟರ್ ಗೊತ್ತಿದ್ದಾರೆ, ಅವ್ನು ಹಿಡಿಯೋಕೆ ಆಗಲ್ಲ, ಕಾಲ್ ನೆಲದಲ್ಲೇ ಇರಲ್ಲ ಆ ಮನುಷ್ಯನ ಹತ್ರ ಅಲ್ವಾ? ಹಂಗಿರ್ಬೇಕಾದ್ರೆ ನಮಗೆ ದೇವೋತ್ತಮ ಪರಮ ಪುರುಷ ಹೇಳ್ತಿದ್ದಾನೆ, ನಾವೆಲ್ಲ ಅವನ ಭಗವಂತನ ಸ್ನೇಹಿತ ಅಂತ. ಹಂಗಾರೆ ನಮ್ಗೆ ಇಷ್ಟು ಭಾಗ್ಯಶಾಲಿಗಳು ಅಲ್ವಾ? ಆದ್ದರಿಂದ ಈ ವಿಜ್ಞಾನದ ಅತೀಂದ್ರಿಯ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಹುದು. ನೀನು ನನ್ನ ಸ್ನೇಹಿತ. ಭಗವಂತ ಹೇಳ್ತಿದ್ದ ನೋಡಿ, ಸ್ನೇಹಿತರಿಂದ ಭಗವಂತನ ಭಕ್ತರಿಂದ ಮಾತ್ರ ಈ ಒಂದು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಎಲ್ಲರಿಂದನೂ ಸಾಧ್ಯವಿಲ್ಲ. ನಾವು ದಿನನಿತ್ಯ ಬೇಡ್ತಾ ಇದ್ದೋ ಅಲ್ವಾ? ನಾವು ಬೆಳಗ್ಗೆ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾವು ಪ್ರಾರ್ಥನೆ ಮಾಡ್ತಿದ್ದೋ, ಆ ಪ್ರಾರ್ಥನೆಯ ಫಲ ಅಂತ ಕಾಣಿಸುತ್ತೆ ಇಲ್ಲಿ. ನೋಡಿ, ಭಗವಂತ ಹೇಳ್ತಿದ್ದಾನೆ ನಾವು ಅದನ್ನ ಈಗ ಪಡೆಯಬಹುದು ಅಂತ. ಸೊ ಈಗ ನಾವು ಈ ಒಂದು ಡಿಸೈಪ್ಲಿಕ್ ಪರಂಪರಾಗೆ ಬರೋಣ. ಯಾವಾಗ್ಲೂ ನಾವು ನಮ್ಮ ಈ ಒಂದು ದಿವ್ಯ ಜ್ಞಾನವನ್ನು ಪರಂಪರೆಯ ಮೂಲಕನೇ ನಾವು ತಗೊಳ್ಬೇಕು. ಯಾವಾಗ್ಲೂ ಎಲ್ಲೋ ಯಾರೋ ಕೊಡ್ತಾ ಇದ್ದಾರೆ, ಯಾರೋ ಪ್ರವಚನ ಮಾಡ್ತಿದ್ದಾರೆ, ಅಲ್ಲೋ ಕೇಳೋಣ, ಅಲ್ಲೋ ತಗೊಳ್ಳೋಣ ಅಂತಂದ್ರೆ ಅದು ಸಾಧ್ಯವಿಲ್ಲ. ಅದು ನಮಗೆ 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 ಒಳ್ಳೇದು ಮಾಡೋದಿಲ್ಲ ಅದೆಲ್ಲ. ಹೇಗ ಅನ್ನೋದೆಲ್ಲ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೇನೆ ನಾನು. ಸೊ ಇದು ಪರಂಪರೆಯ ಮೂಲ ಬರಬೇಕು, ಗುರು ಪರಂಪರಾ ಅಂತ. ಗುರು ಪರಂಪರಾ ಅಂದ್ರೆ ನಮ್ಮ ಈ ಒಂದು ಪ್ರಪಂಚದಲ್ಲಿ 4 ಪರಂಪರೆ ಈಗಿದೆ. ಇದಕ್ಕೆ ಮುಂಚೆನಿತ್ತು, ಈಗೂ ಇದೆ. ಅದು ಯಾವಾಗ್ಲೂ ಸನಾತನ, ಯಾವಾಗ್ಲೂ ಇರುತ್ತೆ. ಮುಚ್ಚೋಗ್ಬಿಡುತ್ತೆ, ಮರ್ತೋಗ್ಬಿಡ್ತಾರೆ, ಮತ್ತೆ ಬರ್ತಾರೆ ಆಚಾರ್ಯರುಗಳು ಅದನ್ನ ತೋರಿಸ್ಕೊಳ್ಳೋದಕ್ಕೆ ಅಲ್ವಾ? ಶ್ರೀ ಪರಂಪರಾ ಅಂತ ಇದೆ. ಅದು ಲಕ್ಷ್ಮೀ ತಾಯಿ ಅವರು ಎಲ್ಲರಿಗೂ ಹೇಳ್ಕೊಡೋದು ಅವರು. ಅದಕ್ಕೆ ಆಚಾರ್ಯರು ಯಾರು, ಸಂಸ್ಥಾಪಕ ಆಚಾರ್ಯರು ಅಥವಾ ಪ್ರಾಮಿನೆಂಟ್ ಆಚಾರ್ಯ ಅಂತೀವಲ್ಲ, ಅದು ಬಂದು ರಾಮಾನುಜಾಚಾರ್ಯರು. ಆತರ. ಆಮೇಲೆ ನಮ್ಮ ಪರಂಪರೆ ಇದು ಮಧ್ವ ಪರಂಪರೆ ಎಲ್ಲರಿಗೂ ಗೊತ್ತು. ಮಧ್ವಾಚಾರ್ಯರು ಅವರು ಶುರು ಮಾಡಿದ್ದಂತ. ಆ ಮಧ್ವಾಚಾರ್ಯರು ಶುರು ಮಾಡಿದ್ದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದು ಇನ್ನು ನಮಗೆ ನಾಮ ಜಪ ಅದೆಲ್ಲ ತೋರಿಸ್ಕೊಟ್ರು. ಅದರಿಂದ ನಮ್ಮ ನಮ್ಮ ಸಂಪ್ರದಾಯ ಬಂದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ ಹೇಳಲಾಗುತ್ತೆ. ಓಕೆನಾ? ಆಮೇಲೆ ನಿಂಬಾರ್ಕ ಸಂಪ್ರದಾಯ ಇದೆ, ಆಮೇಲೆ ರುದ್ರ ಸಂಪ್ರದಾಯ ಇದೆ,
ಅಂದ್ರೆ ನಿಂಬಾರ್ಕರು, ಆಮೇಲೆ ಕುಮಾರ ಸಂಪ್ರದಾಯ, ಈ ತರ 4 ಸಂಪ್ರದಾಯಗಳೇ. 4 ಸಂಪ್ರದಾಯ ಆಚಾರ್ಯರು ಅವಾಗವಾಗ ಬಂದು ನಮಗೆ ಭಗವಂತನ ಬಗ್ಗೆ, ನಾವು ಹೇಗೆ ಭಗವಂತನನ್ನು ನಮ್ಮ ಭಗವಂತನಿಗೆ ಭಕ್ತರಾಗೋದು ಅನ್ನೋ ಒಂದನ್ನ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಅದೇ ತರ ಇಲ್ಲಿ ನಮಗೆ ಬ್ರಹ್ಮ ನೋಡಿ, ಮೊದಲನೆಯ ಗುರು ಯಾರು? ದೇವೋತ್ತಮ ಪರಮ ಪುರುಷನೇ, ಎಲ್ಲರಿಗೂ ಗುರು ದೇವೋತ್ತಮ ಪರಮ ಪುರುಷ ಕೃಷ್ಣ. ಅದಾದ ನಂತರ ಅವ್ರು ಯಾರಿಗೆ ಹೇಳಿದ್ರು? ಬ್ರಹ್ಮನಿಗೆ ಹೇಳಿದ್ರು, ಬ್ರಹ್ಮ ನಾರದನಿಗೆ ಹೇಳಿದ, ವ್ಯಾಸರಿಗೆ ಹೇಳಿದ್ರು, ಮಧ್ವಾಗಿ ಹೇಳಿದ್ರು, ಪದ್ಮನಾಭಗೆ ಹೇಳಿದ್ರು. ಅದೇ ತರ ಬರ್ತಾನೇ ಇರುತ್ತೆ. ಕಾಲಕ್ರಮೇಣ ಬಂದು ನಮಗೆ ಯಾರ ಹತ್ರ ಬಂದಿದೆ? ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು, ಅವರೇ ಸಂಸ್ಥಾಪಕ ಆಚಾರ್ಯರು. ಇದಕ್ಕೆ ಮುಂಚೆ ಹೇಳಿದ ಹಾಗೆ ಅವ್ರಿಗೆ ಬಂದು ಅವರು ನಮಗೆಲ್ಲರಿಗೂ ಇಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಅಂತ. ನೋಡಿ, ಇದೆ ನಮ್ಮ ಪರಂಪರೆ. ಆದ್ದರಿಂದ ಯಾವಾಗ್ಲೂ ನಾವು ಏನಾದ್ರೂ ಒಂದು ವಿಷಯ ತಿಳ್ಕೊಳ್ಬೇಕಂದ್ರೆ ಅದು ಅಂಗೀಕೃತವಾಗಿರ್ಬೇಕು ಅಲ್ವರ. ನಾವು ಹೋಗ್ಬಿಟ್ಟು BA ಮಾಡ್ತೀನಿ, ಡಾಕ್ಟರ್ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆ ಎದುರುಗಡೆ ಅವ್ರು ಕರೆದ್ರು, ಬರಪ್ಪ ನಾನು ಡಾಕ್ಟರ್ ಮಾಡ್ತೀನಿ, ಡೈಲಿ ಬಂದ್ಬಿಡು, ನಿನಗೆ ಸರ್ಟಿಫಿಕೇಟ್ ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವರು 4 ತಿಂಗಳು ಆದ್ಮೇಲೆ ಒಂದು ಸರ್ಟಿಫಿಕೇಟ್ ಈಸ್ ಎ ಡಾಕ್ಟರ್ ನಾವು ಅಂತ ಕೊಟ್ಟರೆ ಅದನ್ನ ತಗೊಂಡೋಗಿ ಹಾಸ್ಪಿಟಲಲ್ಲಿ ಸರ್ ಕೆಲಸ ಕೊಡಿ ನಾನು ಡಾಕ್ಟರ್ ಅಂದ್ರೆ ಅವನು ಏನೋ ಹುಚ್ಚ ಅಂತಾನೆ ಅಲ್ವರ. ಎಲ್ಲಿ ಓದಿದ್ಯಾ, ಯಾವ ಯೂನಿವರ್ಸಿಟಿಲಿ ಓದಿದ್ಯಾ, ಯಾವ ಕಾಲೇಜು, ಆ ಕಾಲೇಜ್ ಕೂಡ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿರ್ಬೇಕು, ಹಂಗೆಲ್ಲ ಇದ್ರೇ ಅದು ಸರ್ಟಿಫಿಕೇಶನ್ ಆಗೋದು ಅಲ್ವರ. ಇಲ್ಲಾಂದ್ರೆ ಆಗುತ್ತಾ? ಆಗಲ್ಲ. ಅದೇ ತರನೇ ನಾವು ಬಂದು ಎಲ್ಲೆಲ್ಲೂ ಕಲಿಯಂಗಿಲ್ಲ. ಈ ಒಂದು ಆಧ್ಯಾತ್ಮಿಕ ಒಂದು ಜ್ಞಾನವನ್ನು ಅದು ಪರಂಪರೆಯಿಂದ ಕಲಿಬೇಕದು. ಈಗ ನಾವು ಕಲಿತಾ ಇರೋದು, ಈಗ 5ನೇ ದಿನ ಆಗೋಯ್ತು, ಈಗ ನಾನೆಲ್ಲಿಂದಪ್ಪ ಕಲಿತೆ ಅಂದ್ರೆ ಭಯ ಪಡಬೇಕಾಗಿಲ್ಲ. ನೀವು ಕಲಿತಾ ಇರೋದು ಇದು ಪರಂಪರೆಯಿಂದ, ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಿಂದ ನಾವು ಇದನ್ನ ಕಲಿತಿದ್ದೇವೆ ಅಂತ. ಇದು ಸ್ವಯಂ ಕೃಷ್ಣನಿಂದ ಬಂದಂತಹ ಬ್ರಹ್ಮನಿಗೆ ಬಂದು, ನಾರದರಿಗೆ ಬಂದು, ವ್ಯಾಸದೇವರಿಗೆ ಬಂದು, ಆ ತರ ಬಂದು ಎಲ್ಲರಿಗೂ ಕಡೆಯದಾಗಿ AC ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು, ಜೈ ಶ್ರೀಲ ಪ್ರಭುಪಾದ ಅವ್ರಿಗೆ ಬಂದಿದೆ. ಅವ್ರ ಮೂಲಕ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾಕೆ ಪರಂಪರಾ ಅಂತ? ಪರಂಪರೆಯ ಬೋಧನೆಗಳನ್ನು ಸಂರಕ್ಷಿಸುತ್ತದೆ. ಇಷ್ಟ ಬಂದಂಗೆ ಅವರೊಂದು ಹೇಳಿದ್ರು, ಇವರೊಂದು ಹೇಳಿದ್ರು ಅಂತಲ್ಲ. ಅದೇ ನೋಡಿ, ಬೇರೆ ಪರಂಪರೆಗಳಲ್ಲಿ ಅದು ಪರಂಪರೆ ಅಲ್ಲದೆ ಇರೋದ್ರಲ್ಲಿ ಬದಲಾಗ್ತಾನೆ ಇರುತ್ತೆ. ಭೌತಿಕವಾದಂತಹ ಒಂದು ವಿಜ್ಞಾನಗಳಲ್ಲೂ ಕೂಡ ನೋಡ್ಬೋದು ಅಲ್ವರ. ಮೊದ್ಲೇನ್ ಹೇಳಿದ್ರು? ಈ ಪ್ರಪಂಚ ಫ್ಲಾಟ್ ಆಗಿದೆ ಅಂದ್ರು. ಆಮೇಲೆ ಒಬ್ರು ಬಂದು ಇಲ್ಲ ಇಲ್ಲ ಇಲ್ಲ, ಇದು ಫ್ಲಾಟ್ ಆಗಿಲ್ಲ, ಇದು ರೌಂಡ್ ಆಗಿದೆ ಅಂದ್ರು. ಆಮೇಲೆ ಏನ್ ಹೇಳಿದ್ರು? ಸೂರ್ಯ ಬಂದು ಈ ಭೂಲೋಕನ ಸುತ್ತಾ ಇದೆ, ಅದಕ್ಕೇನೆ ಬೆಳಗ್ಗೆ ಆಗುತ್ತೆ ಸಾಯಂಕಾಲ ಆಗುತ್ತೆ, ಬೆಳಗ್ಗೆ ಆಗುತ್ತೆ ಸಾಯಂಕಾಲ. ಆಮೇಲೆ ಹೇಳಿದ್ರೆ ಇಲ್ಲ ಇಲ್ಲ ಇಲ್ಲ, ತಪ್ಪು ತಪ್ಪು, ಸೂರ್ಯನಿಗೆ ಈ ಭೂಮಿ ಸುತ್ತಾ ಇದೆ ಅಂದ್ರು. ದಿನ ಚೇಂಜ್ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ, ಬದಲಾಗ್ತಾನೆ ಹೋಗುತ್ತೆ ನಮ್ಮ ಪುಸ್ತಕಗಳೆಲ್ಲ. ಆದರೆ ಈ ಒಂದು ಆಧ್ಯಾತ್ಮಿಕ ಆ ಜ್ಞಾನ ಇದೆಲ್ಲ, ಅದು ಇದುವರೆಗೆ ಯಾರು ಚೇಂಜ್ ಮಾಡಿಲ್ಲ. ಭಗವದ್ಗೀತೆನ ಎಲ್ಲರೂ ಕೇಳಿದ್ದೀರಾ? ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ಶ್ಲೋಕದಲ್ಲಿ ಈ ಒಂದು ಪದ ತಪ್ಪಾಗಿದೆ, ಇದನ್ನ ಬದಲಾಯಿಸೋಣ ಅಂತ ಇದುವರೆಗೆ ಯಾರು ಬದಲಾಯಿಸಿಲ್ಲ. ಯಾಕಂದ್ರೆ ಇದು ಭಗವಂತನ ಹತ್ರ ಬಂದಿದ್ದು, ಭಗವಂತನದು ಯಾವುದು ತಪ್ಪಾಗೋದಿಲ್ಲ. ಭಗವಂತನ ಹತ್ರ ಇಂದ ಬಂದಿದ್ದು ಅದನ್ನ ಹಾಗೆ ನಮಗೆ ಗುರು ಪರಂಪರೆಯಿಂದ ನಮಗೆ ಸಿಕ್ಕಿದೆ. ಯಾವ ಒಂದು ಚೇಂಜು ಇಲ್ಲ, ಯಾರು ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಅಂತ. ಉದ್ದೇಶ ಮತ್ತು ಮನಸ್ಥಿತಿಯನ್ನು ಸಂರಕ್ಷಿಸಲಾಗುತ್ತೆ. ಇದರ 3 ಪರ್ಪಸ್. ಪರ್ಪಸ್ ಏನೋ? ನಾನು ಯಾರು, ಭಗವಂತ ಯಾರು, ನನಗೂ ಭಗವಂತನು ಇರುವ ಸಂಬಂಧವೇನು, ಅದೇ ಜ್ಞಾನ. ಅದನ್ನು ತಿಳ್ಕೊಂಡವನೇ ಜ್ಞಾನಿ ಅಂತ ಇಲ್ಲಿ ಹೇಳಲಾಗುತ್ತೆ. ಅದೆಲ್ಲ ಇಲ್ಲಿ ಈ ಪರಂಪರೆಯ ಮೂಲಕ ನಮಗೆ ಸಿಗುತ್ತೆ. ವಿಯುಕ್ತವಾಗಿ ಪ್ರೇರಿತ ವ್ಯಾಖ್ಯಾನಗಳಿಲ್ಲ ಇಲ್ಲಿ. ನಾನು ಅರ್ಥ ಮಾಡ್ಕೊಂಡಂಗೆ ಇದು ಅಂತ ಏನಿಲ್ಲ. ಭಗವಂತ ಸ್ವಯಂ ಭಗವಂತನೇ ಹೇಳ್ಕೊಡೋದು ಇದು. ಅದರಿಂದ ಅದನ್ನ ಇಂಟರ್ಪ್ರಿಟೇಷನ್ ಈಗ ನಾನು ಹೇಳ್ತಾ ಇದ್ದೇನೆ, ಇದು ಖಂಡಿತ ಅಲ್ಲ. ನಾನು ಯಾವಾಗ ಹೇಳೋದೇನೋ ಇದನ್ನ ನಮ್ಮ ಗುರುಗಳಿಂದ ನಾವು ತಿಳ್ಕೊಂಡಿರೋದು, ಅದರಿಂದ ಅವ್ರು ಯಾರು, ಅವ್ರ ಗುರುಗಳಿಂದ ತಗೊಂಡಿದ್ದು. ಹಂಗಂದ್ರೆ ಇದು ಯಾರ ತರಿಂದ ಬರ್ತಾ ಇದೆ? ಅದು ಕೃಷ್ಣನ ಬರ್ತದೆ. ಅದಕ್ಕೆ ಅಂತ ಕೃಷ್ಣ ಬಂದು ನಮ್ಮ ಮುಂದೆ ಕುತ್ಕೊಂಡು ಹೇಳ್ಕೊಡಕ್ಕಾಗುತ್ತಾ? ಆಗೋದಿಲ್ಲ. ಅಷ್ಟೊಂದು ಯೋಗ್ಯತೆ ನಮಗಿಲ್ಲ. ಆದ್ದರಿಂದ ಅದು ಪರಂಪರದ ಮೂಲಕ ಬಂದಿದೆ, ಯಾರೋ ನಮಗೆ ಹೇಳ್ಕೊಟ್ಟಿದ್ದಾರೆ. ಅದರಿಂದ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಅದು ಕೃಷ್ಣರಿಂದ ಬಂದಿರೋದು, ಗುರುಗಳ ಮೂಲಕ ಅಂತ. ಇದು ನಮ್ಮ ಡಿವೈನ್ ಗ್ರೇಸ್ AC ಭಕ್ತಿ ವೇದಾಂತ ಸ್ವಾಮಿಗಳು ನನ್ನನ್ನು ಉಪಯೋಗಿಸಿ ನಿಮಗೆ ಇದನ್ನ ಹೇಳ್ಕೊಡ್ತಿದ್ದಾರೆ ಅಷ್ಟೇ. ಆ ಥರನೇ ಅದು. ಅದು ಟ್ರಾನ್ಸ್ಪರೆಂಟ್, ಮಾಧ್ಯಮಗಳ ಮೂಲಕ ಪಾರದರ್ಶಕವಾಗಿದೆ. ಅದು ಎಲ್ಲೋದ್ರೂ ಇದೇನೇ, ಬೇರೆ ಏನು ವ್ಯತ್ಯಾಸನೇ ಇರಲ್ಲ. ಅದು ಯಾಕಂದ್ರೆ ಇದು ಇಟ್ ಇಸ್ ನಾಟ್ ಮೋಟಿವೇಟೆಡ್ ಪರ್ಸನಲಿ. ನಾನು ಹೇಳ್ಕೊಡ್ತೀನಿ ಇವ್ರಿಗೆಲ್ಲ ಹಿಂಗೆ ಅರ್ಥ, ಹಂಗೆಲ್ಲ ಏನಿಲ್ಲ. ಗುರುಗಳು ಏನ್ ಹೇಳ್ಕೊಟ್ಟಿದಾರೋ ಹಾಗೆ ಬರುತ್ತೆ ಪರಂಪರೆಯಾಗಿ. ಈಗಂತಲ್ಲ, ಸಾವಿರಾರು ವರ್ಷದಿಂದ ಹಂಗೆ ಇರೋದು ಇದನ್ನ.
ಈ ತತ್ವಗಳನ್ನ ಕಲಿಬೇಕು, ಅದನ್ನ ಅನುಸರಿಸಬೇಕು, ಅದನ್ನ ಮತ್ತೆ ಎಲ್ಲರಿಗೂ ಹೇಳ್ಕೊಡ್ಬೇಕು. ಅದೇ ನಮಗೆ ಕೊಡುವಂತಹ ದೊಡ್ಡ ಗಿಫ್ಟ್. ಈಗ ನಾನು ನಿಮ್ಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲರೂ ಬನ್ನಪ್ಪ ಬನ್ನಿ, ಎಲ್ಲರೂ 1,000 ರೂಪಾಯಿ ಹಾಕ್ಬಿಡಿ, 10,000 ರೂಪಾಯಿ ಹಾಕ್ಬಿಡಿ ಅಂತ ಕೇಳಿದ್ವ? ಇಲ್ಲ. ಯಾಕಂದ್ರೆ ಇದು ಭಗವಂತ ನಮಗೆ ಕೊಟ್ಟಿರೋದು. ಇದನ್ನ ನಾವು ತತ್ವವನ್ನ ಕಲಿಬೇಕು. ನಾವು ಸಂತೋಷವಾಗಿದ್ದೀವಿ, ಇನ್ನೊಬ್ರು ಸಂತೋಷವಾಗಿರ್ಲಿ, ನಾನು ಅನುಸರಿಸಿದ್ದೀನಿ, ಇದನ್ನ ಇನ್ನೊಬ್ರಿಗೆ ಹೇಳ್ಕೊಡೋಣ ಅಂತ. ಅದೇ ತರ ನೀವು ಕಲ್ತಿದ್ದನ್ನ ಇದನ್ನು ತಗೊಂಡೋಗಿ ಇನ್ನೊಂದು ತಗೊಡ್ಬೇಕು. ಇದೇನು ಭೌತಿಕವಾದದ್ದಲ್ಲ, ಇದು ಆಧ್ಯಾತ್ಮಿಕವಾದದ್ದು. ಆದ್ರಿಂದನೇ ನೀವು ಇಸ್ಕಾನಲ್ಲಿ ಎಲ್ಲಿ ನೋಡಿದ್ರು ಅವ್ರು ಪ್ರಚಾರ ಮಾಡ್ತಾರೆ. ಯಾರು ಏನು ನನಗೆ ಸೈಡಲ್ಲಿ ಇಷ್ಟಪಡಿಪ್ಪ, ನಾನು ಬ್ಯಾಂಕಲ್ಲಿ ಹಾಕಿ ಏನಿಲ್ಲ. ಯಾಕಂದ್ರೆ ಇದು ಇನ್ನೊಬ್ರಿಗೂ ಕಲಿಸಿದ್ರೆ ನಮ್ಮ ಸಂತೋಷ ವೃದ್ಧಿ ಆಗುತ್ತೆ ಅನ್ನೋದೇ. ನಾನು ಇಲ್ಲಿ ಸೆಲ್ಫಿಶೇ, ನನಗೆ ಸಂತೋಷವಾಗುತ್ತೆ, ನನಗೆ ಸಂತೋಷ ಹೆಚ್ಚಾಗುತ್ತೆ ನಿಮ್ಗೆಲ್ಲ ಹೇಳ್ಕೊಡೋದ್ರಿಂದ. ಅದೇ ಪರಂಪರೆ ಅಂತ ಅದನ್ನ ನಾವು ತಿಳ್ಕೊಳ್ಬೇಕು. ವಾಟ್ ಈಸ್ ದಟ್ ನಾಲೆಜ್? ಈ ಜ್ಞಾನ ಏನು? ಜ್ಞಾನ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನನಗೆ ಕಾರ್ಪೆಂಟ್ರಿ ಬರುತ್ತೆ, ನನಗೆ ಎಲೆಕ್ಟ್ರಾನಿಕ್ಸ್ ಬರುತ್ತೆ, ನಾನು ರಾಕೆಟ್ ಸೈನ್ಸ್ ಮಾಡ್ತೀನಿ, ಅದೆಲ್ಲ ಜ್ಞಾನ ಅಲ್ಲ. ಜ್ಞಾನ ಅಂದ್ರೆ ಆತ್ಮದ ಬಗ್ಗೆ. ನಾನು ಈ ದೇಹವಲ್ಲ, ನಾನು ಆತ್ಮ ಅನ್ನೋದನ್ನ ಯಾರು ತಿಳ್ಕೊಳ್ತಾನೋ ಅವನು ಜ್ಞಾನಿ. ಆಮೇಲೆ ಆ ನಾನು ಅಂತ ತಿಳ್ಕೊಂಡ್ಮೇಲೆ ಆಮೇಲೆ ನನಗೂ ಭಗವಂತನಿಗೆ ಇರುವ ಏನು ಸಂಬಂಧ, ಭಗವಂತ ಯಾರು, ಅದಕ್ಕೂ ಮುಂಚೆ ನಾನು ಯಾರು ಅಂತ ತಿಳಿದ್ಮೇಲೆ ಭಗವಂತ ಯಾರು, ಹೇಗ್ ಬರ್ತಾನೆ, ಅವನ ಅಪುಲೆನ್ಸ್ ಏನು, ಅವನು ಹೇಗಿದ್ದಾನೆ, ಅದನ್ನೆಲ್ಲ ನಾವು ತಿಳ್ಕೊಳ್ಬೋದು. ಅದು ಜ್ಞಾನ. ಆಮೇಲೆ ನನಗೂ ಆ ಭಗವಂತನಿರಿಗೂ ಸಂಬಂಧ ಏನು ಅಂತ ನಾವು ತಿಳ್ಕೊಳ್ತೀವಿ ಅಲ್ವರ. ಅದೇ ನಮಗೆ ಅದೇ ಜ್ಞಾನ. ಯಾರೋ ಒಬ್ರು ಮನೆಗೆ ಬಂದ್ಬಿಟ್ಟು ನಮ್ಮ ತಲೆ ಮೇಲೆಲ್ಲ ನಿಂಗೆ ತಟ್ಬಿಟ್ಟು, ಓ ಚೆನ್ನಾಗಿದ್ದೀನಪ್ಪ, ಇಂಥ ತಗೋ ಒಂದು ಡಬ್ಬ ಸ್ವೀಟ್ ತಗೊಂಬಂದೆ ಅಂದ್ರೆ ನಿಮ್ಮ ತಂದೆ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಬಿಟ್ಟು ಔಟ್ ಬನ್ನಿ ಅಂತಾರೆ. ಆಮೇಲೆ ನಾವು ಕೇಳ್ತೀವಿ, ತಿನ್ನೋದಕ್ಕೆ ಮುಂಚೆನೆ ಕೇಳ್ಬಿಡ್ತೀವಿ, ಯಾರಪ್ಪ ಅವ್ರು ಇಷ್ಟು ವರ್ಷ ನಾನು ನೋಡ್ಲಿ, ನನ್ನ ಬಾಲ್ಯ ಸ್ನೇಹಿತ ಕಣು, ಊರಲ್ಲಿ ಇಲ್ಲ, ಈಗ ಬಂದ, ಅದಕ್ಕೆ ನಾನು ನೋಡಕ್ ಬಂದೆ ಅಂತ. ಆತರ ಆಗ ಅವ್ರ ಮೇಲೆ ನಮ್ಗೊಂದು ಒಂದು ಸಂಬಂಧ ಹುಟ್ಟುತ್ತೆ. ನಮ್ಮ ತಂದೆಯವ್ರ ಬಾಲ್ಯ ಸ್ನೇಹಿತರವರು, ಅಂಕಲ್ ಓಡ್ ಬನ್ನಿ ಅಂಕಲ್ ಅಂತೀವಿ ನಾವು ಆಗ ಅಲ್ವರ. ಅದು ಸುಮ್ಮನೆ ಕೂತಿರ್ತೀವಿ. ಯಾಕಂದ್ರೆ ಒಂದು ಸಂಬಂಧ ಬಂದ ತಕ್ಷಣ ನಮ್ಗೆ ಒಂದು ವ್ಯತ್ಯಾಸ ಇರುತ್ತೆ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಅಲ್ವರ. ಆ ತರ ಇಲ್ಲಿ ನಾನು ಯಾರು ಅಂತ ತಿಳ್ಕೊಳ್ತೀವಿ, ಅದಾದ್ಮೇಲೆ ಭಗವಂತ ಯಾರು ಅಂತ ತಿಳ್ಕೊಳ್ತೀವಿ, ಭಗವಂತನ ಒಂದು ಗ್ಲೋರಿಫಿಕೇಶನ್, ಅವನು ಎಂಥವನು ಅನ್ನೋದನ್ನು ತಿಳ್ಕೊಳ್ತೀವಿ. ಆಮೇಲೆ ನನಗೂ ಅವ್ರಿಗಿರೋ ಸಂಬಂಧ ತಿಳ್ಕೊಂಡು ಆಮೇಲೆ ನಾವು ಅದನ್ನ ಗಟ್ಟಿಯಾಗಿ ಇಟ್ಕೊಳ್ಳೋಕೆ ನಾವು ಟ್ರೈ ಮಾಡ್ತೀವಿ ಅಲ್ವರ. ನಮ್ಮ ಸ್ನೇಹಿತರು ಬಂದ್ರು ಹೇಳ್ತಾರೆ, ಯಾವಾಗ್ಲೂ ಅವ್ನು ಇಟ್ಕೊಳಪ್ಪ ಜೊತೆನಲ್ಲಿ, ನಂಬರ್ ತಗೋ, ಯಾವಾಗ ಬೇಕಾದ್ರೆ ಫೋನ್ ಮಾಡಿ ಸಹಾಯ ಮಾಡ್ತಾರೆ ಅಂತೆಲ್ಲ ಹೇಳ್ತಾರಲ್ಲ. ಆ ತರ ನಮಗೆ ಭಗವಂತನ ಒಂದು ಸಂಬಂಧ ನಮ್ಗೆ ಬಂದ್ಬಿಡುತ್ತೆ. ಯಾವಾಗ್ಲೂ ನಮ್ಮ ಜೊತೆನೇ ಇರ್ತಾನೆ ಭಗವಂತ. ಆ ಒಂದು ಟೆಲಿಫೋನ್ ನಂಬರ್ ಕೊಟ್ಟಿದ್ದಾರೆ, ಇದೆಯಾ ನಿಮ್ಮ ಹತ್ರ? ಭಗವಂತ ಟೆಲಿಫೋನ್ ನಂಬರು ಎಲ್ಲರ ಹತ್ರ ಇರ್ಬೇಕು ನೋಡಿ, ನಾನು ಡೈಲಿ ಕೊಡ್ತಾ ಇರ್ತೀನಿ. ಅದೇನದು 16 ವರ್ಡ್ಸ್ ಇದೆ ಅದರಲ್ಲಿ. 10 ನಂಬರ್ ಇದೆಯಲ್ಲ, ಇದು 16 ನಂಬರ್, ಸ್ಪೆಷಲ್ ನಂಬರ್. ಅದೇ ಭಗವಂತನ ಮೊಬೈಲ್ ನಂಬರ್. ಅದನ್ನ ಪ್ರೆಸ್ ಮಾಡಿ ಟಕ್ ಅಂತ ಭಗವಂತ ಇರ್ತಾನೆ ಕಾಲು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಅದಕ್ಕೇನು ಮೊಬೈಲ್ ಬೇಕಾಗಲ್ಲ, ಅದು ಬೇಕಾಗಿಲ್ಲ, ಇದು ಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೆ ಯಾವಾಗ ಬೇಕಾದ್ರೆ ಭಗವಂತನ ಹತ್ರ ಮಾತಾಡ್ಬೋದು. ಆತನು ಯಾರು, ನಾವು ಯಾರು, ಆತನು ಮತ್ತೆ ಜೀವಿ, ಇದಕ್ಕೆರಡು ಏನು ವ್ಯತ್ಯಾಸ, ಆತನ ಚಟುವಟಿಕೆಗಳೇನು, ಭಗವಂತ ಹೇಗಿರ್ತಾನೆ, ಎಲ್ಲಿರ್ತಾನೆ, ಏನ್ ಮಾಡ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ಭಗವಂತ ನಮಗೆ ಹೇಳ್ಕೊಟ್ಟಿದ್ದಾನೆ. ಆಮೇಲೆ ಕೃಷ್ಣ, ಆಮೇಲೆ ಲಿವಿಂಗ್ ಎಂಟಿಟಿ. ಕೃಷ್ಣನಿಗೂ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೂ ಲಿವಿಂಗ್ ಎಂಟಿಟಿ ಅಂದ್ರೆ ಈ ಆತ್ಮಕ್ಕೂ ಏನು, ಪರಮಾತ್ಮ ನಾವು ಆತ್ಮ, ಆತ ಪರಮಾತ್ಮ ನಾವು ಆತ್ಮ. ಈ ಪರಮಾತ್ಮನಿಗೂ ಆತ್ಮಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಕೃಷ್ಣ ಬಂದು ಎಟರ್ನಲ್, ಆಮೇಲೆ ರಿಮೆಂಬರ್ಸ್, ಅಚ್ಯುತ. ಆತ ಎಲ್ಲವೂ, ಅವನು ಯಾವಾಗೂ ಇದ್ದಾನೆ, ಅವನಿಗೆ ಎಲ್ಲವೂ ಜ್ಞಾಪಕ ಇರುತ್ತೆ. ಆದ್ರೆ ನಮಗೆ ನಾವು ಎಟರ್ನಲ್ಲೇ, ನಾವು ಯಾವಾಗ್ಲೂ ಇರ್ತೀವಿ. ಆದ್ರೆ ಈ ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋದಾಗ ಮರ್ತೋಗ್ಬಿಡ್ತೀವಿ ಅಷ್ಟೇ. ಅದನ್ನೇ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಇದಕ್ಕೆ ಮುಂಚೆನೂ ನಾನು ನಿನಗೆ ಹೇಳಿದ್ದೀನಿ, ನೀನು ಮರ್ತೋಗ್ಬಿಟ್ಟಿದ್ಯಾ ಅಷ್ಟೇ, ನನಗೆ ಜ್ಞಾಪಕ ಇದೆ ಅಂತ ಅವಾಗಲೇ ಹೇಳಿ ವಿವಸ್ವಾನಿಗೆ ಹೇಳಿದೀವಿ, ಹಂಗೋ ಎಲ್ಲರಿಗೂ ಬಂದಿದೆ ಅಂತ. ಆಮೇಲೆ ಅಪಿಯರ್ಸ್ ಬೈ ಮೈ ಓನ್ ವಿಲ್, ಭಗವಂತ ಬಂದು ಅವತಾರ ತಗೊಳ್ತಾನೆ. ಅದು ಯಾರು ಅವನ್ನ ಹೇಳ್ಕೊಂಬರಲ್ಲ, ನೀವು ಅವತಾರ ತಗೊಳ್ಳಿ ಅಂತ. ಆತ ಇಷ್ಟವಿದ್ರೆ ಬರ್ತಾನೆ, ಇಷ್ಟ ಇಲ್ಲ ಅಂದ್ರೆ ಹೋಗಲ್ಲ. ಆದ್ರೆ ನಾವು ನಮ್ಮ ಕರ್ಮದಕ್ಕೆ ತಕ್ಕಂತೆ ನಾವು ಇನ್ನೊಂದು ಜನ್ಮಗಳನ್ನ ನಾವು ತಗೊಳ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾವು ಕರ್ಮವನ್ನು ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊಂದು ಕಮ್ಮಿ ಮಾಡಬೇಕು. ಇಲ್ಲಾಂದ್ರೆ ಕರ್ಮ ಎಲ್ಲಿ ತಗೊಂಡೋಗ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವರ.
ಯಾಕೆ ಸ್ವಲ್ಪ ಜನ ಆಫ್ರಿಕಾದಲ್ಲಿ ಹುಟ್ಟಿದ್ದಾರೆ, ಯಾಕೆ ಸ್ವಲ್ಪ ಜನ ಫುಲ್ಲಿ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಹುಟ್ಟಿದ್ದಾರೆ, ಯಾಕೆ ಒಬ್ಬೊಬ್ರು ಆಫ್ರಿಕಾದಲ್ಲಿ ಹುಟ್ಟಿದ್ರು ಅವರು ಒಂದು ಪ್ರೆಸಿಡೆಂಟ್ ಆಗಿದ್ದಾರೆ. ಇಲ್ಲ, ಒಂದು ನಾಯಿಗಳಿದೆ ನೋಡಿದಿರಲ್ಲ, ಆ ನಾಯಿಗಳು ಬಂದ್ಬಿಟ್ಟು ನಮ್ಮಲ್ಲಿ ಬೀದಿ ನಾಯಿ ಇರುತ್ತೆ, ಒಂದೊಂದು ನಾಯಿಗಳು ಪ್ರೆಸಿಡೆಂಟ್ ಹಿಂಗೆ ಎತ್ಕೊಂಡು ಅವ್ರ ಮಕ್ಳು ಎತ್ಕೊಂಡು ಓಡಾಡ್ತಾ ಇದ್ದಾರೆ ಪ್ರೆಸಿಡೆಂಟ್ ಪ್ಲೇಸ್ ಅಲ್ಲಿ. ಹಾಗಾದ್ರೆ ಆ ನಾಯಿ ನೋಡಿ ಎಲ್ಲಿ ಹುಟ್ಟಿದೆ ಅದು? ಅಮೆರಿಕ, ಯಾವುದೋ ಒಂದು ದೊಡ್ಡ ದೇಶದಲ್ಲಿ ಅವರ ಆ ಪ್ರೆಸಿಡೆಂಟ್ನ ಮಕ್ಕಳ ಜೊತೆನಲ್ಲಿ, ಅದಕ್ಕೂ ಸೆಕ್ಯೂರಿಟಿ ನಾನು ನೋಡಿದ್ದೀನಿ. ಅದಕ್ಕೂ ಸೆಕ್ಯೂರಿಟಿ ನಾಯಿ, ಆ ಥರ ನಾಯಿ ನೋಡಿ. ಆ ಥರ ನಾವು ಅದು ಕರ್ಮಕ್ಕೆ ತಕ್ಕಂತೆ ಅದಕ್ಕೆ ನಾವು ಹುಷಾರಾಗಿರ್ಬೇಕು. ಯಾವುದೋ ದೇಶದಲ್ಲಿ, ಯಾವುದೋ ಒಂದು ಆಫ್ರಿಕಾದಲ್ಲಿ, ಯಾವುದೋ ಒಂದು ಕಾಡಲ್ಲೋ ಎಲ್ಲೋ ಹೋಗಿ ಯಾವುದೋ ಒಂದು ಕರ್ಮಕ್ಕೆ ಸಿಕ್ಕಾಕೊಳ್ಬಾರದು. ಹುಷಾರಾಗ್ಬಿಡ್ಬೇಕು ನಾವು. ಅದನ್ನ ಇಲ್ಲಿ ಭಗವಂತ ಹೇಳ್ತಿದ್ದು, ಕರ್ಮಕ್ಕೆ ಅನುಗುಣವಾಗಿ ಬರ್ತಾರೆ. ಆದ್ರಿಂದ ಕರ್ಮನ ಹೇಗೆ ನಾವು ಝೀರೋ ಮಾಡೋದು ಅನ್ನೋದನ್ನೇ ನಾವು ಯೋಚಿಸ್ಬೇಕು. ಅದನ್ನ ನಮಗೆ ಭಗವಂತ ಇಲ್ಲಿ ಎಲ್ಲ ದಾರಿಗಳನ್ನ ನಮಗೆ ಹೇಳ್ಕೊಡ್ತಾನೆ. ಅಪಿಯರೆನ್ಸ್ ಸ್ಪಿರಿಚು ಭಗವಂತ ಬಂದು ಸಚ್ಚಿದಾನಂದ, ಆತನ ಒಂದು ಅದೇ ಹೇಗೆ ಆತ ಭಗವಂತ ತನ್ನ ಧಾಮದಲ್ಲಿದ್ದಾನೋ, ವೈಕುಂಠದಲ್ಲಿದ್ದಾನೋ, ಅದೇ ತರ ಇಲ್ಲಿ ಬಂದು ಅವನು ಅದೇ ತರ ಬರ್ತಾನೆ. ಆದ್ರೆ ನಾವೇನ್ ಮಾಡ್ತೀವಿ, ನಾವು ನಮಗೆ ಅನ್ನೋ ಒಂದು ಈ ಒಂದು ದೇಹವನ್ನು ನಮಗೆ ಇಲ್ಲಿ ಸಿಗುತ್ತೆ, ಅದರ ಪ್ರಕಾರ ನಾವಿರ್ತೀವಿ ಅಂತ. ಆತ್ಮ ಹಾಗೆ ಬರ್ತಾ ಇಲ್ಲ, ಈ ದೇಹದೊಳಗಡೆ ಇದೆ. ಅದೇ ಅದು ಒಂದು ಅಸಿತ್ ನಿರಾನಂದ. ಯಾವುದು ಈ ದೇಹ, ಇದು ಅಸತ್ತು, ಅದು ಸತ್ಯವಾದದಲ್ಲ, ಅಚಿತ್ತು, ಅದಕ್ಕೆ ಜ್ಞಾನನೂ ಇಲ್ಲ, ಆಮೇಲೆ ಅದಕ್ಕೆ ಸಂತೋಷನೂ ಇಲ್ಲ. ಅದೆಲ್ಲ ಯಾವುದಕ್ಕೆ ಇರೋದು? ಅದಕ್ಕೆ ಆತ್ಮಕ್ಕೆ ಮಾತ್ರ ಇರೋದು. ಅದೇ ಸಚ್ಚಿದಾನಂದ ಭಗವಂತರ. ಆಮೇಲೆ ನೋ ಡಿಫರೆನ್ಸ್ ಇನ್ ದ ಬಾಡಿ ಅಂಡ್ ದ ಸೆಲ್ಫ್. ಭಗವಂತನಿಗೆ ಅದೇ ಅದ್ವೈತ ಅಂತ ಹೇಳೋದು. ಭಗವಂತನಿಗೂ ಭಗವಂತನ ದೇಹಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಆದರೆ ನಮಗೆ ಗ್ರಾಸ್ ಬಾಡಿ ಅಂತ ಇದೆ, ಸಟಲ್ ಬಾಡಿ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಅದರ ಒಳಗಡೆ ನಾವು ಕುಳಿತೀವಿ ಅಂತ. ಅದು ವ್ಯತ್ಯಾಸ ಇದೆ ನಮಗೂ ಭಗವಂತನಿಗೂ ಅಂತ. ಭಗವಂತ ಯಾವಾಗಲೂ ಎಲ್ಲವೂ ಆತನಿಗೆ ಜ್ಞಾಪಕ. ಒಂದು ಕಾಗೆ ಏನ್ ಮಾಡುತ್ತೆ, ಒಂದು ಇರುವೆ ಏನ್ ಮಾಡುತ್ತೆ, ಅದು ಏನ್ ಮಾಡಿದೆ ಎಲ್ಲ ರೆಕಾರ್ಡ್ ಮಾಡ್ಕೊಡ್ತಾನೆ. ಎಲ್ಲರ ಒಂದು ಹೃದಯದಲ್ಲೂ ಇರ್ತಾನೆ, ಎಲ್ಲರ ಹತ್ರನೂ ಇರ್ತಾನೆ, ಎಲ್ಲ ಅದನಿಗೆ ಗೊತ್ತು. ರಿಮೆಂಬರ್ಸ್ ಎವ್ರಿಥಿಂಗ್, ಆಲ್ ಬರ್ತ್ ಎಲ್ಲ. ಆದ್ರೆ ನಾವು ನಮ್ಮ ಬಾಡಿ ಬಗ್ಗೆನೇ ಗೊತ್ತಾಗಲ್ಲ. ಒಂದೊಂದ್ಸರಿ ಡಾಕ್ಟರ್ ಇರ್ತಾರೆ, ನೀರ್ ಹಾಕ್ಬಿಡಪ್ಪ ಅಲ್ಲಿ ಒಂದ್ 4 ದಿನ ಅಂತ ಹೋಗ್ಬಿಟ್ಟು, ಅಮ್ಮ ಸ್ನಾನ ಮಾಡಿ ಬರ್ತೀನಿ ಅಂತ ಹೋಗ್ಬಿಟ್ಟು ನೀರ್ ಹಾಕ್ಬಿಟ್ಟು, ಅಯ್ಯೋ ನೀರ್ ಹಾಕ್ಬಿಟ್ನಲ್ಲ ಕಾಲಲ್ಲಿ ಅಂತ ಅವತ್ತೇ ಮರ್ತೋಗ್ಬಿಟ್ಟಿರ್ತೀವಿ. ಆ ಥರ ಇಲ್ಲ ಭಗವಂತನದು ಎಲ್ಲ ಜ್ಞಾಪಕ ಇರುತ್ತೆ ಭಗವಂತನ ಹತ್ರ. ಆ ಥರ ನಾವು ಇರಬಹುದು. ಆದರೆ ಈ ಭೌತಿಕ ದೇಹವನ್ನು ಬಿಟ್ಟು ನಮ್ಮ ಸ್ವಯಂ ಆದಂತಹ ಆತ್ಮ ಸಾಕ್ಷಾತ್ಕಾರ ಆದಾಗ ನಮಗೂ ಅದು ಬಂದ್ಬಿಡುತ್ತೆ ಅನ್ನೋದನ್ನೇ. ಅದಕ್ಕೆ ನಾನು ಹೇಳಿದ ಅವಾಗ್ಲೇ. ಸ್ವಲ್ಪ ಗುರುಗಳವರು ಎಲ್ಲ ಹೇಳ್ತಾರೆ ಯಾವಾಗ ಅಂತ. ಯಾವ ಅವತಾರದ ಕಾರಣ, ಭಗವಂತ ಯಾವಾಗ ಅವತಾರ ತಗೊಳ್ತಾನೆ ಅಂದ್ರೆ, ಧರ್ಮದಲ್ಲಿ ಅವನತಿ ಡಿಕ್ಲೈನ್, ಕ್ವಾಲಿಟಿ, ಧರ್ಮ ಬಂದು ಅಧರ್ಮ ಜಾಸ್ತಿ ಆದಾಗ ಆತ ಬರ್ತಾನೆ, ಅಧರ್ಮ ಹೆಚ್ಚಿದಾಗ ಆತ ಬರ್ತಾನೆ. ಯಾಕೆ ಬರ್ತಾನೆ? ರಾಕ್ಷಸರಂತೆ ರಾಕ್ಷಸರುಗಳು. ಆದ್ರೆ ಈಗಿರೋ ಎಲ್ಲ ಜನಗಳು ರಾಕ್ಷಸರಾಗ್ಬಿಟ್ಟಿದ್ದಾರೆ. ಅದೇ ಕಲಿಯುಗಕ್ಕೂ ಬೇರೆ ಯುಗಕ್ಕೂ ಇದು ವ್ಯತ್ಯಾಸ. ಬೇರೆ ಯುಗದಲ್ಲಿ ಒಬ್ರು ಇವರು 10-20 ಬರ್ತಾರೆ. ಈಗ ಕಲಿಯುಗದಲ್ಲಿ ಎಲ್ಲರೂ ರಾಕ್ಷಸರುಗಳೇ. ಮನುಷ್ಯನಂತೆ ಕಾಣಿಸ್ತಾರೆ, ಆದ್ರೆ ಎಲ್ಲರೂ ರಾಕ್ಷಸರೇ ಅಂತ ಅಲ್ವರ. ನೋಡಿ, ಹೇಳ್ತಾರ ಗೋಮುಖ ವ್ಯಾಘ್ರ ಅಂತಾರೆ. ಒಂದು ಹುಲಿ ಬಂದು ಗೋಮುಖ ಹಾಕೊಂಡ್ ಬಂದ್ಬಿಡುತ್ತೆ ಹಸು ತರ. ಅದಕ್ಕೆ ಅಂತ ಅದು ಹಸು ಆಗುತ್ತಾ? ಇಲ್ಲ. ಅದೇ ತರ ನಾವೆಲ್ಲರೂ ಏನಾಗಿದ್ದೀವಿ? ಗೋಮುಖ ವ್ಯಾಘ್ರ ತರ ನಾವೆಲ್ಲರೂ ರಾಕ್ಷಸರೇ. ಮನುಷ್ಯನ ಮುಖ ಹಾಡಾಡ್ಕೊಂಡು ಸುತ್ತಾಡ್ತಾ ಇದೀವಿ. ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೂ ಗೊತ್ತಾಗುತ್ತದೆ. ಯಾಕೆ ಬರ್ತಾನೆ ಭಗವಂತ? ರಾಕ್ಷಸರನ್ನು ಸಂಹಾರ ಮಾಡಲು. ಆ ರಾಕ್ಷಸರಾಗೋದಕ್ಕೆ ಮುಂಚೆ ನಾವು ಮನುಷ್ಯರಾಗ್ಬಿಟ್ಟು, ಆಮೇಲೆ ಮನುಷ್ಯರಿಂದ ಭಕ್ತರಾಗ್ಬಿಟ್ರೆ ಭಗವಂತ ಭಕ್ತರನ್ನು ರಕ್ಷಿಸ್ತಾನೆ, ನಮ್ಮನ್ನ ರಕ್ಷಿಸ್ತಾನೆ, ಎಲ್ಲಾರ ಕಡೆಯಿಂದ ನಮ್ಮನ್ನ ರಕ್ಷಿಸ್ತಾನೆ. ಅದರಿಂದ ಭಕ್ತ ಆಗೋದು ಬಹಳ ಮುಖ್ಯ. ನಮ್ಮನ್ನು ಪೊಲೀಸ್ ಕಾಪಾಡುತ್ತೆ. ಪೊಲೀಸ್ ಎಲ್ಲ ಏನು ಕಾಪಾಡಲ್ಲ. ಅಲ್ಲೇನೋ ಪ್ರಾಬ್ಲಮ್ ಅಂದ್ರೆ ಗಾಡಿ ತಿರುಗಿಸಲು ಅಲ್ಲೇನೋ ಪೊಲೀಸನ್ನು ನೋಡಿದೀನಿ ನನ್ನ ಹತ್ರ. ಅಲ್ಲೇನೋ ತುಂಬಾ ಜನ ನಿಂತಿದ್ದಾರೆ ಕಣೋ, ಏನೋ ಪ್ರಾಬ್ಲಮ್, ತಿರುಗಿಸು ಗಾಡಿನ ಅಂತ ಅಲ್ಲಿಂದ ತಿರುಗ್ತಾನೆ ಪೊಲೀಸ್. ಯಾಕೆ ಅಲ್ಲಿ ಹೋಗಿ ಅವ್ರಾಗ ಫೋನ್ ಮಾಡ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟಿದೆ, ಟ್ರಾಫಿಕ್ ಅಲ್ಲಿ ಜಾಸ್ತಿ ಟ್ರಾಫಿಕ್ ಆಗ್ಬಿಟ್ರೆ ಅಲ್ಲಿ ಹೋಗಿ ಸಿಗಾಕೋತೀವಿ. ತಿರುಗಿಸು ಆ ಕಡೆ ಒಂದು ಕಾಫಿ ಕುಟ್ಕೊಂಡು ಹೋಗೋಣ, ಅಷ್ಟೊತ್ತಿಗೆಲ್ಲ ಸರೋಗಿರುತ್ತೆ ಅಂತ. ಎಲ್ಲ ಆ ಥರ ನಮ್ಮನ್ನ ಯಾರು ಕಾಪಾಡ್ತಾರೆ? ಈ ಪ್ರಪಂಚದಲ್ಲಿ ಯಾರು ಕಾಪಾಡಲ್ಲ. ಭಗವಂತ ಮಾತ್ರ ಕಾಪಾಡೋದಕ್ಕೆ ಸಾಧ್ಯ. ಅದು ಭಕ್ತರ ಹತ್ರ ಮಾತಾಡಿದ್ರೆ ಈಗ ಪ್ರತಿನಿತ್ಯ ಅವ್ರು ಹೇಳ್ತಾರೆ, ನನ್ನ ಈ ತರ ಕಾಪಾಡ್ದ ಭಗವಂತ, ನನ್ನ ಈ ತರ. ಅದನ್ನ ರಿಯಲೈಸ್ ಮಾಡ್ಬೇಕು. ಅದು ಯಾರು ರಿಯಲೈಸ್ ಮಾಡಕ್ಕಾಗುತ್ತೆ? ಭಕ್ತರು ಮಾತ್ರ ರಿಯಲೈಸ್ ಮಾಡಕ್ಕಾಗುತ್ತೆ. ಭಗವಂತನ ಆ ಕರುಣೆ ನಮ್ಮ ಹತ್ರ ಇರೋದು. ಅದನ್ನ ನೋಡೋಣ. ಧರ್ಮದ ತತ್ವಗಳನ್ನು ಪುನಃ ಸ್ಥಾಪಿಸ್ತಾನೆ, ಅದಕ್ಕೋಸ್ಕರ ಅವನು ಬರೋದು. ಮತ್ತೆ ಎಲ್ಲವನ್ನು ಮತ್ತೆ ಅವನು ಸ್ಥಾಪಿಸ್ಬಿಟ್ಟು ಹೋಗ್ತಾನೆ. ಅದೆಲ್ಲ ನೋಡಿರ್ಬೋದು ನಾವು ಅಲ್ವರ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅಥವಾ ನರಸಿಂಹ ಅವತಾರ ಇರ್ಬೋದು, ಯಾವುದೇ ಅವತಾರಗಳು, ಯಾವುದೇ
ಯಾವುದೇ ಸಮಯದಲ್ಲಿ ಬಂದು ಮತ್ತೆ ಆತ ಧರ್ಮವನ್ನು ತತ್ವಗಳನ್ನ ಎಲ್ಲವನ್ನು ಸ್ಥಾಪಿಸಿ ಮತ್ತೆ ಹೊರಡ್ತಾನೆ. ಓಕೆಂದ್ರ ಅದಕ್ಕೋಸ್ಕರನೇ ಅವನು ಭಗವಂತ ಅವತಾರವನ್ನು ಕಾಣುವುದು. ಆಮೇಲೆ ಅವತಾರದ ಕಾರಣ ಏಕೆ ಅಂದ್ರೆ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡು ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾನೆ ಭಗವಂತ ಅಲ್ವರ. ಇದೆಲ್ಲರಿಗೂ ಗೊತ್ತಿರದೆ ಸಜ್ಜನರನ್ನು, ಒಳ್ಳೆಯ ಜನರು, ನಾವು ಒಳ್ಳೆಯವರಾಗಿರ್ಬೇಕು ಅವ್ರನ್ನ ರಕ್ಷಿಸೋದಕ್ಕೆ ಬರೋದು. ಭಗವಂತ ನನ್ನ ರಕ್ಷಣೆ ಮಾಡಿಲ್ಲ ಅಂತಂದ್ರೆ ಈ ಜ್ಞಾಪಕ ಬರಬೇಕು, ನಾನು ಒಳ್ಳೆಯವನ, ಅವಾಗಲೇ ಭಗವಂತ ರಕ್ಷಿಸೋದು. ಅದಕ್ಕೋಸ್ಕರ ನಾವು ಒಳ್ಳೆಯವರಾಗಬೇಕು, ಭಗವಂತನೇ ರಕ್ಷಿಸ್ತಾನೆ. ನೋಡಿ ಅಲ್ಲಿ ವೃಂದಾವನದಲ್ಲಿರೋರ್ನ ಇಂದ್ರನ ಕೋಪದಿಂದ ಕೂಡ ಭಗವಂತ ರಕ್ಷಿಸ್ತಾನೆ. ಎಲ್ಲರೂ ಅಷ್ಟೊಂದು ಸಂತೋಷವಾಗಿದ್ದಾರೆ ಅಂತ 7 ದಿನ ಅದೆಲ್ಲ ಬೇರೆ ಕತೆ, ಆಮೇಲೆ ಒಂದ್ಸರಿ ಹೇಳ್ತೀನಿ. ದುಷ್ಟರನ್ನು ನಾಶ ಮಾಡೋದು, ಆಮೇಲೆ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸೋದಕ್ಕಾಗಿ ಪ್ರತಿ ಯುಗದಲ್ಲಿ ನಾನು ಅವತಾರವನ್ನು ತೆಗೆದುಕೊಳ್ತೇನೆ ಅಂತ ಭಗವಂತ ಹೇಳ್ತಾನೆ. ನಾನು ಅವತಾರ ಅಂದ್ರೆ ಕೃಷ್ಣನ ಅವತಾರ ಮಾತ್ರ ಅಲ್ಲ, ಕೃಷ್ಣ ಬಂದು ಸ್ವಯಂ ಆತನೇ ಬರ್ತಾನೆ. ಅದ್ರ ನರಸಿಂಹ ಅವತಾರ ಇನ್ನೊಂದಾಗಿ ಬರ್ತಾನೆ, ಕೂರ್ಮ ಅವತಾರದಲ್ಲಿ ಬರ್ತಾನೆ, ಆಮೇಲೆ ವಾಮನ ಅವತಾರದಲ್ಲಿ ಬರ್ತಾನೆ. ಎಷ್ಟೊಂದು ದಶ ಅವತಾರ, ಅದು ಬರೀ ಮೇನ್ ಅವತಾರಗಳಷ್ಟೇ. 10 ದಶ ಅನ್ನೋದು 10 ಮುಖ್ಯವಾದ ಅವತಾರಗಳು, ಅದಕ್ಕಿಂತಲೂ ಜಾಸ್ತಿ ಅವತಾರಗಳೆಲ್ಲ ಅವ್ನು ಬರ್ತಾನೆ. ಅದೆಲ್ಲರಿಗೂ ಗೊತ್ತಾಗಲ್ಲ ಅಷ್ಟೇ. ರಿಸಲ್ಟ್ಸ್ ಆಫ್ ನೋಯಿಂಗ್ ದಿಸ್ ನಾಲೆಜ್, ಇದನ್ನ ಯಾಕೆ ತಿಳ್ಕೊಳ್ಬೇಕು? ಏನಪ್ಪ ನಮಗೆ ಬಿ ಎ ಮಾಡಿದ್ರೆ M.Tech ಮಾಡಿದ್ರೆ ಅಥವಾ ಡಾಕ್ಟರ್ ಮಾಡಿದ್ರೆ ಏನೋ ಸ್ವಲ್ಪ ಹಣ ಬರುತ್ತೆ, ಈ ಜ್ಞಾನ ತಿಳ್ಕೊಂಡು ಏನ್ ಮಾಡೋದು? ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಾಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮ ಏತು ಅರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ, ಅಂದ್ರೆ ಮಹಾಭಾರತದಲ್ಲ ಇಷ್ಟೊಂದು ಕಥೆಗಳಿದೆ, ಕೃಷ್ಣ ಪುಸ್ತಕದಲ್ಲಿ ಇಷ್ಟೊಂದು ಕಥೆಗಳಿದೆ. ಕೃಷ್ಣ ಹಿಂಗ್ ಮಾಡ್ದ, ಕೃಷ್ಣ ಹಂಗ್ ಮಾಡ್ದ, ಅದು ಯಶೋದಮ್ಮ ಹತ್ರ ಹಿಂಗ್ ಮಾಡ್ದ, ರಾಧಾರಾಣಿ ಹತ್ರ ಹಿಂಗ್ ಮಾಡ್ದ, ತನ್ನ ಸ್ನೇಹಿತರ ಜೊತೆ ಹಿಂಗ್ ಮಾಡ್ದ. ಇದನ್ನೆಲ್ಲ ಯಾರು ತಿಳ್ಕೊಳ್ತಾರೋ ಭಗವಂತನ ಲೀಲೆಗಳನ್ನ, ಅವನಿಗೆ ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ, ಯಥಾರ್ಥ ಅಂದ್ರೆ ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ತಾನೋ ತಿಳಿದುಕೊಳ್ಳೋಣ, ಅವನು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ, ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟೋದಿಲ್ಲ. ಅವನು ನಿರಂತರವಾಗಿ ಭಗವಂತನ ಜೊತೆ ಆ ಒಂದು ಐಶ್ವರ್ಯದಲ್ಲಿ ಅಷ್ಟೊಂದು ಸಂತೋಷವಾಗಿ, ಎಲ್ಲ ಹೇಳ್ತಾರಲ್ಲ ಸ್ವರ್ಗಲೋಕ ಏನು ಇಲ್ಲ, ಅದಕ್ಕಿಂತ ಕೋಟ್ಯಾನು ಕೋಟಿ ಒಂದು ಹೆಚ್ಚು ಐಶ್ವರ್ಯಗಳಿರುವಂತ ಒಂದು ಸಂತೋಷ ಇರೋ ಧಾಮ ಅದೆಲ್ಲ ಅಲ್ಲಿರಬಹುದು ಅಂತ ಭಗವಂತ ಹೇಳ್ತಾನೆ. ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ, ಎಲ್ಲಿ? ಗೋಲೋಕ ವೃಂದಾವನ, ಆಮೇಲೆ ದ್ವಾರಕ, ಅಂದ್ರೆ ಇಲ್ಲಿರೋ ದ್ವಾರಕ ಅಲ್ಲಿರೋ ದ್ವಾರಕ, ಆ ಥರ ವೈಕುಂಠ ಲೋಕಗಳಲ್ಲಿ ಇರಬಹುದು ಅಂತ. ಅದಕ್ಕೋಸ್ಕರನೇ ನಾವೆಲ್ಲ ಇದು ಕೂತ್ಕೊಂಡು ಇಷ್ಟೊಂದು ಚೆನ್ನಾಗಿ ನಾವು ಕೇಳ್ತಾ ಇರೋದು ಭಗವಂತನ ಈ ಒಂದು ಲೀಲೆಗಳನ್ನ, ಭಗವಂತನ ನಾಮವನ್ನು ಜಪಿಸೋದು. ಇದೇ ಫಲಿತಾಂಶ. ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಮುಂಚೆ ನಾನು ಹೇಳ್ತಿದ್ದೀನಲ್ಲ, ಆಫ್ರಿಕಾದಲ್ಲಿ ಹುಟ್ಟಬೇಕಾ ಅದಕ್ಕಂತ ಬದಲಾಗಿ ಎದ್ದವ್ರು ಏನೋ ಹೇಳ್ತಾರಲ್ಲ, ಅದರಲ್ಲ ಹೆಸರು ಹೇಳ್ಬಾರ್ದು, ಒಳ್ಳೇದಲ್ಲ. ಎಷ್ಟೊಂದು ತುಂಬಾ ಕಷ್ಟಪಡುವಂತಹ ಒಂದು ದೇಶಗಳಿದೆ ಕೆಲವರ. ಈಗ ಇಂಡಿಯಾ ಎಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ಬಿಟ್ಟಿದೆ, ಆದ್ರೆ ಇನ್ನೂ ಇಂಪ್ರೂವ್ ಆಗದೆ ಎಷ್ಟೊಂದು ಜಾಗಗಳಿದ್ದಾವೆ, ಅಲ್ಲೆಲ್ಲ ಬೇಕಾಗಿಲ್ಲ. ನಿಖರವಾದ ತಿಳುವಳಿಕೆ, ಅಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಜ್ಞಾನವು 3 ಪ್ರಮುಖ ತಪ್ಪು ಕಲ್ಪನೆಗಳನ್ನು ತೆಗೆದುಹಾಕುತ್ತದೆ. ನೋಡಿ, ಫೇಕ್ಗೂ ಫ್ಯಾಕ್ಟ್ಗೂ ಎರಡೇ ಅಕ್ಷರ ವ್ಯತ್ಯಾಸ ಅಲ್ವಾ? ಎಲ್ಲಾ ಮಾರ್ಗಗಳು ಒಂದೇ ಗಮ್ಯಸ್ಥಾನಕ್ಕೆ ಕಾರಣವಾಗುತ್ತದೆ, ಇದು ತಪ್ಪು ಕಲ್ಪನೆ. ಯಾವುದೇ ದಾರಿಯಲ್ಲಿ ಹೋದ್ರೂ ಭಗವಂತನನ್ನ ನಾವು ತಿಳ್ಕೊಳ್ಬೋದು, ಅದೆಲ್ಲ ತಪ್ಪು. ಈಗ ತಾನೇ ನೋಡಿದ್ವಲ್ಲ, ನಾವು ಪರಂಪರೆಯ ಮೂಲಕನೇ ನಾವು ಹೋಗ್ಬೇಕು ಅಂತ. ಜಾತಿ ವ್ಯವಸ್ಥೆ, ಅನ್ಯಾಯ ಮತ್ತು ಶೋಷಣೆ, ಈ ಜಾತಿ ಆ ಜಾತಿ ಎಲ್ಲ ಮಾಡ್ಬಿಟ್ಟಿದಾರಪ್ಪ, ಏನ್ ಧರ್ಮನ ನಮ್ದು ಇಲ್ಲವೇ ಇಲ್ಲ, ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಾನೆ ಇಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತಾನೆ. ಏನು ಅಂತಂದ್ರೆ ನೋಡಿ, ಯೇ ಯಥಾ ಮಮ ಪ್ರಪದ್ಯಂತೆ ತಂಸ್ತತ್ವೈವ ಭಜಮಿ ಅಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಸ್ಯ. ಯಾರು ನನಗೆ ಹೇಗೆ ಶರಣಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪ್ರಾರ್ಥನೆ, ಎಲ್ಲರೂ ಪ್ರಾರ್ಥನೆ, ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನು ಅನುಸರಿಸ್ತಾರೆ. ಯಾರೇ ಇದ್ರೂ ಕೂಡ ಎಲ್ಲರೂ ಕೊನೆಯದಾಗಿ ನನ್ನನ್ನೇ ಬಂದು ಕಾಣಬೇಕಾಗುತ್ತೆ ಅಂತ ಅಲ್ವರ. ಯಾವುದೋ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಒಂದು ಫೈಲ್ ಕೊಟ್ರೆ ಅದು ಕೊನೆಯದಾಗ ಏನಾಗುತ್ತೆ, ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗುತ್ತೆ, ಅವರೇ ಸೈನ್ ಮಾಡ್ಲೇಬೇಕಾದ್ರೆ ಅಲ್ವರಾ. ನನಗೆ ಪಿಯೋನ್ ಹತ್ರ ಕೊಟ್ಟೆ ಸರ್, ನನ್ನ ಮ್ಯಾನೇಜರ್ ಹತ್ರ ಕೊಟ್ಟೆ ಅಂದ್ರೆ ಕಡೆನಲ್ಲಿ ಅಲ್ಲೇ ಹೋಗ್ಬೇಕು, ಚೀಫ್ ಮ್ಯಾನೇಜರ್ ಹತ್ರ ಹೋಗ್ಬೇಕು. ಆ ಥರ
ಇದು ಯಾರ ಹತ್ರ ಅಂತಂದ್ರೆ ಅವ್ರ ಹತ್ರನೇ ಹೋಗುತ್ತೆ. ಎಲ್ಲರೂ ನನ್ನ ಹತ್ರನೇ ಶರಣಾಗೋದು. ಅದು ಯಾಕೆ ಡೈರೆಕ್ಟ್ ಆಗಿ ಯಾಕೆ ಹಾಕ್ಬಾರ್ದು ಅಂತ ಇಲ್ಲಿ ಭಗವಂತ ನಮಗೆ ಹೇಳ್ಕೊಡ್ತಿದ್ದಾನೆ. ಡಿಫ್ರೆಂಟ್ ಪಾತ್ ಲೀಡ್ಸ್ ಟು ಡಿಫ್ರೆಂಟ್ ಡೆಸ್ಟಿನೇಷನ್. ವಿಭಿನ್ನ ಮಾರ್ಗಗಳು ವಿಭಿನ್ನ ಗುರಿಗಳು ಅಂತ ಇಲ್ಲಿ ನಮಗೆ ಭಗವಂತ ಹೇಳ್ತಿದ್ದಾನೆ. ಒಂದೇ ದಾರಿಯಲ್ಲಿ ಎಲ್ಲರೂ ಹೋಗಕ್ಕೆ ಸಾಧ್ಯವಿಲ್ಲ. ಎಲ್ಲ ಹೇಳ್ಬೋದು, ತುಂಬಾ ಸುಲಭವಾಗಿ ಹೇಳ್ಬಿಡ್ತಾರೆ, ಓ ಎಲ್ಲಾ ಜಾಗದಲ್ಲೂ ಭಗವಂತನಿದ್ದಾನೆ, ದೇವಸ್ಥಾನಕ್ಕೆ ಹೋಗ್ಬೇಕಾ ಅಂತ. ಅದಾದ್ರೆ ಕಾಣಿಸ್ತಾರ ನಿಮ್ಗೆ ಎಲ್ಲಾ ಜಾಗದಲ್ಲೂ ಭಗವಂತ? ಅಂತಾರ ಇಲ್ಲ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ಏನೋ ಭಗವಂತ ಅಲ್ಲಿ ನಿಂತಿರಂಗೆ ಭಗವಂತ ಆ ಥರ ಇದೆ ಅಲ್ವರ. ವಿಭಿನ್ನವಾಗಿರುತ್ತೆ, ಹೇಳೋದಕ್ಕೆ ಸುಲಭವಾಗಿರುತ್ತೆ, ಆದ್ರೆ ನಿಜವಾಗೂ ಅದು ಇದೆಯಾ? ಆ ಥರ ಇಲ್ಲ. ಎಲ್ಲಾ ಜಾಗನೂ ಎಲ್ಲಾನು ಭಗವಂತನಿದೆ ಅಲ್ಲ. ಡಿವೋಟೀಸ್ ಲೀವ್ ವಿತ್ ಲಾರ್ಡ್ ಅಂಡ್ ಸರ್ವ್ ಹಿಮ್ ಹ್ಯಾಪಿಲಿ. ಅದೇ ಭಕ್ತರುಗಳು ಮಾತ್ರ ಭಗವಂತನ ಜೊತೆಲಿದ್ದು ಭಗವಂತನಿಗೆ ಸಂತೋಷ ಕೊಡುವಂತಹ ಎಲ್ಲ ಸೇವೆಗಳನ್ನು ಅವ್ರು ಮಾಡ್ತಿರ್ತಾರೆ. ಆದ್ರಿಂದ ಅವರು ಭಗವದ್ಧಾಮದಲ್ಲಿ ಇರ್ತಾರೆ. ಯೋಗಿ ಗೆಟ್ಸ್ ಮಿಸ್ಟಿಕ್ ಪವರ್. ಯೋಗಿ ಭಕ್ತರು ನೋಡಿ ಭಗವಂತನ ಜೊತೆಲಿದ್ದು ಸಂತೋಷವಾಗಿರ್ತಾರೆ. ಯೋಗಿಗಳಿಗೆ ಏನ್ ಮಾಡುತ್ತಾರೆ, ಅವರು ನದಿ ಮೇಲೆ ನಡೀತಾರೆ, ಹಿಂಗಂದ ತಕ್ಷಣ ಕುಂಕುಮ ಬರುತ್ತೆ. ಅದೆಲ್ಲ ನಿಜಾನೇ ಆಕ್ಚುಲಿ. ಅದೆಲ್ಲ ಏನು ತಪ್ಪಿಲ್ಲ. ಸ್ವಲ್ಪ ಜನ ಅದು ಮ್ಯಾಜಿಕಲ್ ಮಾಡ್ತಾರೆ, ಸ್ವಲ್ಪ ಜನ ಅದು ನಿಜವಾಗ ಮಾಡ್ತಾರೆ. ಈಗೆಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದಾರೆ, ಯಾಕಂದ್ರೆ ಆ ಥರ ಒಂದು ಸಾಧನ ಅವ್ರ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ. ಮೊದಲೆಲ್ಲ ಆ ಥರ ಸಾಧನ ಮಾಡಿ ಚಕ್ ಅಂತ ಡೆಲ್ಲಿಯಿಂದ ಬ್ಯಾಂಗ್ಳೂರ್ ಬಂತು, ಬ್ಯಾಂಗ್ಳೂರಿಂದ ಆ ಥರ ಎಲ್ಲ ಅದೆಲ್ಲ ಹೋಗ್ತಾ ಇದ್ರು, ಚಕ್ ಚಕ್ ಅಂತ ಹೋಗ್ತಾ ಇದ್ರು, ಮಾಡ್ತಾ ಇದ್ರು. ಆಮೇಲೆ ಹಿಂಗಂದ್ರೆ ಎಲ್ಲ ಸಿಕ್ಬಿಡೋದು. ಹಿಂಗಂದ್ರೆ ತುಂಬಾ ಹಸಿವಾಗ್ತದೆ ಗುರುಗಳೇ, ನಾನು ಕೆಳಗೆ ಬಿದ್ಬಿಡ್ತೀನಿ, ಏನೇ ಯೋಚನೆ ಮಾಡ್ಬೇಡ ಸುಮ್ಮನಿರು ಅಂತ ಒಂದು ಒಂದು ಮಾವಿನಕಾಯಿ ಒಂದು ಬೀಜ ಎಲ್ಲ ಹಾಕೋರು, ಹಂಗೆ ಅದು ಬೆಳೆದ್ಬಿಟ್ಟು ಹಂಗೆ ಮಾವಿನ ಹಣ್ಣು ಕೊಟ್ಬಿಡೋದು, ಎಲ್ಲ ತಿಂದು ಮತ್ತೇರಿ ಅಲ್ಲೇ ಮಲಗ್ಬಿಡೋರು. ಅಷ್ಟೊಂದು ಚೆನ್ನಾಗಿ ಸಿಗೋದು ಅದೆಲ್ಲ. ಎಲ್ಲ ಮಾಡ್ತಿದ್ರು. ಅದೆಲ್ಲ ಯಾರಿಗೆ ಸಿಗುತ್ತೆ? ಯೋಗಿಗಳಿಗೆ ಸಿಗುತ್ತೆ ಮಿಸ್ಟಿಕ್ ಪವರ್. ನಾನು ನೋಡಿದಿಲ್ಲ, ಇನ್ನೊಂದು ಇಂಗ್ಲಿಷ್ ಮೂವಿ ಇದೆ, ಯಾವುದು ಹ್ಯಾರಿ ಪಾಟರ್ ಅಂತ ಅಲ್ವರ. ಕನ್ನಡದಲ್ಲೂ ಬೇಕಾದಷ್ಟು ಇದೆ. ಅದ್ರಲ್ಲಿ ಒಂದು ಪರ್ಕೆ ಇಟ್ಕೊಂಡು ಹಂಗೆ ಆರ್ತಾರೆ. ಅದೆಲ್ಲ ಪಾಸಿಬಲ್, ಎಲ್ಲನೂ ಸಾಧ್ಯವಾಗುತ್ತದೆ. ಯಾಕಂದ್ರೆ ಅವರಲ್ಲಿ ಯೋಗಿಗಳು ಅಂದ್ರೆ ಹ್ಯಾರಿ ಪಾಟರ್ ಹೇಳ್ತಾ ಇಲ್ಲ, ನಮ್ಮಲ್ಲೂ ಆ ಥರ ಇದ್ದಾರೆ. ಅದ್ರ ಮೇಲೆ ಕುತ್ಕೊಂಡು ಹೋಗ್ಬೋದು. ಯೋಗಿ ಆ ಥರ ಮಿಸ್ಟಿಕ್ಸ್ ಪವರ್ ತುಂಬಾ ಬರುತ್ತೆ. ಅವ್ರು ಕಾಣಿಸೋದೇ ಇಲ್ಲ ಎಲ್ಲಿದ್ದಾರೆ ಏನಿದ್ದಾರೆ ಅಂತ. ಆಮೇಲೆ ತುಂಬಾ ಈಗಲೂ ಇದ್ದಾರೆ, ಅದು ಕಾಣಿಸೋದೆ ಅಷ್ಟಾಗಿ. ಈ ಕುಂಭಮೇಳಕ್ಕೆಲ್ಲ ಅಷ್ಟಕ್ಕೆ ಅಷ್ಟೊಂದು ಜನ ಹೋಗೋದು, ಅಲ್ಲೆಲ್ಲ ಭಯಂಕರ ಚೆನ್ನಾಗಿರ್ತಾರೆ ಅವರು. ಜ್ಞಾನಿ ಸಟೈನ್ ಬ್ರಹ್ಮನ್. ಆಮೇಲೆ ಭಕ್ತ, ಯೋಗಿ, ಜ್ಞಾನಿ. ಜ್ಞಾನಿ ಅಂದ್ರೆ ಈ ಎಲ್ಲ ಶಾಸ್ತ್ರಗಳನ್ನೆಲ್ಲ ಓದಿ ಎಲ್ಲ ಮಾಡೋದು. ಅವರು ಬ್ರಹ್ಮನ್. ಬ್ರಹ್ಮನ್ ಅಂದ್ರೆ ಬ್ರಹ್ಮ ಅಲ್ಲ, ಬ್ರಹ್ಮನ್ ಅಂದ್ರು ಭಗವಂತನ ಒಂದು ಭಗವಂತನ ಹತ್ರ ಇಂದ ಬರೋ ಅಂತ ಆ ಬೆಳಕು, ಅದೇ ಬ್ರಹ್ಮನ್. ಆ ಬೆಳಕಿನಲ್ಲಿ ಹೋಗಿ ಅವರು ಲೀನರಾಗ್ಬಿಡ್ತಾರೆ ಈ ಜ್ಞಾನಿಗಳು ಅಂತ ಇಲ್ಲಿ ನಮ್ಗೆ ಭಗವಂತ ಹೇಳ್ತಾರೆ. ಅಲ್ಲ ಕರ್ಮಿ ಏನಾಗ್ತಾರೆ? ಈಗೆಲ್ಲ ನಾವು ನೋಡ್ತೀವಲ್ಲ ಪ್ರಪಂಚದವರೆಲ್ಲ ಕರ್ಮಿ. ಅವರು ಅವ್ರಿಗೆ ಭಗವಂತನ ಒಂದು ಅವ್ರಿಗೆ ಏನೋ ಒಂದು ಆಸೆ ಇರುತ್ತೆ, ನಾನು ಮನೆ ಕಟ್ಟಬೇಕು, ನನಗೆ ಅದೆಲ್ಲ ಸಿದ್ಧಿ ಆಗುತ್ತೆ. ನಮ್ಗೆ ಅದು ಬೇಕಾದವು. ಯಾವುದನ್ನು ಯಾರು ಏನು ತಗೊಂಡೋಗೋದಕ್ಕೆ ಆಗೋದಿಲ್ಲ. ನಮಗೆ ಬೇಕಾಗಿರೋದು ಯಾವುದು? ನಿತ್ಯವಾದಂಥದ್ದು, ಎಟರ್ನಲ್ ನಾಲೆಡ್ಜ್ ಬೇಕು, ಎಟರ್ನಲ್ ಪೊಸಿಷನ್ ಬೇಕು. ಅದನ್ನೇ ನಾವು ನಾವು ಯಾಚಿಸ್ಬೇಕು. ಕರ್ಮಿನೂ ಬೇಡ, ಧ್ಯಾನಿನೂ ಬೇಡ, ಯೋಗಿನೂ ಬೇಡ. ನಾವು ಭಗವಂತನ ಜೊತೆಯಲ್ಲಿ ಯಾವಾಗಲೂ ಇರೋದೇ ಒಂದು ಉನ್ನತವಾದಂತಹ ಒಂದು ಸ್ಥಳ ಅಂತ ಇಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತಾನೆ. ವರ್ಣಾಶ್ರಮ ಧರ್ಮ ನಾವು ಹೇಳ್ತಿದ್ದಲ್ಲ ಇದಕ್ಕೆ ಮುಂಚೆ, ಈ ಒಂದು ಜಾತಿ ಎಲ್ಲ ಮಾಡ್ಬಿಟ್ಟಿದಾರಪ್ಪ, ನಮ್ದು ಸರಿನೇ ಇಲ್ಲ ಅಂತ. ಅದೆಲ್ಲ ತಪ್ಪಾದ ಒಂದು ಕಲ್ಪನೆ. ಅದು ತಪ್ಪಾಗಿ ನಮ್ಗೆ ಹೇಳ್ಕೊಟ್ಟಿರೋದು. ಭಗವಂತ ಜಾತಿ ಎಲ್ಲ ಕ್ರಿಯೇಟ್ ಮಾಡಿಲ್ಲ. ಚತುರ್ವರ್ಣಮಯ ಶಾಸ್ತ್ರಂ ಗುಣಕರ್ಮ ವಿಭಾಗ ಸಹ ತಸ್ಯ ಕರ್ತರ್ ಅಪಿ ಮಾಮ ವಿಧಾಯ ಕೃತಂ ಅವ್ಯಯಂ. ಎಲ್ಲ ನಮ್ಮ ಭಕ್ತರುಗಳು ಯಾರಾದರೂ ಝೂಮಲ್ಲಿ ಇದ್ರೆ ದಯವಿಟ್ಟು ಇದರಲ್ಲಿ ಬನ್ನಿ, ಅದರಲ್ಲಿ ಯೂಟ್ಯೂಬಲ್ಲಿ. ಯಾಕಂದ್ರೆ ಹೊಸಬರೆಲ್ಲ ಈ ಒಂದು ಝೂಮಲ್ಲಿ ಬರಲಿ ದಯವಿಟ್ಟು. ಈ ಒಂದು ಐಕ ನಿಸರ್ಗದ ಗುಣತ್ರಯಗಳು ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯೇನು, ಆದುದರಿಂದ ನಾನು ಕರ್ತರನಲ್ಲ ಎಂದು ಹೇಳಿದ್ದಾನೆ. ಇಲ್ಲಿ ಭಗವಂತ ಹೇಳ್ತಿದ್ದಾನೆ, ನಾನು 4 ವರ್ಣಗಳನ್ನ, ನಾನು ವರ್ಣಾಶ್ರಮ ಧರ್ಮ ವರ್ಣಗಳನ್ನ ನಾನು ಸೃಷ್ಟಿಸಿದ್ದೇನೆ. ಯಾವುದು ವರ್ಣ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದು ಅವರ ಗುಣಗಳಿಗೆ ತಕ್ಕಂತೆ ಅನ್ನೋದನ್ನ ಇಲ್ಲಿ ಭಗವಂತ ನಮ್ಗೆ ಹೇಳ್ಕೊಡ್ತಿದ್ದಾನೆ. ಏನು ಗುಣ? ಒಬ್ರು ಗುಣ ಏನಂದ್ರೆ ಸಾತ್ವಿಕವಾಗಿರ್ತಾರೆ, ನನಗೆ ಅದು ಎಲ್ಲರಿಗೂ 4 ವಿಷಯಗಳನ್ನ ಹೇಳ್ಕೊಡ್ಬೇಕು ಅಂತ ಆಸೆ. ಅವರು ಟೀಚರ್ಸ್ ಆಗ್ತಾರೆ, ಬ್ರಾಹ್ಮಣರಾಗ್ತಾರೆ ಅಂತ ಇಲ್ಲಿ ಹೇಳ್ಕೊಟ್ಟಿರೋದು. ಅದಕ್ಕೆ ಅವನು ಅದು ಗುಣಕ್ಕೆ ತಕ್ಕಂತೆ, ಅವನು ಹುಟ್ಟಿಂದಲ್ಲ ಡಾಕ್ಟರ್ ಮಗ ಡಾಕ್ಟರ್ ಆಗೋದಿಲ್ಲ. ಈಸ್ ಡಾಕ್ಟರ್ ಸನ್ ಎ ಬಾರ್ನ್ ಡಾಕ್ಟರ್. ನಮ್ಮಪ್ಪ ಡಾಕ್ಟರ್ 30 ವರ್ಷ ಮಾಡಿದ್ದಾರೆ, ಬಾ ನಾನು ನಿನ್ಗೆ ಆಪರೇಷನ್ ಮಾಡಿದ್ರೆ ಹುಚ್ಚ ಅನ್ಬಿಟ್ಟು ಅವ್ರ ಹತ್ರ ಎಲ್ಲ ಓಡ್ಬಿಡ್ತಾರೆ ಅಲ್ವರ.
ಅದು ಬ್ರಾಹ್ಮಣನ ಮಗ ಬ್ರಾಹ್ಮಣ, ಕ್ಷತ್ರಿಯ ಮಗ ಕ್ಷತ್ರಿಯ, ಆ ಥರ ಎಲ್ಲ ಏನಿಲ್ಲ. ಅದು ಅದು ನಮ್ಮ ಗುಣ ಹೇಗಿದೆಯೋ ಅದ್ರ ತಕ್ಕಂತೆ. ಅದಕ್ಕೆ ನಾವು ನೋಡಿರ್ಬೋದು, ಪರಶುರಾಮ ಬ್ರಾಹ್ಮಣನಾಗಿದ್ರು ಅವನು ಎಲ್ಲಾ ಕಡೆ ಹೋಗಿ ಕ್ಷತ್ರಿಯ ಎಲ್ಲರನ್ನೂ ಸಾಯಿಸ್ತಾನೆ. ವಾಲ್ಮೀಕಿ ಅವರೆಲ್ಲ ಬೇರೆ ವರ್ಣದಲ್ಲಿ ಇದ್ರೂ ಕೂಡ ಅವರು ದೊಡ್ಡ ಬ್ರಾಹ್ಮಣರಾಗ್ತಾರೆ. ನಾವು ಗುಣಗಳನ್ನ ಹೇಗೆ ಬದಲಾಯಿಸ್ಕೊಳ್ತೀವೋ ಅದರ ಪ್ರಕಾರನೇ ನಮ್ಮ ವರ್ಣ ಅಂತ ಭಗವಂತ ಹೇಳ್ತಿದ್ದಾನೆ. ನಾನು ಬ್ರಾಹ್ಮಣನಾಗ್ಬೋದು, ನಾನು ಎಲ್ಲ ಶಾಸ್ತ್ರಗಳನ್ನ ಓದಿ ಎಲ್ಲವನ್ನು ಪಾರಾಯಣ ಮಾಡಿ ನಾನು ಅದನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡ್ರೆ ನಾನು ಬ್ರಾಹ್ಮಣನೇ. ನಾನು ಕತ್ತಿ ಎತ್ಕೊಂಡು 4 ಜನ ಕಾಪಾಡ್ತೀನಿ, ಧರ್ಮವನ್ನು ಪರಿಪಾಲನೆ ಮಾಡ್ತೀನಿ ಅಂದ್ರೆ ನಾನು ಕ್ಷತ್ರಿಯ ಅಲ್ವರ. ಆಮೇಲೆ ನಾನು ವ್ಯವಸಾಯ ಮಾಡ್ತೀನಿ, ಎಲ್ಲರಿಗೂ ಸ್ವಲ್ಪ ಧಾನ್ಯಗಳನ್ನು ಕೊಡ್ತೀನಿ ಅಂದ್ರೆ ನಾನು ವೈಶ್ಯ. ನಾನು ಇವರೆಲ್ಲರಿಗೂ ಮೇಲೆ ಇರೋರು 3 ಜನಕ್ಕೂ ನಾನು ಹೆಲ್ಪ್ ಮಾಡ್ತೀನಿ ಅಂದ್ರೆ ನಾನು ಶೂದ್ರ ಅಷ್ಟೇ. ಶೂದ್ರನ ಮುಟ್ಬಾರ್ದು, ಅವನಿಗೆ ಬುದ್ಧಿ ಇಲ್ಲ, ಹಾಗೆಲ್ಲ ಇಲ್ಲ. ಅವನಿಗೆ ಹೇಗೆ ಗುಣ ಇದೆಯೋ ಅದಕ್ಕೆ ತಕ್ಕಂತೆ ಅವನು ಅಂತ ಭಗವಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ಹೇಳ್ತಿದ್ದೆ ನೋಡಿ, ಇದು ಭೌತಿಕ ಲೋಕದಲ್ಲಿರುವ ಜನಗಳಿಗೆ ಮಾತ್ರ, ಅದು ನನಗೆ ಅನ್ವಯಿಸೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಈ ವರ್ಣಾಶ್ರಮ ಧರ್ಮದ ಮೇಲೆ ಅವನು, ಅದಕ್ಕೆ ಕೆಳಗಡೆ ಅವನ, ಅದಕ್ಕೆ ಭಗವಂತ ಬ್ರಾಹ್ಮಣನೋ ಕ್ಷತ್ರಿಯನೋ ಅದೆಲ್ಲ ಇಲ್ಲ. ವಾಮನ ಬಂದ ಬ್ರಾಹ್ಮಣಂತರ, ಅದರಿಂದ ಭಗವಂತ ಬ್ರಾಹ್ಮಣ, ಬ್ರಾಹ್ಮಣ, ಭಗವಂತ ಕ್ಷತ್ರಿಯನಾಗಿ ಬಂದ ರಾಮನಾಗಿ, ಅವನು ಕ್ಷತ್ರಿಯ, ಆ ಥರ ಎಲ್ಲ ಏನಿಲ್ಲ. ಅವನು ಆ ಒಂದು ಕೆಲಸ ಕಾರ್ಯಕ್ಕಾಗಿ ಬರ್ತಾನೆ ಹೊರತು ಅವನಿಗೆ ಅದಕ್ಕೆ ಉತ್ತಮವಾದದ್ದು ಈ 4 ವರ್ಣಗಳಿಗೂ ಅಪಾರನಾದದ್ದು, ಟ್ರಾನ್ಸಿಡೆಂಟಲ್ ಅಂತಾರೆ ಇಂಗ್ಲಿಷಲ್ಲಿ. ಇದಕ್ಕೆಲ್ಲದಕ್ಕೂ ಉನ್ನತವಾದದ್ದು, ರಿಯಾಕ್ಷನ್ಲೆಸ್, ಅಕರ್ಮದ ಬಗ್ಗೆ ಈಗ ನಮಗೆ ಭಗವಂತ ಹೇಳ್ಕೊಡ್ತಿದ್ದಾನೆ. ಇದೆಲ್ಲ ಬಹಳ ವಿಷಯಗಳಿದೆ. ನಾವು ಇಂಪಾರ್ಟೆಂಟ್ ತಗೊಂಡು ಈ 1 ಅವರ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಕಿಂ ಕರ್ಮ ಕಿಂ ಅಕರ್ಮೇತಿ ಕಾವ್ಯೋ ಅಪಿ ಅತ್ರ ಮೋಹಿತಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯತ್ ಜ್ಞಾತ್ವಾ ಮೋಕ್ಷಸ್ಯ ಸುಭಃ. ಕರ್ಮವು ಯಾವುದು ಅಕರ್ಮ ಯಾವುದು ಎಂಬುದನ್ನು ತೀರ್ಮಾನಿಸುವಾಗ ಬುದ್ಧಿವಂತರಿಗೆ ದಿಗ್ಭ್ರಮೆಯಾಗುತ್ತದೆ ಅಂತ ಇಲ್ಲಿ ಭಗವಂತ ಹೇಳ್ತಿದ್ದಾನೆ ನೋಡಿ. ಬುದ್ಧಿವಂತರಿಗೇನೆ ಅದು ದಿಗ್ಭ್ರಮೆಯಾಗುತ್ತೆ. ಕರ್ಮವೆದ್ದರೇನು ಎಂಬುದನ್ನು ಈಗ ನಿನಗೆ ವಿವರಿಸಿ ಹೇಳುತ್ತೇನೆ, ಅದನ್ನು ತಿಳಿದು ನೀನು ಎಲ್ಲ ಅಶುಭದಿಂದ ಬಿಡುಗಡೆ ಹೊಂದುವೆ. ಕರ್ಮ ಯಾವುದು ಎಲ್ಲ ತಿಳ್ಕೊಳ್ತಾರೆ, ಕರ್ಮನೇ ಎಲ್ಲ ಅಂತ. ಕರ್ಮ ಬೇರೆ, ಅದರಲ್ಲಿ ವಿಧವಾದಂತಹದ್ದಿದೆ. ಅದು ಏನು ಅನ್ನೋದನ್ನ ನನಗೆ ವಿವರಿಸ್ತೇನೆ ಅಂತ ಅರ್ಜುನನಿಗೆ ಹೇಳ್ತಾರೆ. ಅದರಲ್ಲಿ ನಾವು ತಿಳ್ಕೊಳ್ಳೋಣ. ಕರ್ಮ ಅಂತಂದ್ರೆ ಪುಣ್ಯ ಕರ್ಮ ಇದೆ ನೋಡಿ. ಅಲ್ಲಿ ಯಾರೋ ಒಬ್ರು ಹೋಗಿ ಒಂದು ಚಿತ್ರದಲ್ಲಿ ಊಟ ಇಲ್ದಿರೋರಿಗೆ ಊಟ ಕೊಡ್ತಿದ್ದಾರೆ, ಅದು ಒಂದು ಪುಣ್ಯ ಕರ್ಮ. ಆಮೇಲೆ ವೈದಿಕ ತಡೆಯಾಜ್ಞೆಗಳ ಪ್ರಕಾರ ನಡೆಸಲಾಗುತ್ತದೆ. ಅದನ್ನ ಯಾವುದು ನಮ್ಮ ಶಾಸ್ತ್ರದಲ್ಲಿ ಹೇಳಿದರೆ, ನಮಗೆ ಅನ್ನದಾನ ಶ್ರೇಷ್ಠವಾದದ್ದು, ಆ ಥರ ವಿದ್ಯಾದಾನ ಶ್ರೇಷ್ಠವಾದದ್ದು ಅಂತ ಯಾವುದು ನಮ್ಮ ಶಾಸ್ತ್ರದಲ್ಲಿ ಹೇಳಿದೆಯೋ ಅದನ್ನ ನಾವು ಮಾಡಿದರೆ ಅದು ಪುಣ್ಯ ಕಾರ್ಯ. ಅದರಿಂದ ನಮಗೇನಾಗುತ್ತೆ, ಒಳ್ಳೆಯದು ನಡೀತೆ, ಪುಣ್ಯ ನಡೀತೆ. ಪುಣ್ಯ ಕಾರ್ಯ ಮಾಡಿದಾಗ ನಮಗೆ ಸಂತೋಷಗಳು ನಮ್ಮ ಜೀವನದಲ್ಲಿ ಬಂದು ಸೇರುತ್ತೆ. ಅದು ಈ ಜನ್ಮದಲ್ಲಿ ಇರ್ಬೋದು, ಅಥವಾ ಬರೋ ಜನ್ಮದಲ್ಲಿ ಇರ್ಬೋದು, ಅಥವಾ 100 ಜನ್ಮ ಆದ್ಮೇಲೂ ಬರ್ಬೋದು. ಆದ್ರೆ ಯಾವಾಗ ಬರುತ್ತೆ ಅಂತ ಹೇಳಲ್ಲ ಭಗವಂತ. ಅದೆಲ್ಲ ತುಂಬಾ ಸೀಕ್ರೆಟ್ ಆಗಿಟ್ಟಿದ್ದಾನೆ ಭಗವಂತ. ಆಮೇಲೆ ಒಳ್ಳೆಯ ಕರ್ಮವನ್ನು ಮಾಡುವುದು ಪುಣ್ಯದ ಫಲಿತಾಂಶಗಳು ಅಂತ ಭಗವಂತ ನಮ್ಗೆ ಹೇಳ್ತಾನೆ. ಒಳ್ಳೆ ಕಾರ್ಯ, ಯಾವುದೇ ಒಳ್ಳೆಯ ಕಾರ್ಯ ಮಾಡಿದ್ರೆ ಅದು ಪುಣ್ಯದ ಕಾರ್ಯಗಳು. ಅದಕ್ಕೆ ನಮ್ಗೆ ಹಳೆ ಕಾಲದಲ್ಲೆಲ್ಲ ನೋಡಿದ್ರೆ ಮನೆ ಜಗ್ಲಿಗಳಲ್ಲೆಲ್ಲ ನೀರಿಟ್ಟಿರೋರು, ಮನೆಗೆ ಬಂದವ್ರಿಗೆ ಮಜ್ಜಿಗೆ ಕೊಡೋರು, ಊರಿಗೆ ಹೋಗೋರು ಮಜ್ಜಿಗೆ ಕೊಡೋರು, ದಾರಿಲಿ ಹೋಗೋರಿಗೆ ಛತ್ರ ಕಟ್ಟೋರು, ಅನ್ನದಾನ ಮಾಡೋರು, ಅದೆಲ್ಲ ಮಾಡ್ತಿದ್ರು. ಯಾಕೆ? ಹುಚ್ಚರ ಅವರೆಲ್ಲ. ದೇವಸ್ಥಾನ ಕಟ್ಟೋರು, ಮನೆ ಕಟ್ಟೋರು, ಸ್ಕೂಲ್ ಕಟ್ಟೋರು, ಅದೆಲ್ಲ ಒಳ್ಳೆ ಕಾರ್ಯಗಳು. ಅದು ಪುಣ್ಯ ಸಿಗುತ್ತೆ ಅಂತ. 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲದೆ ಎಷ್ಟೋ ಜನ ಮಾಡಿದ್ದಾರೆ. ಅದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಅದರಿಂದ ನಮ್ಮ ಸಂತತಿಗಳು, ನಮ್ಮ ಜನರು, ನಾವು ಎಲ್ಲ ಸಂತೋಷವಾಗಿರಬಹುದು ಅಂತ. ಎಂಜಾಯ್ ಟೆಂಪರರಿ ಹ್ಯಾಪಿನೆಸ್, ತಾತ್ಕಾಲಿಕ ಸಂತೋಷವನ್ನು, ಆನಂದವನ್ನು ಕೊಡುತ್ತೆ. ಯಾವುದು? ಈ ಕರ್ಮ. ಕರ್ಮ ಅಂದ್ರೆ ನಾವು ಶಾಸ್ತ್ರದಲ್ಲಿ ಇರುವಂತೆ ನಡ್ಕೊಂಡು ಹೋದ್ರೆ ಅದು ಪುಣ್ಯ ಕರ್ಮ. ಅದನ್ನೇ ಕರ್ಮ ಅಂತ ಹೇಳ್ತೀವಿ. ಹಾಗಾದ್ರೆ ವಿಕರ್ಮ ಯಾವುದು? ಪಾಪ ಕಾರ್ಯಗಳನ್ನ ಕರ್ಮ ಅಂತ ಹೇಳಲ್ಲ, ಅದನ್ನ ವಿಕರ್ಮ ಅಂತ ಹೇಳ್ತಾರೆ. ಅದನ್ನೇ ಭಗವಂತ ನಾವೆಲ್ಲಾನು ಒಟ್ಟಿಗೆ ಸೇರಿಸ್ಬಿಟ್ಟು ಎಲ್ಲಪ್ಪ ನನ್ನ ಕರ್ಮಪ್ಪ ಅಂತೀವಿ. ನಮ್ಮ ಕರ್ಮದಿಂದ ಒಳ್ಳೇದೇ ನಡೆಯೋದು, ಅದು ಕೆಟ್ಟದ್ದು ನಡೆಯಲ್ಲ. ವಿಕರ್ಮದಿಂದ, ಪಾಪದಿಂದನೇ ಕಷ್ಟಗಳು ಬರೋದು ಅಂತ. ಪಾಪ ಪೂರಿತ ಕೃತ್ಯಗಳು ನೋಡಿ, ಅಲ್ಲಿ ಕತ್ತಿ ಹಿಡ್ಕೊಂಡಿದ್ದಾನೆ. ನಮ್ಗೇನು ಹೇಳ್ಬೇಕಾಗಿಲ್ಲ, ಇದೆಲ್ಲ ಎಲ್ಲರಿಗೂ ಗೊತ್ತು. ಯಾವುದು ಪಾಪ ಆಗಿದ್ದು, ಕೆಟ್ಟದ್ದು, ಯಾವುದು ಒಳ್ಳೇದು ಅಂತ. ಯಾವುದು ನಮ್ಮ ಶಾಸ್ತ್ರದಲ್ಲಿ ಹೇಳಿದೆಯೋ ಅದನ್ನ ಮಾಡಿದ್ರೆ ಅದು ಕರ್ಮ. ಯಾವುದು ನಮ್ಮ ಶಾಸ್ತ್ರದಲ್ಲಿ ಹೇಳಿಲ್ಲ, ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರೋದಕ್ಕಿಂತ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ಅದು ಪಾಪ ಕಾರ್ಯ. ವೇದಗಳ ತಡೆಯಾಜ್ಞೆ ವಿರುದ್ಧ, ವೇದ ಹೀಗೆ ಹೇಳಿದೆ ಆದ್ರೆ ನಾನು ತರ ಮಾಡಲ್ಲ, ಅದಕ್ಕೆ ವಿರುದ್ಧವಾಗಿರ್ತೀನಿ ಅಂತ ಹಿರಣ್ಯಕಶಿಪು, ರಾವಣ ಎಷ್ಟೊಂದು ಶಕ್ತಿಶಾಲಿಗಳು. ಅಬ್ಬಬ್ಬಾಬಾ,
ಆದ್ರೆ ಏನ್ ಮಾಡಕ್ಕಾಯ್ತು? ಕಡೆಯಲ್ಲಿ ಎಷ್ಟೇ ಶಕ್ತಿಶಾಲಿಯಾಗಿದ್ರು ಅವ್ರನ್ನ ಭಗವಂತ ಕೊಲ್ತಾನೆ ಅನ್ನೋದನ್ನ ನಾವಿಲ್ಲಿ ಕಷ್ಟಪಡಬೇಕು, ಅನ್ನೋದನ್ನ ತಿಳ್ಕೋಬೇಕು. ಆದ್ದರಿಂದ ಪಾಪ ಕಾರ್ಯವನ್ನು ನಾವು ಮಾಡಬಾರದು. ನಾವು ಅದಕ್ಕೇನೆ ನಾವು ಶಾಸ್ತ್ರಗಳನ್ನು ಓದಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿದಾಗ್ಲೇನೆ, ಇಲ್ಲಾಂದ್ರೆ ಗೊತ್ತೇ ಆಗಲ್ಲ. ಎಷ್ಟೋ ಜನ ಸಾಯಿಸ್ಬಿಟ್ಟು ಕೋರ್ಟಲ್ಲಿ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಸ್ವಾಮಿ, ನನ್ ಕೋಪ ಬಂದ್ಬಿಡ್ತು ಮಾಡ್ಬಿಟ್ಟೆ ಸ್ವಾಮಿ ಅಂತಾರೆ. ಅದಕ್ಕಾದ್ರೆ ಬಿಡ್ತಾರ? ಬಿಡಲ್ಲ. ಆದ್ರಿಂದ ನಾವು ಪಾಪ ಕಾರ್ಯ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಅನುಭವಿಸ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಇದೇ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತಾನೆ ಭಗವಂತ. ಅದು ಬರೀ ತುಂಬಾ ಸೀಕ್ರೆಟ್ ಆದದ್ದು ಆ ವಿಷಯ. ಹೆಚ್ಚೆಸ್ಟ್ ಸಿನ್ಫುಲ್ ರಿಯಾಕ್ಷನ್, ಈ ವಿಕರ್ಮ ಅನ್ನೋದು ಪಾಪ ಪ್ರತಿಕ್ರಿಯೆ ಪಡೆಯುತ್ತದೆ. ಅದು ಏನ್ ಕೊಡುತ್ತೆ? ಅದರ ಫಲಿತಾಂಶ ದುಃಖಗಳು. ಕರ್ಮದ ಫಲಿತಾಂಶ ಸಂತೋಷ, ವಿಕರ್ಮದ ಫಲಿತಾಂಶ ದುಃಖ. ಅಕರ್ಮ ಮೂರನೆಯದೊಂದಿದೆ. ಇದು ಬಂದು ನಮಗೆ ಪಾಪನ ಕಾರ್ಯನೂ ಅಲ್ಲ, ಪುಣ್ಯ ಕಾರ್ಯನೂ ಅಲ್ಲ. ಡಿವೋಷನಲ್ ಆಕ್ಟಿವಿಟೀಸ್, ಭಕ್ತಿ ಚಟುವಟಿಕೆಗಳು, ಭಗವಂತನಿಗೆ ನೈವೇದ್ಯ ಮಾಡೋದು, ಭಗವಂತನಿಗೆ ಅಭಿಷೇಕ ಮಾಡೋದು, ಭಗವಂತನದ ಪ್ರಸಾದ ಎಲ್ಲರಿಗೂ ಹಂಚೋದು. ಹಾಗಾದ್ರೆ ಯಾಕಪ್ಪ ಮಾಡಬೇಕು? ನನಗೆ ಪುಣ್ಯನೂ ಸಿಗಲ್ಲ ಅಂತಂದ್ರೆ, ಅದರಿಂದ ಭಗವಂತನ ಆಶೀರ್ವಾದ ಇರುತ್ತೆ, ಭಗವಂತ ನಮಗೆ ಯಾವಾಗಲೂ ಕರುಣೆ ಇರುತ್ತೆ, ಭಗವಂತ ನಮ್ಮನ್ನ ಯಾವಾಗಲೂ ನೋಡ್ಕೊಳ್ತಾನೆ. ಅದೇ ಭಕ್ತ ಅಂತ ಹೇಳ್ತಲ್ಲ, ಅದಕ್ಕೆ ಮುಂಚೆ ನಾವು ನೋಡಿದ್ವಲ್ಲ, ನನ್ನ ಭಕ್ತರನ್ನು ಯಾವಾಗಲೂ ಕಾಪಾಡೋದಕ್ಕೆ ನಾನು ಬರ್ತೀನಿ ಅಂತ. ಭಗವಂತ ಯಾವಾಗಲೂ ನಮ್ಮ ಜೊತೆಲಿದ್ದು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾನೆ. ಅದಕ್ಕೋಸ್ಕರನೇ ಆ ಕರ್ಮವನ್ನು ನಾವು ಮಾಡಬೇಕು, ಭಕ್ತಿ ಚಟುವಟಿಕೆಗಳನ್ನು ಮಾಡಬೇಕು, ಭಗವಂತನನ್ನು ತೃಪ್ತಿ ಮಾಡಲು ನಮ್ಮ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಸ್ವಂತ ಲಾಭಕ್ಕಾಗಿ ಮಾಡೋದಿಲ್ಲ ಅದನ್ನ. ಯಾವುದು ಅಕರ್ಮ ಅನ್ನೋದು ಸ್ವಂತ ಲಾಭಕ್ಕಲ್ಲ, ಕರ್ಮ ಅನ್ನೋದು ಸ್ವಂತ ಲಾಭಕ್ಕೆ ಮಾಡೋದು. ವಿಕರ್ಮ ಅನ್ನೋದು ಕೂಡ ಅದೇ ತರ, ಅವಾಗ ಸಂತೋಷವಾಗಿರೋದಕ್ಕೋಸ್ಕರ ಏನೋ ತಪ್ಪು ಮಾಡ್ಬಿಡ್ತಾರೆ. ಆದರೆ ಅಕರ್ಮ ಅನ್ನೋದು ಭಗವಂತನಿಗಾಗಿ, ಭಗವಂತನ ಸಂತೋಷಕ್ಕಾಗಿ ಮಾಡುವ ಎಲ್ಲ ಕಾರ್ಯಗಳು ಅಕರ್ಮ. ಅದರಿಂದ ಏನು ಪ್ರಯೋಜನ? ನಮಗೆ ಯಾವಾಗಲೂ ಆನಂದ, ಶಾಶ್ವತವಾದ ಅತೀಂದ್ರಿಯ ಸಂತೋಷ, ಪರಮಾನಂದ. ಸಂತೋಷ ಅಂದ್ರೆ ಭೌತಿಕವಾದದ್ದು. ಅದೇ ಆನಂದ ಅನ್ನೋದು ಇನ್ನು ಸ್ವಲ್ಪ ಉನ್ನತವಾದದ್ದು, ಪರಮಾನಂದ. ಪರಮಾನಂದ ಮಾಧವ ಅಂತ ಹೇಳ್ತೀವಲ್ಲ, ಭಗವಂತ ಪರಮಾನಂದ ಅವನು. ಆ ಥರ ಸಂತೋಷ ನಮಗೆ ಸಿಗುತ್ತೆ, ಪರಮಾನಂದ ಸಂತೋಷ ನಮಗೆ ಸಿಗುತ್ತೆ ಯಾವಾಗ ನಾವು ಭಕ್ತಿ ಮಾರ್ಗದಲ್ಲಿದ್ದರೆ ಅಂತ. ಭಗವಂತನ ಸಂತೋಷಕ್ಕಾಗಿ ನಮ್ಮ ಕಾರ್ಯಗಳನ್ನ, ಚಟುವಟಿಕೆಗಳನ್ನ ಮಾಡೋದು. ಇದು ಏನು ಚಾರ್ಟ್. ಅಕರ್ಮ, ಕರ್ಮ, ವಿಕರ್ಮ ಅಂದ್ರೆ, ಅಕರ್ಮ ಅಂದ್ರೆ ಆಕ್ಟ್ಸ್ ಡನ್ ಫಾರ್ ಕೃಷ್ಣ. ಏನೆಲ್ಲ ನಾವು ಕೃಷ್ಣನಿಗೆ ಮಾಡ್ತೀವೋ ಅದೆಲ್ಲ ಅಕರ್ಮ. ನೋ ಡಿಸೈರ್ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್, ನಮ್ಮ ಇಂದ್ರಿಯಗಳನ್ನ ತೃಪ್ತಿ ಮಾಡೋದಕ್ಕೋಸ್ಕರ ಮಾಡಲ್ಲ. ಎಂಜಾಯ್ಸ್ ಟ್ರಾನ್ಸಿಡೆಂಟಲ್ ಹ್ಯಾಪಿನೆಸ್, ಆತನಿಗೆ ಏನ್ ಸಿಗುತ್ತೆ? ಅವನಿಗೆ ಪರಮಾನಂದ ಸಿಗುತ್ತೆ. ಕರ್ಮ ಮಾಡಿದ್ರೆ ಏನಾಗುತ್ತೆ? ವರ್ಕ್ ವಿತ್ ಅಟ್ಯಾಚ್ಮೆಂಟ್, ಇದರಿಂದ ನನಗದು ಬೇಕು, ಏನು ಶಾಸ್ತ್ರ ಹೇಳಿದೆ ಅದರಿಂದ ಅದು ಮಾಡ್ತೀನಿ, ನನಗೆ ಒಳ್ಳೇದಾಗುತ್ತೆ, ಸಂತೋಷ ಸಿಗುತ್ತೆ ಅಂತ ಅಷ್ಟೇ. ಅಲ್ಲಿ ವಿಕರ್ಮ ಏನು? ನಾನು ವರ್ಕ್ ವಿತ್ ಅಟ್ಯಾಚ್ಮೆಂಟ್, ನನಗೆ ಇದನ್ನ ಮಾಡಿದ್ರೆ ನನಗೆ ಬೇಕೇ ಬೇಕು ಅಂತ ಕೋಪದಲ್ಲಿ ಮಾಡ್ತಾನೆ ನೋಡಿ ಅದು. ಆಮೇಲೆ ಎಗೇನ್ಸ್ಟ್ ವೇದಿಕೆ ಶಾಸ್ತ್ರದ ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಬೇಕು, ನಾನು ಮಾಡ್ತೀನಿ ಅಷ್ಟೇ. ಅದರಿಂದ ಏನಾಗುತ್ತೆ? ಬ್ಯಾಡ್ ರಿಯಾಕ್ಷನ್, ಪಾಪ ಕಾರ್ಯ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ತಿಳ್ಕೊಳ್ಬೇಕು. ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ಇದೆಲ್ಲ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಾಂತಿ ತೇ ಜ್ಞಾನಂ ಜ್ಞಾನಿಸ್ತತ್ವ ದರ್ಶನ. ಅಂದ್ರೆ ಏನ್ ಮಾಡ್ಬೇಕು? ಶರಣಾಗತಿಯನ್ನ ಹೇಳ್ಕೊಡ್ತಾ ಇದ್ದಾರೆ. ನಾವು ಯಾವಾಗಲೂ ಗುರುಗಳನ್ನ ತಿಳಿದು, ನಮ್ಮ ಪರಂಪರೆಯಿಂದ ಬರುವಂತ ಗುರುಗಳನ್ನ ಕಂಡಿಡಿದು ಅದಕ್ಕೇನೆ ನೀವು ನೋಡೋದು ಶ್ರೀ ವೈಷ್ಣವರು ಮೂರ್ತಿಲಕ್ಕಿಟ್ಕೊಂಡು ತಿರುಪತಿನಲ್ಲಿ, ಮೇಲುಕೋಟೆನಲ್ಲಿ, ಚಾಮುಂಡೇಶ್ವರಿ ದೇವಸ್ಥಾನದಲ್ಲೆಲ್ಲ ಪೂಜೆಗಳು ಮಾಡ್ತಿರ್ತಾರೆ ಪೂಜಾರಿಗಳು. ಅವರೆಲ್ಲ ಯಾರು? ಒಂದು ಪರಂಪರೆಯಿಂದ ಬಂದವರು. ಅವ್ರಿಗೆಲ್ಲ ಗುರುಗಳಿರ್ತಾರೆ. ಅವ್ರ ಹತ್ರ ಆಶೀರ್ವಾದ ಪಡೆದು, ಅವ್ರ ಹತ್ರ ವಿದ್ಯಾಗಳನ್ನೆಲ್ಲ ಕಲಿತು ಅವರು ಈ ಸೇವೆಗಳನ್ನ ಮಾಡ್ತಿರ್ತಾರೆ. ಅವರಿಂದ ಎಲ್ಲ ತತ್ವಗಳನ್ನ ಅವರು ಕಲ್ತ್ಕೊಂಡಿರ್ತಾರೆ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋದು ಬೇಕು. ಅದೇ ಶರಣಾಗತಿ ಅಂತ. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದು ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಯಾರು ಗುರುಗಳಂದ್ರೆ ಅವರು ಆತ್ಮ ಸಾಕ್ಷಾತ್ಕಾರ ಹೊಂದಿದ್ದಾರೆ, ಅವರಿಗೆ ಏನು ಅನ್ನೋದು ಗೊತ್ತು, ಭಗವಂತನ ಒಂದು ಆ ಕರುಣೆ ಅವ್ರ ಮೇಲಿದೆ. ಆದ್ದರಿಂದ ಅವ್ರ ಹತ್ರದಿಂದ ನಾವು ಕಲಿಬೇಕು. ಆದ್ರಿಂದ ಅವ್ರಿಗೋಗಿ ನಾವು ಶರಣಾಗಬೇಕು. ಅದೇ ಗುರುಕುಲ ಸಿಸ್ಟಮ್ ಎಲ್ಲ ಇತ್ತು. ಈಗ ಅದೆಲ್ಲ ಇಲ್ಲ. ಅದರಿಂದ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಷ್ಟೇ. ಭಗವದ್ಗೀತೆ ಓದೋದು, ಭಾಗವತ ಓದೋದು, ಭಕ್ತರ ಸಂಘದಲ್ಲಿ ಇದ್ರೆ ನಮಗೆ ಅವರ ಕರುಣೆ ಪ್ರಕಾರ ನಮಗೆ ಅದು ಬಂದ್ಬಿಡುತ್ತೆ. ಅದೇ ಶರಣಾಗತಿ ಅಂತ ಇಲ್ಲಿ ಈಗ ಕಲಿಯುಗದಲ್ಲಿ ಅಂತ.
ಅದು ಗುರುವಿನಿಂದ ಜ್ಞಾನದ ವೈಭವ. ಎಂದಿಗೂ ಭ್ರಮೆಯಲ್ಲಿ ಬೀಳೋದಿಲ್ಲ, ಅವರು ದಿಗ್ಭ್ರಮೆ ಆಗೋದಿಲ್ಲ, ಮಾಯೆಲ್ಲ ಸಿಕ್ಕಾಕೊಳ್ಳೋದಿಲ್ಲ ಅವರು. ಯಾವಾಗಲೂ ನಮ್ಮ ಗುರುಗಳು ಹೇಳಿದ್ದಾರೆ, ಅವ್ರ ಆಶೀರ್ವಾದ ಇದೆ ನಮಗೆ ಗೊತ್ತು ಅಂತ ತುಂಬಾ ಜನ ಹೇಳ್ತಾರೆ ನೋಡಿ. ಓ, ನನಗೆ ಗುರುಗಳ ಕರುಣೆ ಇದೆ, ನನಗೆಲ್ಲ ಆಗುತ್ತೆ, ಏನು ಭಯ ಪಡ್ಬೇಕಾಗಿಲ್ಲ, ಅವ್ರೇನು ತಪ್ಪು ಮಾಡಲ್ಲ. ಅವರೆಲ್ಲ ದುಃಖಗಳ ಸಾಗರವನ್ನು ದಾಟಿಸ್ತಾರೆ. ಈ ಒಂದು ಸಂಸಾರ ಅನ್ನೋದು ಸಾಗರ ಅಂತಾರೆ, ಸಂಸಾರ ಸಾಗರ ಅಂತ. ಸಾಗರನ ಯಾರು ದಾಟಕ್ಕಾಗತ್ತೆ? ಅದು ಗುರುಗಳ ಕರುಣೆಯಿಂದನೇ ಅದು ಸಾಧ್ಯ ಅಂತ ಹೇಳ್ತಾರೆ. ಎಲ್ಲ ಪಾಪ ಪ್ರತಿಕ್ರಿಯೆಗಳನ್ನು ನಾಶ ಮಾಡ್ತಾರೆ ಯಾರು? ಗುರು. ಕ್ಲೇಶಾಗ್ನಿ, ಅಗ್ನಿ. ಈ ಕಾಡಲ್ಲಿ ಕಾಳ್ಗಿಚ್ಚು ಬರುತ್ತೆ ನೋಡಿ, ಆ ತರ ಒಂದು ಅಗ್ನಿಯನ್ನು ಹಾಕಿ ಅದರಿಂದ ನಮ್ಮ ಪಾಪಗಳನ್ನು ಹಂಗೇ ಅವರು ಸುಟ್ಟು ಬೂದಿ ಮಾಡ್ಬಿಡ್ತಾರೆ. ಅದನ್ನೇ ನಾವಿಲ್ಲಿ ನೋಡ್ತೀವಿ. ಅದಕ್ಕೋಸ್ಕರ ನಾವು ಗುರುಗಳಿಗೆ ನಾವು ಶರಣಾಗಬೇಕು. ಹೂ ಕೆನಾಟ್ ಅಚೀವ್, ಯಾರು ಸಾಧಿಸಬಹುದು, ಯಾರು ಸಾಧಿಸಲು ಸಾಧ್ಯವಿಲ್ಲ ಅಂದ್ರೆ ನಿಷ್ಠಾವಂತ ಸಮರ್ಪಿತ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ನೋಡಿದ್ರ, ನಾವು ಇಂದ್ರಿಯಗಳನ್ನ ಇಷ್ಟ ಬಂದಂಗೆ ಬಿಟ್ಬಿಡ್ಬಾರ್ದು. ದಮ್ ಸಿಗರೇಟ್ ಹೊಡಿತೀನಿ, ಎಣ್ಣೆ ಹೊಡಿತೀನಿ, ಅದಕ್ಕೂ ಅದು ತಿಂತೀನಿ, ಹಂಗೆಲ್ಲ ಆಗೋದಿಲ್ಲ. ನಾವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಆಮೇಲೆ ಭಗವಂತನ ಸೇವೆಯಲ್ಲಿರ್ಬೇಕು, ಗುರುಗಳ ಸೇವೆಯಲ್ಲಿರ್ಬೇಕು. ಅವ್ರು ಹೇಳೋದನ್ನ ಕೇಳಿದ್ರೆ ಇಂದ್ರಿಯಗಳನ್ನ ನಿಯಂತ್ರಿಸಲು ನಾವು ಶುರು ಮಾಡಿದಾಗ ಮಾತ್ರ ಅದು ಸಾಧ್ಯ. ಅದು ಅವರಿಂದನೇ ಅದು ಸಾಧ್ಯವಾಗದು ಅಂತ ಹೇಳ್ತಿದ್ದಾರೆ. ಆಮೇಲೆ ಅಜ್ಞಾನ, ನಂಬಿಕೆ ಇಲ್ಲದೆ ಮತ್ತು ಬಹಿರಂಗಪಡಿಸದ ಧರ್ಮ ಗ್ರಂಥಗಳನ್ನು ಅನುಮಾನ. ಅಜ್ಞಾನದಿಂದ ಇರೋದು, ನಂಬಿಕೆ ಇಲ್ಲದೆ ಇರೋದು, ಆಮೇಲೆ ಬಹಿರಂಗಪಡಿಸದ ಧರ್ಮ ಗ್ರಂಥಗಳ ಬಹಿರಂಗಪಡಿಸಿದ ನಮಗೆ ತಿಳಿಸ್ಕೊಟ್ಟಂತಹ ಭಗವದ್ಗೀತೆ ಅದೆಲ್ಲ ಏನಿಲ್ಲಪ್ಪ, ಅದೆಲ್ಲ ಸುಮ್ಮ ಬುರುಡೆ ಅಂಥವ್ರಿಗೆಲ್ಲ ಅದು ಸಾಧ್ಯವಿಲ್ಲ ಅಂತ ಇಲ್ಲಿ ನಮಗೆ ಭಗವಂತ ಹೇಳ್ಕೊಡ್ತೀವಿ. ಇದನ್ನೇ ನಮಗೆ ಹೇಳ್ಕೊಟ್ಟ. ಇದರ ಒಂದು ಓವರ್ ವ್ಯೂ. ಅದೆಲ್ಲ ನಾವು ಈಗ ತಿಳ್ಕೊಂಡಿದ್ದೀವಿ. ನಾಳೆ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನಾಳೆ ಬಂದು ಸ್ಟೇ ಇನ್ ದ ವರ್ಲ್ಡ್, ಈ ಒಂದು ಭೌತಿಕ ಪ್ರಪಂಚದಲ್ಲಿ ಹೇಗಿರಬೇಕು ಅನ್ನೋದನ್ನ ಬಹಳ ಉನ್ನತವಾದಂತಹ ಒಂದು ವಿಷಯ ಹೇಳ್ತಿದ್ದಾರೆ. ನಾವು ಬಂದ್ಬಿಟ್ಟಿದ್ದೀವಿ, ನಾವು ಇಲ್ಲಿದ್ದೀವಿ, ಈಗೆಲ್ಲ ಹೇಗಿರಬೇಕು ಅಂತ. ಆಮೇಲೆ ನಾವು ತಿಳ್ಕೊಂಡಿದ್ದೀವಿ, ನಾನೇ ಈ ಕೆಲಸ ಮಾಡಿದೆ, ಈ ಮೊಬೈಲ್ ನೆತ್ತಿ ಈ ಕಡೆಯಿಂದ ಈ ಕಡೆ ಇಟ್ಟೆ ನಾನು ಅಂತ ಹೇಳ್ತಾ ಇದ್ದೆ. ಅದಿಲ್ಲ, ನಾನು ಮಾಡಿಲ್ಲ ಅದು. ನಾನು ಊಟ ಮಾಡಿಲ್ಲ, ನಾನು ತಿಂದಿಲ್ಲ, ನಾನು ನೋಡಿಲ್ಲ, ಅದು ಬೇರೆಯವರು ಮಾಡೋರು ಅಂತ ನಮ್ಗೆ ಭಗವಂತ ಹೇಳ್ತಾರೆ. 3 ಡೂಯರ್ಸ್. ಎಲ್ಲ ಕಾರ್ಯಗಳನ್ನ 3 ಜನ ಮಾಡ್ತಾರೆ. ಯಾರು ಅದನ್ನ ನಾವು ನಾಳೆ ತಿಳ್ಕೊಳ್ಳೋಣ. ಈಕ್ವಲ್ ವಿಷನ್, ನಮಗೆ ಎಲ್ಲವೂ ಸರಿಸಮನವಾಗಿ ನೋಡ್ಬೇಕು. ಅದು ಹೇಗೆ ನೋಡೋದು ಅಂತ ಭಗವಂತ ನಮ್ಗೆ ಹೇಳ್ಕೊಡ್ತಾನೆ. ಅಲ್ಲ, ಪೀಸ್, ಶಾಂತಿ, ನೆಮ್ಮದಿ, ಎಲ್ಲರೂ ಅದನ್ನೇ ಹುಡ್ಕೋದಲ್ವರ. ಎಲ್ಲ ಆದ್ಮೇಲೂ ನಮ್ಮ ಸ್ಕೂಲಲ್ಲೂ ಎಲ್ಲ ಹೇಳ್ಕೊಡ್ತಿದ್ರು, ಯಾವಾಗ್ಲೂ ಹೇಳ್ಕೊಡ್ತಿದ್ರು ಚಿಕ್ಕ ವಯಸ್ಸಲ್ಲಿ, ಓಂ ಶಾಂತಿ 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 ಅಂತ. ಯಾಕಂದ್ರೆ ಶಾಂತಿ, ನೆಮ್ಮದಿ ಬಹಳ ಮುಖ್ಯ ಜೀವನದಲ್ಲಿ. ಅದು ಹೇಗೆ ನಮಗೆ ದೊರಕುತ್ತೆ ಅನ್ನೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಅದಕ್ಕೆಲ್ಲ ಮೂಲ ಕಾರಣ ನಾನು ಹೇಳಿದಾಗೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮೂಲ ಮಂತ್ರವನ್ನು ಎಲ್ಲರೂ ಜಪಿಸ್ತಾ ಇರಿ. ಅದು ಏನು ಅನ್ನೋದನ್ನ ಇನ್ನೊಂದು ಚೈತನ್ಯ ಚರಿತಾಮೃತದಲ್ಲಿ ಶಿಷ್ಟಾಷ್ಟಕಮಲ್ಲಿ ನಮಗೆ ಭಗವಂತ ಹೇಳ್ಕೊಟ್ಟಿದ್ದಾನೆ. ಅದನ್ನ ನೋಡೋಣ ಏನಂತ. ನಾಮಕಾರಿ ಬಹುಧ ನಿಜ ಸರ್ವಶಕ್ತಿ ತತ್ರ ಪಿತಾ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶೇ ತವ ಕೃಪಾ ಭಗವಾನ್ ಮಮಾಪಿ ದುರ್ದೈವಂ ಇದೃಶಂ ಯಜಾನಿ ನಾನುಗ್ರಹ. ಓ ಮೈ ಲಾರ್ಡ್, ಓ ಭಗವಂತನೇ, ನಿನ್ನ ನಾಮವು ನನಗೆ ಎಲ್ಲವಾದಂತಹ ಮಂಗಳಕರವಾದಂತಹ ವಿಷಯಗಳನ್ನು ನನಗೆ ಕೊಡುತ್ತೆ. ಆಮೇಲೆ ನಿನಗೆ ಸಾವಿರಾರು ಕೋಟ್ಯಾಂತರ ಹೆಸರುಗಳಿದೆ. ಅದು ಕೃಷ್ಣ, ಗೋವಿಂದ ಅಂತೆಲ್ಲ. ಅದರ ಮೂಲಕ ನೀನು ನಮಗೆ ಕರುಣೆಯನ್ನು ತೋರಿಸ್ತೀರಾ. ಕೃಷ್ಣ ಅಂತ ಬಾಯಿಂದ ಹೇಳಿದ್ರೆ ಕೃಷ್ಣನಿಗೂ ಕೃಷ್ಣನ ನಾಮಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಗೋವಿಂದ ಅಂದರೆ ಗೋವಿಂದನಿಗೂ ಗೋವಿಂದನ ನಾಮಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ನೀನು ನಮಗೆ ಕಾಣಿಸ್ತೀಯಾ ಅಂತ. ಅದಕ್ಕೋಸ್ಕರನೇ ನಮ್ಮ ಆಚಾರ್ಯರುಗಳೆಲ್ಲ ಓ ಕೃಷ್ಣ ಗೋವಿಂದ ಅಂತ ಅವ್ರಿಗೆಲ್ಲ ಹೇಳ್ತಾ ಇದ್ರು, ಕಾಣಿಸ್ತಾ ಇದ್ರು ಭಗವಂತ ಅವ್ರಿಗೆಲ್ಲ. ನಾವು ನಂಬಿಕೆಯಿಂದ ನಾವು ಮಾಡಿದ್ರೆ ಖಂಡಿತ ಅವನು ನಮಗೂ ಸಿಗ್ತಾನೆ. ಇನ್ ಯರ್ ಮೆನಿ ಹೋಲಿ ನೇಮ್ಸ್, ನಿನ್ನ ಹತ್ರ ಎಷ್ಟೊಂದು ಹೆಸರುಗಳಿದೆ. ಅದರಲ್ಲಿ ನೀನು ಎಲ್ಲ ಒಂದು ನಿನ್ನ ಶಕ್ತಿಯನ್ನು ಅದರಲ್ಲಿ ಅಡಗಿಸಿದೀಯಾ. ಆದ್ದರಿಂದ ಆ ಒಂದು ಹೆಸರನ್ನು ನಾನು ಕರೆದರೆ ನನಗೂ ಎಲ್ಲ ಶಕ್ತಿ ನನಗೂ ಸಿಗುತ್ತೆ ಅಂತ. ಅದಕ್ಕೆ ಅಲ್ವಾ ನಾವು ನೋಡಿದ್ದು, ನಾವು ದ್ರೌಪದಿ ನೋಡಿದ್ದು, ಕೃಷ್ಣ ಅಂತ ಹೇಳಿದ ತಕ್ಷಣ ಕೃಷ್ಣ ಅಲ್ಲಿ ಬಂದ ಅಲ್ವರ. ಬಂದು ನಮಗೆ ದ್ರೌಪದಿಗೆ ಏನು ಸಹಾಯ ಬೇಕೋ ಅದನ್ನ ಮಾಡ್ದ. ಅದೇ ತರ ನಾವು ನಂಬಿಕೆಯಿಂದ ಭಗವಂತನನ್ನು ಹರೇ ಕೃಷ್ಣ 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 ಹರಿ ಹರೇ, ಹರೇ ರಾಮ ರಾಮ ಹರಿ ಹರೇ ಅಂತ ನಾವು ಕೃಷ್ಣನ ಕರಿಬೇಕು ಸಂತೋಷವಾಗಿ, ನಂಬಿಕೆಯಿಂದ, ಪ್ರೇಮದಿಂದ. ಔಟ್ ಆಫ್ ಯುವರ್ ಕಾಸ್ಲೆಸ್ ಮರ್ಸಿ, ನಿನ್ನ ಆಶೀರ್ವಾದದಿಂದ ನೀನು ನಮಗೆ ಈ ಒಂದು ಶಬ್ದದ ಮೂಲಕ ನಿನ್ನ ಒಂದು
ಕರುಣೆಯನ್ನು ನಮಗೆ ಕೊಟ್ಟಿದ್ದೀಯಾ, ಈ ಒಂದು ನಾಮ ಜಪದ ಮೂಲಕ ಅದನ್ನು ನಾವು ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕಮಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಅದನ್ನು ಜಪ ಮಾಡಿ ಎಷ್ಟಾಗುತ್ತೋ ಅಷ್ಟೋ. ಈಗ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಿ. ಅದಕ್ಕೆ ಮುಂಚೆ ನೀವು ನೀವು ನಿಮ್ಮನ್ನ ನೀವು ಐಡೆಂಟಿಫೈ ಮಾಡಿ, ನಿಮಗೆ ನೀವೇನು ಹೇಳ್ತೀವಿ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನೀವು ಯಾರು, ಎಲ್ಲಿಂದ, ಏನಕ್ಕೆ ಪ್ರಶ್ನೆ, ಸಂತೋಷವಾಗಿದೆಯಾ, ಇನ್ನೂ ಏನಾದರೂ ತಿಳ್ಕೊಳ್ಳೋದಕ್ಕಿದೆಯಾ, ಈ ಒಂದು ಅಧ್ಯಾಯದಿಂದ ಏನಾದರೂ ಡೌಟ್ಸ್ ಇದೆಯಾ ಅಂತ. ಮತ್ತೆ ಈ ಒಂದು PPT ನಿಮ್ಮ ಒಂದು ಗ್ರೂಪಲ್ಲಿ ಹಾಕ್ತೀನಿ, ಅದನ್ನು ನೋಡಿ. ಹರೇ ಕೃಷ್ಣ. ಈ ಒಂದು ಸಂದರ್ಭವನ್ನು ಕೊಟ್ಟ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣಮ್ಮ. ನಾನು ರೇವತಿ ಅಂತ, ಹೇಳಮ್ಮ. ಚಳ್ಳಕೆರೆಯಿಂದ 8th ಸ್ಟ್ಯಾಂಡರ್ಡು. ಸರಿ ಕಣಮ್ಮ. ಈಗ ಒಬ್ರನ್ನ ಮೆಚ್ಚೋದಕ್ಕೋಸ್ಕರ ಅವರು ಪುಣ್ಯ ಕರ್ಮನ ಮಾಡಿದ್ರೆ ಅದು ಪುಣ್ಯ ಆಗುತ್ತಾ? ಪುಣ್ಯಕರ್ಮ ಏನೇ ಮಾಡಿದ್ರು ಅದು ಪುಣ್ಯ ಆಗುತ್ತೆ. ಇನ್ನೊಬ್ಬರ ಮೆಚ್ಚುಗೆಗೋಸ್ಕರ ಅಥವಾ ನಮ್ಮ ಮೆಚ್ಚುಗೆಗೋಸ್ಕರ ಯಾರ ಮೆಚ್ಚುಗೆ ಮಾಡಿದ್ರು ಪುಣ್ಯ ಕಾರ್ಯನೇ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಜಗದೀಶ್ ಅಂತ, ತುಮಕೂರಿಂದ. ನಮಸ್ಕಾರ. ಯಾಕೆ ಒಬ್ಬ ವ್ಯಕ್ತಿ ತನ್ನಲ್ಲಿರೋ ಹಣ ಎಲ್ಲ ಕಳ್ಕೊಳ್ತಾನೆ? ಅಂದ್ರೆ ಯಾವ್ದೇ ಆಗ್ಲಿ, ಹಣ ಆಗ್ಲಿ, ಒಡವೆ ಆಗ್ಲಿ, ಯಾವ್ದನ ಆಗ್ಲಿ, ಯಾಕೆ ಆತ ದೇವ್ರ ಮೇಲೆ ಭಕ್ತಿ ಎಲ್ಲ ಇದ್ರೂನು ಆತನಿಗೆ ಕೆಲವು ಸಮಯ ಕಷ್ಟಗಳು ಒದ್ ಬರುತ್ತೆ, ಯಾಕೆ ಅಂತ ದಯವಿಟ್ಟು ತಿಳಿಸಿ. ತುಂಬಾ ಬ್ಯೂಟಿಫುಲ್ ಆದ ಕ್ವಶನ್ ಅದು. ನಮಗೆ 7-8ನೇ ಅಧ್ಯಾಯದಲ್ಲಿ ಭಗವಂತ ಯಾಕೆ ಕಷ್ಟಗಳು ಬರುತ್ತೆ, ಏನಕ್ಕೆ ಬರುತ್ತೆ ಅನ್ನೋದನ್ನ ವಿವರವಾಗಿ ಹೇಳಿದ್ದಾನೆ. ಬೇಸಿಕಲಿ ಅದು ಕರ್ಮ, ಎಲ್ಲ ಅವರವರ ಕರ್ಮಗಳೇ ಅದು ವಿವರವಾಗಿ ಹೇಳಿದ್ದಾರೆ. ಆ ಕರ್ಮಕ್ಕೆ ಆ ಸಮಯದಲ್ಲಿ ಕೋಟ್ಯಾಧಿಪತಿಗಳನ್ನು ಅವರು ಭಿಕ್ಷರಾಗ್ಬಿಡ್ತಾರೆ. ಭಿಕ್ಷುಕರು ದೊಡ್ಡದಾಗಿ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ಯಾಕಂದ್ರೆ ಅವರ ಕರ್ಮದ ಫಲ ಅಷ್ಟೇ ದಿನ ಅಂತ ಇತ್ತು, ಅದನ್ನ ಅವ್ರು ತಗೊಳ್ತಾರೆ. ಅದು ಈ ಜೀವನದಿರ್ಬೋದು, ನಾರ್ಮಲ್ ಆಗಿ ಅದು ಈ ಜೀವನದಲ್ಲ, ಹಳೆಯದು. ಅದಕ್ಕೋಸ್ಕರ ನಾವು ನೋಡ್ತೀವಿ, ಕೆಟ್ಟದ್ದು ಮಾಡಿದ್ರು ಜನ ಚೆನ್ನಾಗೇ ಇರ್ತಾರೆ. ಯಾಕಂದ್ರೆ ಅದು ಈಗಲೇ ಈ ಕ್ಷಣದಲ್ಲೇ ಅದು ಅವ್ರಿಗೆ ಕಷ್ಟ ಕೊಡೋದಿಲ್ಲ. ಈ ಕ್ಷಣದಲ್ಲೇ ಭಗವಂತ ಅವರಿಗೆ ಏನು ಶಿಕ್ಷೆ ಕೊಡೋದಿಲ್ಲ. ಅದಕ್ಕೆ ಹೇಳೋದು ಭಗವಂತ ನಿಂತು ಕೊಲ್ತಾನೆ ಅಂತ. ಆದ್ದರಿಂದ ಅದು ಕರ್ಮ, ಭಗವಂತನ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಈ ಕೆಲಸ ಮಾಡಿದ್ರೆ, ಈಗ ನಾವು ಹೇಳ್ತೀವಲ್ಲ, ಯಾವನೋ ಪಿಕ್ ಪಾಕೆಟ್ ಮಾಡ್ದ ಅವ್ನಿಗೆ 3 ತಿಂಗಳು ಹಾಕಿ ಅಂತಾರೆ ಜಡ್ಜು. ಒಬ್ಬ ಯಾವನೋ ದುಡ್ಡು ತಪ್ಪು ಮಾಡ್ದ ಅವನ 6 ವರ್ಷ ಹಾಕಿ ಅಂತಾನೆ. ಆ ಥರ ಭಗವಂತನ ಒಂದು ಚೌಕಟ್ಟಿನಲ್ಲಿ ಕೂಡ ಈ ಕರ್ಮಗಳಿಗೆಲ್ಲ ಯಾವಾಗ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ಭಗವಂತನಿಗೆ ಮಾತ್ರ ಗೊತ್ತು. ಆದ್ದರಿಂದನೇ ಅದು ಸ್ವಲ್ಪ ಕೆಟ್ಟ ಜನ ನೋಡಿದ್ರೆ ಅವ್ರು ಚೆನ್ನಾಗಿರಂಗೆ ಕಾಣಿಸುತ್ತೆ, ಒಳ್ಳೆ ಜನ ನೋಡಿದ್ರೆ ಅವರು ಕಷ್ಟಪಡೋ ಥರ ಕಾಣಿಸುತ್ತೆ. ಅದೆಲ್ಲ ಈ ಒಂದು ರೀಸನ್ ಇಂದ. ಆದರೆ ಒಂದು ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ, ಒಳ್ಳೆಯವರಿಗೆ ಒಳ್ಳೆಯದೇ ಆಗೋದು, ಒಳ್ಳೆಯವರಿಗೆ ಕೆಟ್ಟದಾಗಿದೆ ಅಂದ್ರೆ ಅದಕ್ಕೆ ಕಾರಣವಿರುತ್ತೆ ಅಷ್ಟೇ. ಅದು ಭಗವಂತನಿಗೆ ಮಾತ್ರ ಗೊತ್ತು. ಹರೇ ಕೃಷ್ಣ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಬೆಂಗಳೂರಿಂದ ನಿಂಗಪ್ಪ ಅಂತೇಳಿ. ಹೇಳಿ. ಕೆಲವೊಂದು ಘಟನೆಗಳು ನಾವು ಎಷ್ಟೋ ಆತ್ಮ ಶಾಂತಿಯಾಗಿ ಇರ್ಬೇಕಂತ ಪ್ರಯತ್ನ ಪಡ್ತೀವಿ. ಆದ್ರೆ ಕೆಲವೊಂದು ಘಟನೆಗಳು ನಮ್ ಮುಂದೆ ಆಗೋದು ಅಥವಾ ನಮ್ಗೆ ಆಗೋದ್ರಿಂದ ಎಷ್ಟೋ ಅದು ಏನೋ ಒಂದ್ ನಮ್ ಕರ್ಮದಿಂದ ಆಯ್ದಂತ ಥಿಂಕ್ ಮಾಡ್ತೀವಿ. ಆದ್ರೂನು ನಾವು ಮನಸ್ಸು ಶಾಂತಿ ಮಾಡ್ಕೋಬೇಕಂದ್ರೆ ಕೆಲವೊಂದ್ ಟೈಮ್ ಅದು ಆಗಲ್ಲ. ಅವಾಗ ಭಗವಂತನ ನೆನೆಸಿದ್ರು, ಅವ್ನ ನಾಮ ಸ್ಮರಣೆ ಮಾಡಿದ್ರು ಕೂಡ ಅದು ಮನಸ್ಸು ಬರೀ ಆ ಕಡೆನೆ ಕೆಟ್ಟ ಇದಕ್ಕೆ ಹೋಗ್ತಾ ಇರುತ್ತೆ, ದುಃಖದಲ್ಲಿನೇ ಇದಾಗ್ತಾ ಇರುತ್ತೆ. ಯಾಕೆ ಅಂತ? ಯಾಕೆಂದ್ರೆ ನಾವು ಬಂದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ಒಂದು ಮದ್ದು ಬರ್ಕೊಡ್ತಾರೆ, ಇದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 6 ದಿನ ತಗೊಳ್ಳಿ ಅಂತ. ಸ್ವಲ್ಪ ಜನ ಬರೀ 3 ದಿನ ತಗೊಂಡ್ಬಿಟ್ಟು ಮತ್ತೆ ಹೋಗಿ ಡಾಕ್ಟರ್ ಹತ್ರ, ಡಾಕ್ಟ್ರೇ ಹೋಗ್ಲೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ದಿನ ತಗೊಂಡ್ರೆ? 3 ದಿನ ತಗೊಂಡೆ, ನಿನ್ನೆ ಮಧ್ಯಾಹ್ನ ಇಲ್ಲ ಕೆಲಸ ಇತ್ತು ಮರ್ತೋಗ್ಬಿಟ್ಟೆ ಅಂತ. ಆ ಥರ ಅವ್ರು ಹೇಳಿದ ಇನ್ಸ್ಟ್ರಕ್ಷನ್ ಫುಲ್ ಆಗಿ ಫಾಲೋ ಮಾಡಿದ್ರೆ ಅವ್ನಿಗೆ ಅದು ಗುಣ ಆಗ್ಬಿಡ್ತಿತ್ತು. ಅದೇ ತರ ನಾವು ಯಾವಾಗಲೂ ಭಗವಂತನ ಸೇವೆಯಲ್ಲಿ ನಿರಂತರವಾಗಿ, ಭಗವಂತನ ನಾಮವನ್ನು ನಿರಂತರವಾಗಿ
ನಾವು ಜಪಿಸಿದಾಗ ಮಾತ್ರ ಅದು ಸಿಗುತ್ತೆ. ಒಂದಿನ ಜಪಿಸ್ಬಿಟ್ಟೆ ಭಗವಂತ ನೆನ್ಸ್ಕೊಂಡೆ ಅವ್ನು ನನಗೆ ಏನು ಮಾಡಿಲ್ಲ ಅಂತಂದ್ರೆ ಆಗೋದಿಲ್ಲ. ಭಗವಂತನ ನಿರಂತರವಾಗಿ ನಮಗೂ ಭಗವಂತನ ಒಂದು ಸಂಬಂಧ ಇಟ್ಕೊಂಡಿದ್ರೆ ಮಾತ್ರ ನಮಗೆ ಸಾಧ್ಯ. ಈಗ ನಾವು ನೋಡಿದೀನಿ, ನಾನೇ ನನ್ನ ಫ್ರೆಂಡ್ಸನ್ನೆಲ್ಲ ಕರೆದಿದ್ದೀನಿ ಫೋನ್ ಮಾಡ್ಬಿಟ್ಟು. ಇದೊಂದು ಕೆಲಸ ಆಗ್ಬೇಕು ಕಣೋ ನನಗೆ ಅಂದ್ರೆ, ಇವಾಗ ಜ್ಞಾಪಕ ಬಂತ ನಿನಗೆ, ಇಷ್ಟು ವರ್ಷ ಜ್ಞಾಪಕ ಬಂತ ನನಗೆ, 10 ವರ್ಷ ಬರಲೇ ಇಲ್ಲ, ಹೋಗಲ್ಲ ನಾನೇ ಯಾಕೆ ಮಾಡ್ಬೇಕು ನಿನಗೆ ಅಂತ. ನಾನು ಒಂದೊಂದ್ಸರಿ ಫೋನೇ ಎತ್ತಲ್ಲ. ಸರಿ ಸರಿ ಮಾಡೋಣ ಬಿಡು ಅಂದ್ಬಿಟ್ಟು ಮಾಡೋದು ಇಲ್ಲ. ಯಾಕೆ ಮಾಡಬೇಕು? ಹಂಗಿರ್ಬೇಕಾದ್ರೆ ನಾವು ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡಿರ್ಬೇಕು. ರಿಲೇಶನ್ಶಿಪ್ ಬಿಲ್ಡ್ ಮಾಡಿದಾಗ ಅವನು ನಮ್ಗೆ ಹೇಳ್ದೇನೆ ಹೆಲ್ಪ್ ಮಾಡ್ತಾನೆ. ಎಷ್ಟೋ ಜಾಗದಲ್ಲಿ ಎಷ್ಟೋ ಜನ ಮಾಡಿದಾರಲ್ವಾ ಅವರು, ಯಾಕೆ ಹೇಳಲೇ ಇಲ್ಲ ನನಗೆ, ನಾನು ಮಾಡ್ತಿರ್ಲಿಲ್ವಾ ನಿನಗೆ ಅಂತ ಸ್ವಲ್ಪ ಜನ ಕೇಳ್ದೇನೆ ಮಾಡ್ಬಿಡ್ತಾರೆ ಹೆಲ್ಪ್ನ, ಮಾಡ್ಬಿಟ್ಟು ಹೇಳೋದೇ ಇಲ್ಲ. ಯಾಕೆ? ನಮ್ಮ ಸಂಬಂಧ ಆ ಥರ ಇದೆ. ನಮ್ಮ ತಂದೆ ತಾಯಿಗಳು ಬಂದು ನಿನ್ನ ಕಷ್ಟ ಇದೆ ತಗೊಂಡ್ ಕೊಡ್ತಾರೆ. ಏನೋ ಕಷ್ಟ ರೀ ನಮ್ಮ ಮಗಳಿಗೆ, ಏನೋ ಕಳಿಸ್ಕೊಡ್ರಿ ಅಂದ್ರೆ ಅದು ಅವ್ರು ನಾವು ಕೇಳಕ್ ಮುಂಚೆನೆ ಹಣ ಬಂದು ನಮ್ಮ ಹತ್ರ ಬಂದು ಬಿದ್ದ್ಬಿಡುತ್ತೆ ಅಲ್ವಾ? ಆ ಥರ ನಮ್ಮ ಸಂಬಂಧ ನಮ್ಮ ಭಗವಂತನ ಹತ್ರ ದೀರ್ಘವಾಗಿರ್ಬೇಕು. ಅವಾಗಲೇ ಅದೆಲ್ಲ ಸಾಧ್ಯ. ಓಕೆನಾ? ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನಾನು ಮೈಸೂರಿಂದ. ಇದು ಪ್ರಭುಜಿ, ಈಗ ನಮ್ಗೆ ಯಾರಾದ್ರೂ ನಂಬಿಸ್ಬಿಟ್ಟು ನಂಬಿಕೆ ದ್ರೋಹ ಮಾಡ್ಬಿಡ್ತಾರಲ್ಲ, ನಾವಂತವ್ರಿಗೆ ಏನ್ ಮಾಡ್ಬೇಕು? ಏನು ಮಾಡ್ಬಾರ್ದು. ಕರ್ಮ ಅನ್ಕೊಂಡು ಯಾಕಂದ್ರೆ ಸುಮ್ಮನೆ ಅದನ್ನೇ ಇವತ್ತು ನಾವು ಕಲ್ತು ಅಲ್ವರ. ಕರ್ಮ ನಾವು ಮಾಡಿದ್ರೆ, ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದಾಗುತ್ತೆ. ಭಗವಂತನಿಗೋಸ್ಕರ ಏನ್ ಮಾಡಿದ್ರು ನಮ್ಗೆ ಪರಮಾನಂದ ಸಿಗುತ್ತೆ. ಈಗ ಅವ್ರು ಕೆಟ್ಟದ್ದು ಮಾಡಿದ್ರು ಅಂತ ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆ ಕೆಟ್ಟದಾಗುತ್ತೆ ಅಲ್ವರ. ಅಲ್ಲ ಈಗ ಯಾರೋ ನೋಡಿ, ಯಾರೋ ಹಿಂದೆ ಟೈಮಲ್ಲೆಲ್ಲ ಶಾಪ ಎಲ್ಲ ನಮ್ಮನ್ನ ಕೊಡ್ತಿದಾರಲ್ಲ ಅಂತ. ಹಾ ಅಲ್ಲ, ಹಿಂದೆ ದ್ವಾಪರ ಯುಗದಲ್ಲೆಲ್ಲ ಶಾಪ ಎಲ್ಲ ಕೊಡ್ತಿದಾರಲ್ಲ, ಈ ನಂಬಿಕೆ ದ್ರೋಹ ಎಲ್ಲ ಮಾಡಿದಾಗ, ಈ ಮುನಿಗಳಿಗೆಲ್ಲ ಒಂಥರ ಮೋಸ ಮಾಡಿ ಅಪಹಾಸ್ಯ ಮಾಡಿದಾಗೆಲ್ಲ ಅವರೆಲ್ಲ ಶಾಪ ಕೊಡ್ತಿದಾರಲ್ಲ. ಹೌದೌದೌದು. ಅಲ್ಲ, ಹೌದು. ರಿವೆಂಜ್ ಎಲ್ಲ ತಗೊಳಕ್ ಹೋಗ್ತಿದ್ರು ನೋಡಿ ಆಗ. ಆಗ ರಿವೆಂಜ್ ತಗೊಂಡ್ರೆ ಅವ್ರಿಗೆ ಆಗುತ್ತಲ್ವಾ ಅದು ನೋಡಿದೀವಿ. ಅವರ ಒಂದು ಶಕ್ತಿ ಏನೋ ಒಟ್ಟೋಗ್ಬಿಡುತ್ತಲ್ಲ ಅವ್ರಿಗೆ. ಅವರು ಮಾಡಿದ ಒಂದು ಸಾಧನದ ಶಕ್ತಿಯ ಮೂಲಕ ಒಂದು ಶಾಪ ಕೊಟ್ರೆ ಅವ್ರದ್ದು ಎಲ್ಲ ಶಕ್ತಿ ಒಟ್ಟೋಗ್ಬಿಡುತ್ತೆ. ಮತ್ತೆ ಅವರು ಕುತ್ಕೊಂಡು 1000 ವರ್ಷ ತಪಸ್ ಮಾಡ್ತಾ ಇದ್ರು ಆ ಶಕ್ತಿನ ಮತ್ತೆ ಹಿಂಪಡೆಯೋದಕ್ಕೋಸ್ಕರ. ಆಮೇಲೆ ಅವ್ರನ್ನು ಆ ಒಂದು ಇವ್ರಿಗೆ ಒಂದು ಶಾಪ ಹಾಕ್ತಿದ್ರು, ಇವ್ರು ಅದನ್ನ ಅನುಭವಿಸ್ತಾ ಇದ್ರು. ಎಲ್ಲ ನೋಡಿದೀವಲ್ಲ ನಾವು. ಅವ್ರ ಶಾಪ ಇವ್ರಿಗೆ ಈಗ ಹಾಕೋದು, ಇವ್ರ ಶಾಪ ಅವ್ರಿಗೆ ಹಾಕೋದು. ಈಗ ನಮ್ಗೆ ನಂಬಿಕೆ ದ್ರೋಹ ಮಾಡಿದವ್ರು ವಾಪಸ್ ನಮ್ ಜೀವನಕ್ಕೆ ವಾಪಸ್ ಎಂಟ್ರಿ ಆದ್ರೆ ನಾವು ಅವ್ರನ್ನ ಇಗ್ನೋರ್ ಮಾಡ್ಬೇಕಾ, ವಾಪಸ್ ನಂಬೋದು ಬೇಕಾ ಅವ್ರನ್ನ? ಏನು ಮಾಡ್ಬೇಕಾಗಿಲ್ಲ, ಸುಮ್ಮನೆ ನಾರ್ಮಲ್ ಆಗಿರ್ಬೇಕಷ್ಟೇ. ಅವ್ರನ್ನ ಇನ್ನೊಂದ್ಸಲಿ ನಂಬಕ್ ಹೋಗ್ಬೇಡದು. ಅದು ನಂಬಕ್ಕೆ ಹೋಗದೆ ಇರೋದು ಅದು 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 ಸಿಚುಯೇಷನ್ ಅಲ್ಲದು. ಅವ್ರು ಬದಲಾಗ್ಬಿಟ್ಟಿರ್ತಾರೆ. ನಾವು ಅವ್ರನ್ನ ಅದೇ ತರ ನೋಡ್ತಾ ಇದ್ರೆ ನಾವು ಮತ್ತೆ ಮತ್ತೆ ನಾವು ಕಷ್ಟಪಡ್ತಾ ಇರ್ತೀವಿ. ಅವ್ರು ಬದಲಾಗಿರ್ಬೋದಲ್ವಾ? ಆದ್ರಿಂದ ನಾರ್ಮಲ್ ಆಗಿರಿ. ಈಗ ನಮ್ಮ ಜೀವನಕ್ಕೆ ಯಾರೋ ಹೊಸಬ್ರು ಬಂದ್ರು, ಅವ್ರನ್ನ ಹೇಗ್ ನೋಡ್ತೀವಿ ಅದೇ ತರ ಇವರು ಹೊಸಬರಾಗಿ ಬಂದಿದ್ದಾರೆ. ಅವರ ಹಿಂದಿನ ಒಂದು ಕೃತ್ಯಗಳನ್ನ ನೆನೆಸ್ಕೋಬೇಡಿ, ಹುಷಾರಾಗಿರಿ. ಖಂಡಿತ ಹುಷಾರಾಗಿರ್ಬೇಕು. ಆದ್ರೆ ಇದೇ ನಡೀತೆ ಅಂತ ಇರ್ಬೇಕಾಗಿಲ್ಲ. ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಆದ್ರೆ ಅಷ್ಟೊಂದು ಜ್ಞಾನಿಗಳೆಲ್ಲ ನಾವು ಸುಮ್ಮನೆ ಇರೋದು ಬೆಟ್ರು, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಬೆಟ್ರು. ಈಗ ಒಂದ್ ಮಾತು ಹೇಳ್ತಾರಲ್ಲ ಪ್ರಭು, ಭಗವಂತನೇ ತೆಗ್ದಾಕ್ತಾನೆ ನಿಮ್ ಜೀವನಿಯಿಂದ ಒಬ್ಬೊಬ್ರನ್ನ. ಅವರು ನಿಮ್ಗೆ ಕಷ್ಟ ಅಂದ್ರೆ ಅವರು ನಿಮ್ಗೆ ತೊಂದರೆ ಕೊಡ್ತಾರೆ ಅಂತಾನೆ ತೆಗ್ದಾಕ್ತಾರೆ ಅಂತ ಸತ್ಯದ ಹೌದು, ಮಾತಾ? ಅದು ಸತ್ಯನೇ, ನಿಜಾನೇ, ನಿಜಾನೇ. ಅದು ಒಂದೊಂದ್ಸಾರಿ ನಮಗ್ ನಿಜ, ಎಲ್ಲ ಅವಶ್ಯಕತೆ ಸಮಯದಲ್ಲೂ. ಇರೋ ಟೈಮಲ್ಲೇ ತೆಗ್ದಾಕ್ತಾನೆ ಅಂತ. ಹೌದೌದು, ನಾವು ತಿಳ್ಕೊಳ್ತೀವಿ ಅವಶ್ಯಕತೆ ಇದೆ ಅಂತ. ಹಾ, ಅದು ಅವಶ್ಯಕತೆ ಇಲ್ಲದೆ ಇರ್ಬೋದು. ಈಗ ನಮ್ಮ ಫ್ರೆಂಡ್ ಒಂದು ಎಕ್ಸಾಂಪಲ್, ಯಾರೋ ಒಬ್ರು ಡೈಲಿ ನಮ್ಮನ್ನ ಗಾಡಿಲಿ ಕರ್ಕೊಂಡು ಹೋಗ್ತಿದ್ರು, ಗಾಡಿಲಿ ಕರ್ಕೊಂಡ್ ಬರ್ತಿದ್ರು. ಒಂದಿನ ಅವ್ರು ಕರ್ಕೊಂಡೇ ಹೋಗಿಲ್ಲ, ನಮ್ಮನ್ನ ಕೈ ಬಿಟ್ಬಿಟ್ರು. ನಾನು ಅವತ್ತು ಬಸ್ಸಲ್ಲಿ ಹೋದೆ, ಕಷ್ಟ ಆಯ್ತು, ಅವತ್ತು ನನ್ನ ಎಕ್ಸಾಮ್ ಬರೆಯಕ್ಕಾಗಿಲ್ಲ ಅಂತ ನಾವು ದೇವ್ರನ್ನ ದೂಷಿಸ್ಬೋದು. ಆದ್ರೆ ಅವತ್ತು ಅವನು ಗಾಡಿಲಿ ಕರ್ಕೊಂಡು ಹೋಗಿದ್ರೆ ಆಕ್ಸಿಡೆಂಟ್ ಆಗಿ ಸತ್ತೇ ಇರ್ಬೋದಲ್ಲ. ಸೊ ನಮಗೆ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅದರಿಂದ ಭಗವಂತ ಮಾಡೋದೆಲ್ಲ ಒಳ್ಳೇದೇ ಅಲ್ವರಾ? ಎಲ್ಲ ಒಳ್ಳೇದೇ. ಅದೇ ತರ ನೋಡಿ, ಪಾಂಡವರ ಕಥೆಗಳು, ಅದಕ್ಕೆ ನಾವು ಶಾಸ್ತ್ರಗಳನ್ನ ಓದಬೇಕು, ಪುರಾಣಗಳನ್ನ ಓದಬೇಕು ಅಂತ. ಪಾಂಡವರನ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಒಂದು ಮನೆಯಲ್ಲಿ ಕಟ್ಟಿರ್ತಾರೆ, ಅರಕ ಮನೆ, ಅದರಲ್ಲಿ ಅಲ್ವರಾ? ಬೆಂಕಿ ಹಚ್ಚಿದ ತಕ್ಷಣ ಅದು ಹಂಗೆ ಉರ್ಗೋಗ್ಬಿಡುತ್ತೆ, ಸೆಕೆಂಡ್ಸ್ ಅಲ್ಲಿ ಉರ್ಗೋಗ್ಬಿಡುತ್ತೆ. ಆದ್ರೆ ಏನ್ ಮಾಡ್ತಾನೆ ಭಗವಂತ, ವಿದರ್ಭನ ಮೂಲಕ ಅದು ತಿಳಿದು ಒಂದು ಸುರಂಗ ಮಾಡಿ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾನೆ ಅಲ್ವರಾ? ಭಗವಂತನ ಎಲ್ಲ ಕಾರ್ಯಗಳು, ಆದ್ರೆ ಅವನ್ ಭಕ್ತನಾಗಿರ್ಬೇಕು, ಅವಾಗ ಮಾತ್ರ ಅದು. ಬೇರೆ ಟೈಮಲ್ಲಿ ಅದು ಆಗುತ್ತೆ ಅನ್ನೋದಲ್ಲ. ಅದು ಅದು ಕೆಟ್ಟದಕ್ಕೂ ಇರ್ಬೋದು, ಒಳ್ಳೇದು ಇರ್ಬೋದು, ನಮ್ಮ ಒಂದು ವಿಷಯದಿಂದ ಆಗಿರ್ಬೋದು. ಆದ್ರೆ ಭಕ್ತನಾಗಿದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಒಳ್ಳೇದಕ್ಕೋಸ್ಕರ. ನಾವು ಭಕ್ತರಾಗದೆ ನಮ್ಮ ಜೀವನದೆಲ್ಲ ನಡೆಯೋದು ಒಳ್ಳೇದು ಅಥವಾ ಕೆಟ್ಟದು, ಅದರಿಂದ ಅದಲ್ಲ. ಅದು ಭಕ್ತನಾಗಿದ್ದಾಗ ಮಾತ್ರನೇ ಅದು ಸಾಧ್ಯ. ಭಕ್ತನಾಗದೆ ಇದ್ದಾಗ ಅದೆಲ್ಲ ಕರ್ಮ, ನಾವು ಹೇಳ್ದಂಗೆ. ಅದರಿಂದ ನಾವು ಮಾಡಿದ್ರಿಂದ ಒಳ್ಳೇದಾಗುತ್ತೆ,
ಕೆಟ್ಟದ್ದು ಮಾಡಿದ್ರೆ ಕೆಟ್ಟಾಗುತ್ತೆ. ಅದರಿಂದ ನಾವು ಭಕ್ತರಾಗಿ ಭಗವಂತನ ಸೇವೆಯಲ್ಲಿದ್ದಾಗ ಮಾತ್ರ ಇದು ಸಾಧ್ಯ. ಅದಕ್ಕೋಸ್ಕರನೇ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ತಾ ಇರಿ. ಆಗ ನಾವು ಭಗವಂತನಿಗೆ ಭಕ್ತರಾಗ್ತೀವಿ. ಆಗ ನಮಗೆ ನಮ್ಮ ಕಾರ್ಯಗಳು ಆ ನೋಟದಲ್ಲಿರುತ್ತೆ, ಭಕ್ತರ ನೋಟದಲ್ಲಿರುತ್ತೆ. ಇಲ್ಲಾಂದ್ರೆ ಅದು ಕರ್ಮನೇ, ಹೇಳಕ್ಕಾಗೋದಿಲ್ಲ ಹೆಂಗಾಯ್ತು ಏನಾಯ್ತು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ. ನಮಸ್ತೆ ಗುರುಗಳೇ. ನಮಸ್ತೆ ಸ್ವಾಮಿಗಳೇ. ಗುರು ಗುರುಗಳೇ, ಭಗವಂತನ ಜೊತೆ ಕನೆಕ್ಟ್ ಆಗೋದು ಯಾವ ರೀತಿಲಿ ನಾವು ಇದ್ ಮಾಡ್ಬೇಕು ಅಂತ. ಏನೇ ಯಾರ ಹತ್ರ ಕನೆಕ್ಟ್ ಆಗೋದಕ್ಕೆ? ಆ ಭಗವಂತ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಅಂದ್ರೆ ನಾವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಏನಿಲ್ಲ, ಇರ್ಬೇಕು? ಈಗ ಸದ್ಯಕ್ಕೆ ಈ ಒಂದು ಕಲಿಯುಗದಲ್ಲಿ ನೀವು ಹರೇ ಕೃಷ್ಣ ಮಹಾಮಂತ್ರನ ಚೆನ್ನಾಗಿ ಜಪಿಸ್ತಾ ಇರಿ, ಭಕ್ತರ ಸಂಘದಲ್ಲಿರಿ, ಸಾಕು. ಆಮೇಲೆ ಭಗವದ್ಗೀತೆನ ಓದಿ, ಯಥಾರೂಪ ಇಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಬರೆದಂತಹ ಭಗವದ್ಗೀತೆನ ಓದಿ. ಅದನ್ನ ನಾವು ಗ್ರೂಪಲ್ಲಿ ಕೂಡ ಹಾಕಿದ್ದು PDF ಫಾರ್ಮೆಟ್ ಅಲ್ಲಿ. ಅದು ಪುಸ್ತಕ ಸಿಗುತ್ತೆ, ತಗೊಂಡು ಮಡಿಕೊಳ್ಳಿ. ಇಸ್ಕಾನಲ್ಲಿ ಎಲ್ಲ ಕಡೆ ಸಿಗುತ್ತೆ. ಅಷ್ಟೇ, ನೀವು ಭಗವದ್ಗೀತೆ ಓದಿ, ಭಕ್ತರ ಸಂಘದಲ್ಲಿರಿ, ನಾಮ ಜಪವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮಗೆ ತಾನಾಗಿ ದಾರಿ ಭಗವಂತ ತೋರಿಸ್ತಾನೆ. ಅಂದ್ರೆ ನೀವು ನದಿಗೆ ನಡ್ಕೊಂಡು ಹೋಗ್ತಾ ಇದ್ರು, ಆ ನದಿ ಹಂಗೇ ದಾರಿ ತೋರಿಸುತ್ತೆ. ಆ ತರ ಭಕ್ತರಾಗಿ ನಿಮ್ಮನ್ನು ಮಾಡ್ಬೋದು. ಆದ್ರೆ ನೀವು ಅದಕ್ಕಿಂತ ನದಿ ಹತ್ರ ಹೋದೆ, ಅದು ನದಿ ಎರಡಾಗಿ ಡಿವೈಡ್ ಆಗಿಲ್ಲ ಅಂದ್ರೆ ಆ ತರ ಅಲ್ಲ. ನಮ್ಮ ಜೀವನದಲ್ಲಿ ಭಗವಂತ ಯಾವಾಗ ಎಲ್ಲಿ ಹೆಂಗೆಂಗ್ ಸಹಾಯ ಮಾಡ್ತಾನೆ ಅಂತ ನಮ್ ಕಣ್ಣು ಕಾಣಿಸಲ್ಲ, ಆದ್ರೆ ಅವ್ನು ಸಹಾಯ ಮಾಡ್ತಿರ್ತಾನೆ. ಅವನ ಒಂದು ಸಂಬಂಧ ನಮ್ಮ ಜೊತೆಲಿ ಇರುತ್ತೆ. ಅದು ನಿಮ್ಗೆ ಅನುಭವ ಬರುತ್ತೆ, ಹೋಗ್ತಾ ಹೋಗ್ತಾ ಖಂಡಿತವಾಗ ನಿಮ್ಗೆ ಅನುಭವ ಆಗುತ್ತೆ. ನಮ್ಮ ರೋಗ ರುಜಿನಗಳನ್ನ ಹೋಗ್ಲಾಡ್ಸಕ್ಕೂ ಭಗವಂತನ ಸ್ಮರಣೆ ಬೇಕೇ ಬೇಕಾಗ. ಅದಾಗೋದಿಲ್ಲ, ರೋಗ ರುಜಿನಗಳು ಸಾಧ್ಯವಿಲ್ಲ. ಯಾಕಂತಂದ್ರೆ ನೋಡಿ, ಈ ಒಂದು ದೇಹ ಅನ್ನೋದು 4 ವಿಧವಾದಂತಹ ಕಷ್ಟಗಳನ್ನು ಅನುಭವಿಸುತ್ತೆ. ಏನಂದ್ರೆ ಹುಟ್ಟದ ಮೇಲೆ ಸಾವು ಖಂಡಿತನ? ಖಂಡಿತ. ಹೌದು. ಮತ್ತೆ ನಾನು ಭಗವಂತನ ಹತ್ರ ಕುತ್ಕೊಂಡು ದಿನನಿತ್ಯ ನನಗೆ ಸಾವು ಬೇಡ ಸಾವು ಬೇಡ ಸಾವು ಬೇಡ ಅಂದ್ರೆ ಆಗುತ್ತಾ? ಆಗೋದಿಲ್ಲ. ಅದೇ ತರನೇ ಈ ದೇಹಕ್ಕೆ ನೋವು ಅನ್ನೋದು ಕಟ್ಟಿಟ್ಟದ್ದು, ಅದು ಕರ್ಮಕ್ಕೆ ತಕ್ಕಂತೆ ಬರೋದು. ಆದ್ರಿಂದನೇ ನಾವು ಆ ಕರ್ಮವನ್ನು ನಾವು ಹೋಗ್ಲಾಡಿಸ್ಬೇಕು. ಆಮೇಲೆ ವೃದ್ಧಾಪ ಬರುತ್ತೆ. ನನಗೆ ವಯಸ್ಸಾಗ್ತಾ ಇತ್ತು, ಹಲ್ಲು ಬಿದ್ದೋಯ್ತು. ನೋಡಿ, ನಾನು ಚಿಕ್ಕನಾಗಿದ್ದಾಗ ಭಯಂಕರ ಕೂದ್ಲಿತ್ತು, ಸ್ಟೈಲ್ ಆಗಿ ಹಿಂಗಂತ ಇದ್ದೆ. ಈಗ ಅನ್ನಕ್ಕಾಗತ್ತಾ? ಯಾಕಂದ್ರೆ ವಯಸ್ಸಾಯ್ತು. ಅದೇ ನಾನು ಕುತ್ಕೊಂಡು ಭಗವಂತನ ಮುಂದೆ ನಾನು ಜಪ ಮಾಡಿ ಭಗವಂತನ ಪೂಜೆ ಮಾಡಿದ್ರೆ ಕೂದ್ಲು ಇರ್ತಿತ್ತಾ? ಎಲ್ಲ ಹೋಗ್ತಿತ್ತು. ಈ ಒಂದು ನಮ್ಮ ಜೀವನದಲ್ಲಿ ನಡೆಯುವಂಥದ್ದು ಯಾವುದು ನಿಲ್ಲದೆ ಇರುವಂಥದ್ದೆಲ್ಲ ನಡೀತಾನೆ ಇರುತ್ತೆ, ಅದು ಕರ್ಮಕ್ಕೆ ತಕ್ಕಂತೆ. ಅದನ್ನೆಲ್ಲ ತಪ್ಸಕ್ಕಾಗೋದಿಲ್ಲ. ಆದ್ರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬಂದಾಗ ನಮಗೆ ಸಂತೋಷ, ನೆಮ್ಮದಿ, ಏನಕ್ಕೆ ಹೀಗಾಗ್ತಿದೆ ಅನ್ನೋ ಒಂದು ಜ್ಞಾನ, ಮುಂದೆ ನನಗೆ ಏನಾಗುತ್ತೆ ಅನ್ನೋ ಜ್ಞಾನ, ಇವೆಲ್ಲ ನಮಗೆ ಸಿಕ್ಬಿಡುತ್ತೆ. ಈಗ ನನಗೆ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ, ಯಾಕಂದ್ರೆ ನನಗೆ ಗೊತ್ತು ಭಗವಂತ ಜ್ಞಾನ ಕೊಟ್ಟಿದ್ದಾನೆ. ಇಲ್ಲಾಂದ್ರೆ ನಾನು ವಿಗ್ ಹಾಕೊಂಡು ಅದಕ್ಕೊಂದು ಮೇಂಟೆನೆನ್ಸ್ ಮಾಡ್ಕೊಂಡು, ಅಲ್ಲಿ ಬಿಳಿ ಕೂದಲಾದ್ರೆ ಅದಕ್ಕೆ ಒಂದು ಡೈ ಮಾಡ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡ್ಕೊಂಡು ಅದಕ್ಕೊಂದು ಇದು ಮಾಡ್ಕೊಂಡು ಅದೆಲ್ಲ ಬರ್ತಿತ್ತು. ಈಗ ಅದೆಲ್ಲ ಬೇಕಾಗಿಲ್ಲ, ಯಾಕಂದ್ರೆ ನನಗೆ ಜ್ಞಾನ ಕೊಟ್ಟಿದ್ದಾನೆ. ನನಗೆ ಆ ಒಂದು ಕಷ್ಟಗಳನ್ನ ಸಹಿಸ್ಕೊಳ್ಳೋ ಒಂದು ಶಕ್ತಿ ಕೊಟ್ಟಿದ್ದಾನೆ, ನನಗೆ ತೃಪ್ತಿ ಕೊಟ್ಟಿದ್ದಾನೆ, ಅದೆಲ್ಲ ಕೊಟ್ಟಿದ್ದಾನೆ. ಆ ತರ ಜೀವನ ನಮ್ಗೆ ನಡೆಸೋದಕ್ಕೆ ನಮ್ಗೆ ಆಮೇಲೆ ನಾನು ಮರುಜನ್ಮದಲ್ಲಿ ನಾನು ಏನಾಗ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಖಂಡಿತವಾಗ್ಲೂ ನಾನು ಈ ಸಂತೋಷವಾಗಿರ್ತೀನಿ, ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಓಕೆ ಗುರುಗಳೇ, ಅದು ಧ್ಯಾನ ಮಾಡೋದ್ರಿಂದ ನಮ್ಮ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಹೇಳ್ತಾ ಇರೋ ಧ್ಯಾನಿಗಳು, ಅದು ಸತ್ಯನಾ ಗುರುಗಳೇ? ಅದೆಲ್ಲ ಹೆಂಗ್ ಸತ್ಯ ಸ್ವಾಮಿಗಳೇ? ಆ ಥರ ಎಲ್ಲ ಇದ್ದಿದ್ರೆ ಯಾಕೆ ಹಿರಣ್ಯಕಶಿಪು ಹೋಗ್ಬಿಟ್ಟು ಬ್ರಹ್ಮನ ಹತ್ರದಿಂದ ನಾನು ಸಾಯ್ಬಾರ್ದು, ನನ್ಗೆ ಇದಾಗ್ಬಾರ್ದು ಅದಾಗ್ಬಾರ್ದು ಅಂತ ಕೇಳ್ತಿದ್ದ? ಎಲ್ಲರೂ ಸಾಯ್ತಾರೆ. ಆ ಗುರುಗಳಿಗೂ ಕೂಡ ಎಲ್ಲರಿಗೂ ನೋಡಿದ್ರೆ ಎಲ್ಲರಿಗೂ ವ್ಯಾಧಿ ಬರುತ್ತೆ. ಸಾಯೋದಕ್ಕೆ ಒಂದು ಕಾರಣ ಬೇಕು, ಅದೊಂದು ವ್ಯಾಧಿ ಇರುತ್ತೆ ಅಷ್ಟೇ. ಅದೆಲ್ಲ ಅದೇ ಧ್ಯಾನ ಮಾಡೋದ್ರಿಂದ ಅದೇ ದೇಹದ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಆಧ್ಯಾತ್ಮಿಕದಲ್ಲಿ ಇರೋರು ಹೇಳ್ತಾ ಇದ್ರು. ಧ್ಯಾನದಿಂದ ನೋಡಿದೀರಾ ನೀವು? ನಾನ್ ನೋಡಿ ಅವ್ರ ಅನುಭವಗಳು ಹಂಚ್ಕೊಂಡಿದ್ದಾರೆ, ಅದಕ್ಕೆ ಕೇಳಿದೆ. ಅವ್ರಿಗೆ ಏನಾದ್ರು ಕಾಯಿಲೆ ಬರ್ದೇ ಇರೋದು ನೋಡಿದೀರಾ ನೀವು? ಬಂದೇ ಕೊರೋನಾ ಟೈಮಲ್ಲಿ ಎಲ್ಲರೂ ಜೋರಾಗಿ ಸುತ್ತಾಡ್ತಾ ಇದ್ರ ಅವರೆಲ್ಲ? ಅವರು ಅಡಗಿತಾನೆ ಇದ್ರು. ಹೌದು. ಮತ್ತೆ ಅದೆಲ್ಲ ಸ್ವಲ್ಪ ಇರುತ್ತೆ, ಅನುಭವ ಇರುತ್ತೆ, ಸ್ವಲ್ಪ ನಿಜ. ಆದ್ರೆ ಬರೋದಿಲ್ಲ ಅನ್ನೋದೆಲ್ಲ ಸುಳ್ಳು. ಅದೆಲ್ಲ ಅವ್ರವ್ರ ಕರ್ಮಕ್ಕೆ ತಕ್ಕಂತೆ ಬಂದೇ ಬರುತ್ತೆ. ಹೇಳಕ್ಕಾಗ ಬರ್ದೇನೂ ಇರ್ಬೋದು. ಅದು ಕರ್ಮಕ್ಕೆ ಅನುಗುಣವಾಗಿ ಅದು ಅವರ ಇದು ಪ್ರಾರ್ಥನೆಯಿಂದನೇ ಇರುತ್ತೆ.
ಅದೆಲ್ಲ. ಆದ್ರೆ ಅದು ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ ಸ್ವಾಮಿಗಳೇ. ಅದು ಓಕೆ ಎಲ್ಲ ಸಂಬಂಧಪಟ್ಟಿರುತ್ತೆ. ಓಕೆ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ನಾವು ರಾಯಚೂರು ಜಿಲ್ಲಾ ಅನ್ಸೂಯ ಅಂತೇಳಿ ಮಾತಾಡೋದು. ಈಗ ರಾಜಸ ಗುಣದವರು ತಾಮಸ ಗುಣದವರು ಅವರು ಬೇರೆಯವರು ಬರೀ ಅದೇ ಜಾಸ್ತಿ ಪ್ರಭುಜಿ ಇಲ್ಲಿ ಹಳ್ಳಿ. ಈ ನಾವು ಸಾತ್ವಿಕ ಅಂದ್ರೆ ಸ್ವಲ್ಪ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿವಿ, ಸ್ವಲ್ಪ ಸ್ವಲ್ಪ ಕಲ್ತೀವಿ ಪ್ರಭುಜಿ. ಮೊದ್ಲಿದ್ದು ಸಾತ್ವಿಕ ಐತೆ ಒಂದ್ ಸ್ವಲ್ಪ, ಈಗ ಮತ್ತೆ ಸ್ವಲ್ಪ ಜಾಸ್ತಿ. ಈಗ ಅವ್ರ ಜೊತೆಗೆ ನಾವ್ ಹೆಂಗ್ ನಡ್ಕೋಬೇಕಂತ ಗೊತ್ತಿಲ್ಲ ಪ್ರಭುಜಿ. ಸಾತ್ವಿಕವಾಗಿ ಭಗವಂತನ ಮೇಲೆ ನಾವು ಶರಣಾಗ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಹಾ ಪ್ರಭುಜಿ. Correct. ನಮಸ್ತೆ ಪ್ರಭುಜಿ, ನಮಸ್ತೆ. ನನ್ನ ಹೆಸರು ಕಾಂತಿ ಅಂತ. ಸರ್, ನಾವು ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗ್ತಾ ಇದ್ದ ಹಂಗೆ ನಮಗೆ ಲೌಕಿಕ ಆಸೆಗಳು ಬೇಡ ಅಂತ ಅನಿಸ್ತಾವ. ಅಂದ್ರೆ ಈಗ ಮೊದ್ಲು ಸೋಷಿಯಲ್ ಆಗಿರ್ತೀವಿ, ಫ್ರೆಂಡ್ಶಿಪ್ ಇತ್ತು, ನಾವು ತುಂಬಾ ಪಾರ್ಟಿಗೆ ಹೋಗ್ತಿದ್ವಿ. ಬರ್ತಾ ಅದೇನು ಬೇಡ, ಫ್ರೆಂಡ್ಶಿಪ್ ಬೇಡ, ಆ ತರ ಏನೋ ಒಂಥರ ನಿರಾಸೆಯಲ್ಲಿ ಇದ್ದಂಗೆ ಆ ತರ ಫೀಲ್ ಏನಾದ್ರೂ ಆಗುತ್ತಾ? ಹರೇ ಕೃಷ್ಣ ಮಂತ್ರ ಜಪಿಸ್ತಾ ಇದ್ರೆ ಅಂತಲ್ಲ, ಯಾವುದೇ ರೀತಿಯ ಆಧ್ಯಾತ್ಮಿಕ ಹಾದಿಯಲ್ಲಿ ಹೋಗ್ತಾ ಇದ್ರೆ ನಿರಾಸೆ ಬರೋದಿಲ್ಲ, ಖಂಡಿತವಾಗ್ಲೂ ನಿರಾಸೆ ಬರೋದಿಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೆಮ್ಮದಿ ಬರುತ್ತೆ. ಯಾವುದೇ ಒಂದು ವಿಷಯವನ್ನು ಕಳೆದುಕೊಂಡಂತಹ ಒಂದು ಮನಸ್ಥಿತಿ ಬರೋದಿಲ್ಲ. ಓಕೆ ಓ, ನನಗೆ ಪ್ರಭುಜಿ. ಇದು ಸಿಕ್ಕಿಲ್ಲ, ಇದರಿಂದ ನಾನು ಏಮಾರ್ಬಿಟ್ಟೆ, ಇದರಿಂದ ನಾನು ಸಂತೋಷ ಕಳಿಸ್ಕೊಂಡೆ, ಅದೆಲ್ಲ ಇರೋದಿಲ್ಲ. ಸಂತೋಷ ಅನ್ನೋದು ವೃದ್ಧಿ ಆಗ್ತಾನೆ ಇರುತ್ತೆ. ಯಾವುದೇ ಸಮಯದಲ್ಲಿ ನಿರಾಸೆ ಆಗೋದಿಲ್ಲ. ಯಾವುದೇ ಸಮಯದಲ್ಲಿ ಅವರು ಇಂಗ್ಲಿಷಲ್ಲಿ ಹೇಳ್ತಾರಲ್ಲ ಡಿಪ್ರೆಷನ್, ಆ ಡಿಪ್ರೆಷನ್ಗೆಲ್ಲ ಯಾರು ಹೋಗೋದೇ ಇಲ್ಲ. ಯಾವಾಗ್ಲೂ ಯಾವುದೇ ಒಂದು ಸನ್ನಿವೇಶದಲ್ಲಿ ಸಂತೋಷವಾಗಿರ್ತಾರೆ. ಓಕೆ, ಸರಿ ಸರಿ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಅದು ಒಂದು ಇವಾಗ ನಾವು ಕೃಷ್ಣ ಪ್ರಜ್ಞೆ ಇಲ್ಲಿದ್ದಾಗ ನಾವು ಒಂದ್ ಫ್ರೆಂಡ್ಸ್ ಹತ್ರ ಹೆಲ್ಪ್ ತಗೊಂಡಿರ್ತೀವಿ. ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೀವಿ, ಅವ್ರು ಇವಾಗ ಇರಲ್ಲ. ಇವಾಗ ಅವ್ರನ್ನ ನಾವು ಪದೇ ಪದೇ ಮಾತಾಡ್ಸ್ಬೇಕಾಗಿರ್ತೀವಿ. ಮಾತಾಡ್ಸೋದ್ರಿಂದ ಒಳ್ಳೇದಾ ಅಥವಾ ಕೆಟ್ಟದ ಪ್ರಭುಜಿ? ಮಾತಾಡ್ಸೋದ್ರಿಂದ ಏನು ಕೆಟ್ಟದಾಗತ್ತಮ್ಮ? ನಾವು ಯಾವಾಗ್ಲೂ ಎಷ್ಟಾಗುತ್ತೋ ಅಷ್ಟು ನಾವು ಒಳ್ಳೇದನ್ನ ಮಾತಾಡ್ಬೇಕು, ಒಳ್ಳೇದಕ್ಕಾಗಿ ಸಂಬಂಧ ಬೆಳೆಸ್ಕೊಳ್ಬೇಕು. ಆ ತರ ಇದ್ರೆ ಏನು ತಪ್ಪಿಲ್ಲ. ಅದೇ ಪ್ರಭುಜಿ, ಅವರಿಂದ ಹೆಲ್ಪ್ ತಗೊಂಡಿರ್ತೀವಿ, ಇವಾಗ ಅವ್ರು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದಿಲ್ಲ. ಎಲ್ಪ್ ನಾವು ತಗೊಂಡಿದ್ದೀವಿ ಅವ್ರಿಗೇನೋ ಅಂದ್ರೆ ಅವ್ರು ಕೊಟ್ಟಿದ್ದಲ್ಲ. ನಾವು ಯಾವಾಗ್ಲೂ ಒಂದೇ ತರ ನೋಡೋದಕ್ಕಾಗೋದಿಲ್ಲ. ಯಾವಾಗ್ಲೂ ನೀವು ಮಾಡಿದ ಹೆಲ್ಪ್ಗೆ ಅವ್ರು ರಿಟರ್ನ್ ಮಾಡಿರ್ಬೋದು, ಆ ತರನೂ ಇರುತ್ತೆ. ಅಥವಾ ಭಗವಂತ ಅವ್ರ ರೂಪದಲ್ಲಿ ನಿಮಗೆ ಹೆಲ್ಪ್ ಮಾಡಿರ್ಬೋದು, ಆ ತರನೂ ಇರುತ್ತೆ. ಹೆಲ್ಪ್ ಮಾಡಿದ್ದಾರೆ ಅಂತ ನಾವು ಹೋಗ್ಬಿಟ್ಟು ಅವ್ರಿಗೆ ಪ್ರತಿಕೂಲ ಮಾಡ್ಬೇಕು ಅಂದ್ಬಿಟ್ಟು ನಾವು ತಪ್ಪಾಗಿ ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಭಗವಂತನ ಒಂದು ಇಚ್ಛೆಯಿಂದ ನಾವು ಒಂದು ಕೃತಜ್ಞರಾಗಿರ್ಬೇಕು. ಅವ್ರು ಏನಾದ್ರೂ ಕಷ್ಟದಲ್ಲಿ ಇದ್ರೆ ನಾವು ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ಅದೆಲ್ಲ ಮಾನವ ಧರ್ಮ, ಅದೆಲ್ಲ ಅದು ಆ ತರ. ಅದಕ್ಕೆ ಅಂತ ಅವ್ರು ಏನ್ ಹೇಳಿದ್ರು ನಾನು ಮಾಡ್ತೀನಿ, ಅವ್ರ ಜೊತೆಲಿ ಇರ್ತೀನಿ, ಅದೆಲ್ಲ ಕರ್ಣನ್ ತರ ಇರಬಾರ್ದು. ಕರ್ಣ ಅದೇ ತಾನೇ ಮದನ ಮಾಡ್ದ. ಅವನು ದುರ್ಯೋಧನ ಹೆಲ್ಪ್ ಮಾಡ್ಬಿಟ್ಟ ಅಂದ್ಬಿಟ್ಟು ಅವನು ತಪ್ಪು ಮಾಡಿದಾಗ್ಲೂ ಅವನ ಜೊತೆಲಿ ಇದ್ದ, ಆ ಥರ ಎಲ್ಲ ಇರಬಾರ್ದು. ಅದೇ ನಾವು ಶಾಸ್ತ್ರ ಓದ್ಬೇಕಾದ್ರೆ ಅದನ್ನೇ ಕಲಿಯೋದು ನಾವು. ಓಕೆನಾ? ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ದಂಡವತ್ ಪ್ರಭು. ಜಪ ಮಾಡ್ಬೇಕಾದ್ರೆ ಮನಸ್ಸು ಬೇರೆ ಬೇರೆ ಆಲೋಚನೆಗಳು ಬರ್ತಾ ಇರ್ತಾವಲ್ಲ ಸುಮ್ನೆ. ಎಷ್ಟೇ ಜಪ ಎಷ್ಟು ಸೀರಿಯಸ್ ಮಾಡಕ್ ಹೋದ್ರುನು ಒಂದೊಂದ್ ಸೆಕೆಂಡ್ ಬೇರೆ ಕಡೆ ಮನ್ಸು ಇದಾಗ್ತಾ ಇರ್ತತಿ. ಅದು ಆತರ ಆಗ್ದಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಪ್ರಭು? ಪ್ರಾಕ್ಟೀಸ್, ಅದಷ್ಟೇ, ಬೇರೆ ಏನಿಲ್ಲ. ಹೋಗ್ತಾ ಭಗವಂತ ಅದು ಹೇಳ್ತಾನೆ, ಅಭ್ಯಾಸ ಅಂತ ಹೇಳ್ತಾನೆ. ಅಭ್ಯಾಸ ಮಾಡ್ತಾ ಈಗ ನೋಡಿ, ನಾವು ಸೈಕಲ್ ಕಲಿಬೇಕಾದ್ರೆ ಕೆಳಗೆ ಬೀಳ್ತಾ ಇದ್ದು ಅದು ಆ ಕಡೆ ತಿರುಗ್ತು, ಈ ಕಡೆ ತಿರುಗ್ತು. ಮನೆಗೆ ಬಂದು ಹೇಳ್ತಿದ್ದು, ಅಯ್ಯೋ ನನ್ನ ಕೈಲಿ ಆಗೋದಿಲ್ಲ, 2 ಚಕ್ರ ಆಗೋದಿಲ್ಲ, 4 ಚಕ್ರನೇ ಇದೆಲ್ಲ ಬೀಳ್ತಾನೆ ಇದೆ. ಪ್ರಾಕ್ಟೀಸ್ ಮಾಡೋ ಬರ್ತಾ ಇದೆ, ನಾನು ಕಲ್ತೆ, ಅವ್ರು ಕಲ್ತಿದ್ರು ನೋಡು, ಅವ್ನ ಎದುರು ಮನೆ ಕಲ್ತಾ ಬಂದ್ಬಿಡುತ್ತೆ ಅಂತ. ಆಮೇಲೆ ನೋಡಿದ್ರೆ ಅವನು ಆ ರೇಸ್ ಹೋಗ್ತಾ ಇರ್ತಾನೆ, ಸೈಕಲ್ ಇದೆಲ್ಲ ವೀಲಿ ಎಲ್ಲ ಮಾಡ್ತಾ ಇರ್ತಾನೆ. ಅಲ್ಲೂರ ಪ್ರಾಕ್ಟೀಸ್ ಅಷ್ಟೇ. ಪ್ರಾಕ್ಟೀಸ್ ಮಾಡ್ತಾ ಇರಿ. ಈ ಸಾಧನೆ ಎಲ್ಲ ಒಂದಿನ 2 ದಿನ ಅಲ್ಲ, ಎಷ್ಟೋ ವರ್ಷಗಳು ಮಾಡುವಂತ ಸಾಧನ ಇದೆಲ್ಲ.
ಅದರಿಂದ ಬರುತ್ತೆ. ಅದು ಭಗವಂತನ ಕರುಣೆಯಿಂದ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಭಗವಂತನ ಹತ್ರ ಕೇಳಿ, ನಿನ್ನ ನಾಮವನ್ನು ಜಪಿಸ್ತೇನೆ, ನನ್ನ ಮನಸ್ಸನ್ನು ನಿನ್ನ ಹತೋಟಿಯಲ್ಲಿ ಇಟ್ಕೊಂಡು ನನ್ನ ಕಾಪಾಡು ಅಂತ ಕೇಳ್ಬಿಟ್ಟು ಮಾಡಿ, ಬರುತ್ತೆ, ಖಂಡಿತ ಸಾಧ್ಯ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇವಾಗ ಸನ್ಯಾಸಿ ಅಂದ್ರು ಮತ್ತೆ ವನಾಶ್ರಮಕ್ಕೆ ಹೋಗಿ ಇರೋದು ಎರಡು ಒಂದೇನಾ, ಇಲ್ಲ ಬೇರೆ ಬೇರೆ ಪ್ರಭುಜಿ? ಅದಕ್ಕೆ ವರ್ಣಾಶ್ರಮ. ಆಶ್ರಮ ಅಂತಂದ್ರೆ ಇದು ಏನು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ 4 ಬೇರೆ ಬೇರೆ ಆಶ್ರಮಗಳು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ ಹರಿ ರಾಮ 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 ಹರಿ ಹರಿ. ಕೇಳಿ, ಇನ್ನ ಯಾರಾದ್ರೂ ಪ್ರಶ್ನೆಗಳಿದೆಯಾ ಅಥವಾ ಬೇರೆ ಪ್ರೋಗ್ರಾಮ್ ಹೋಗ್ಬೋದಾ ನಾವು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಪರಂಪರೆ 4 ಅಂತಂದು ಹೇಳಿದ್ರಲ್ಲ, ಹೌದು. ಅದು 3 ಗೊತ್ತಾಯ್ತು, ಇನ್ನೊಂದು ಯಾವ್ದನ್ನ ಗೊತ್ತಾಗ್ಲಿಲ್ಲ ಪ್ರಭು. ಶ್ರೀ ಪರಂಪರೆ, ಕುಮಾರ ಸಂಪ್ರದಾಯ, ಶ್ರೀ ಸಂಪ್ರದಾಯ, ಮಧ್ವ ಸಂಪ್ರದಾಯ, ಕುಮಾರ ಸಂಪ್ರದಾಯ. ಫಸ್ಟ್ನೇದು ಶ್ರೀ ಪರಂಪರೆ. ಫಸ್ಟ್ ಸೆಕೆಂಡ್ ಅಲ್ಲ, ಎಲ್ಲಾನು ಒಂದೇ ಸಮಾನೆ. ಅದು ಒಂದು ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಶ್ರೀ ಸಂಪ್ರದಾಯ, ಕುಮಾರ ಸಂಪ್ರದಾಯ, ರುದ್ರ ಸಂಪ್ರದಾಯ, ಮಧ್ವ ಸಂಪ್ರದಾಯ, 4 ಸಂಪ್ರದಾಯಗಳು. ಹರೇ ಕೃಷ್ಣ ಪ್ರಭು. ಹರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ಕೃಷ್ಣ ಅವ್ರು ಹೇಳ್ತಾರಲ್ಲ, ವೈರಾಗ್ಯ ಅಂದ್ರೆ ಏನು ಅವ್ರ ಪ್ರಕಾರ? ಅವ್ರ ಪ್ರಕಾರ ಅಲ್ಲ. ವೈರಾಗ್ಯ ಅಂತಂತಂದ್ರೆ ನಾನು ಮಾಡುವ ಕೆಲಸಕ್ಕೆ ಫಲಿತಾಂಶವನ್ನು ನೋಡದೇ ಇರೋದು ವೈರಾಗ್ಯ. ನನಗೆ ಅದು ಬೇಡ ಅಂತ, ಎಲ್ಲ ಭಗವಂತನಿಗೋಸ್ಕರ ಮಾಡೋದು ವೈರಾಗ್ಯ. ನಿಮ್ಮ ತಾಯಿ ನಿಮಗೆ ಅಡಿಗೆ ಮಾಡ್ಕೊಡ್ತಾರೆ ನೋಡಿ, ಅದು ವೈರಾಗ್ಯ. ಫಸ್ಟ್ ಅವ್ರು ತಿನ್ಬಿಟ್ಟು ಮಿಕ್ಕಿದ್ದನ್ನು ನಿಮ್ಗೆ ಕೊಡ್ತಾರಾ? ಇಲ್ಲ, ನನಗಿದೆಯೋ ಇಲ್ವೋ ಅವ್ರು ನಮ್ಮ ಮಕ್ಳಿಗೆ ಕೊಡೋದು, ಆಮೇಲೆ ಮಿಕ್ಕಿದ್ರೆ ನಾನು ತಗೊಳ್ಳೋದು, ಅದು ವೈರಾಗ್ಯ. ಅಂದ್ರೆ ನನಗೆ ಬೇಡ, ಇನ್ನೊಬ್ಬರಿಗೋಸ್ಕರ, ಭಗವಂತನಿಗೋಸ್ಕರ, ಮಕ್ಕಳಿಗೋಸ್ಕರ, ಅದು ವೈರಾಗ್ಯ. ಅದು ಭಗವಂತನಿಗಾಗಿ ಮಾಡಿದಾಗ ಅದು ವೈರಾಗ್ಯ ಆಗುತ್ತೆ. ಮನೇಲಿ ಮಾಡಿದಾಗ, ಜನಗಳಿಗೆ ಮಾಡಿದಾಗ ಅದು ಸ್ಯಾಕ್ರಿಫೈಸ್ ಅಷ್ಟೇ, ಪುಣ್ಯ ಕಾರ್ಯ. ಇದು ಅಕರ್ಮ ಆಗುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇವತ್ತು 5ನೇ ಅಧ್ಯಾಯ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ದಿವ್ಯ ಜ್ಞಾನ ಯೋಗ ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ನಾವು ಪರಂಪರೆಯಿಂದಾನೇ ಬರತಕ್ಕಂತ ಗುರುಗಳನ್ನೇ ಕಲ್ತ್ಕೋಬೇಕು. ನಮ್ಗೆ ಫಸ್ಟ್ನೇ ಗುರು ಕೃಷ್ಣನೇ ಆಗಿರ್ತಾರೆ. ಹಾಗೆ ಬರ್ತಾ ಬರ್ತಾ ಬ್ರಹ್ಮ, ನಾರದ, ವ್ಯಾಸರ ಆತರ ಎಲ್ಲ ಹೇಳಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ ನಿಮಗೆ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಕಲ್ತ್ಕೊಂತಾ ಇದೀವಿ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಮಾತಾಜಿ ತುಂಬಾ ಧನ್ಯವಾದ ಪ್ರಭು. ರಾಮ್ ಕಮಲೇಶ್ ಪ್ರಭುಜಿಯವರು ಈಗ ಪ್ರಶ್ನೆಗಳನ್ನ ಸ್ಕ್ರೀನ್ ಮಾಡ್ತಾರೆ. ರಾಮ್ ಕಮಲೇಶ್ ಪ್ರಭು, ಸ್ಕ್ರೀನ್ ಮಾಡ್ತೀರಾ? ನೀವು ಇದಕ್ಕೆ ಒಂದು 5 ನಿಮಿಷ ಆಗ್ಬಹುದು, ಅಷ್ಟೇ, ಹೆಚ್ಚಾಗಲ್ಲದಿಲ್ಲ. ನೀವು ಇದಕ್ಕೆ ಉತ್ತರಿಸಿ ರಾಮ್ ಕಮಲೇಶ್ ಪ್ರಭುಜಿ ಅವರಿಗೆ ಗ್ರೂಪ್ ಅಲ್ಲಿ ಹಾಕಿ ಅಂತ ಕೇಳ್ಕೊತೀವಿ. ಹರೇ ಕೃಷ್ಣ. ನಿಮಗೆ ಹರೇ ಕೃಷ್ಣ. ನಾವು ಶ್ರೀಮಾನ್ ಸದಾನಂದ ಕೇಶವ ಪ್ರಭುಜಿ ಅವರಿಗೆ ಅದ್ಭುತವಾದಂತ, ಬಹಳ ಮಾಹಿತಿ ಪೂರ್ವಕವಾದಂತ, ಬದುಕನ್ನೇ ಬದಲಾಯಿಸುವಂತ ಈ ಒಂದು ಪ್ರವಚನ ಕೊಟ್ಟಿದ್ದಕ್ಕೆ ನಾವು ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ ಶ್ರೀ ನರಸಿಂಹಗಿರಿಧಾರಿ ಇಸ್ಕಾನ್ ಮಂದಿರದ ಪರವಾಗಿ, ಹಾಗೇನೆ ಇಲ್ಲಿ ಭಾಗವಹಿಸಿರುವಂತ ಎಲ್ಲ ಭಕ್ತರ ಪರವಾಗಿನೂ ಕೂಡ ಪ್ರಭುಜಿಯವರು ಹೀಗೇನೆ ನಮಗೆ ಮುಂದಿನ ದಿನಗಳಲ್ಲೂ ಕೂಡ ಅವರ ಕೃಪೆನ ಹೀಗೆ ಕೊಡ್ತಾ ಹೋಗ್ಬೇಕು ಅಂತ ಕೇಳ್ಕೊತೇನೆ. ಹಾಗೇನೆ ಭಕ್ತರು ಕೂಡ ಹೆಚ್ಚು ಪ್ರಭುಜಿಯವರಲ್ಲಿ ಮಾತಾಡ್ಬೇಕು, ಪರಿಚಯ ಮಾಡ್ಕೊಡ್ಬೇಕು,
ತಮ್ಮ ಪ್ರಶ್ನೆಗಳನ್ನು ಬಹಳ ಮುಕ್ತವಾಗಿ ಕೇಳಬೇಕು, ತಮ್ಮ ಅಭಿಪ್ರಾಯಗಳನ್ನು ಕೂಡ ಹೇಳ್ಕೋಬೇಕು ಅಂತ ನಾವು ಬಯಸ್ತೇವೆ. ದಯವಿಟ್ಟು ಈ ದಿಸೆಯಲ್ಲೂ ಕೂಡ ಪ್ರಯತ್ನ ಮಾಡಿ. ಇದೊಂದು ಒಳ್ಳೆ ಅವಕಾಶ ಹಿರಿಯ ಭಕ್ತರ ಜೊತೆ ಅವರಿಂದ ನೋಡಿ ಮಾತಾಡುವಂಥದ್ದು, ಅವರಿಂದ ತಿಳ್ಕೊಳ್ಳುವಂಥದ್ದು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಭುಜಿ ಸ್ವಲ್ಪ ಸ್ಕ್ರೀನ್ ಸರಿ ಮಾಡಿ. ನಿಮ್ಗೆಲ್ಲ ಕಾಣಿಸ್ತಿದೆ ಅನ್ಕೋತೀನಿ. ಕಾಣಿಸ್ತಿದೆ ಬ್ರೋ. ಹಾ, ಇದನ್ನ ಗ್ರೂಪಲ್ಲೂ ಕೂಡ ಹಾಕ್ತೀವಿ ನಾವು, ವಾಟ್ಸಪ್ ಗ್ರೂಪಲ್ಲಿ. ನೀವೆಲ್ಲ ಯಾರ್ಯಾರು ಗೀತಾ ಸಂದೇಶ ಸೆಪ್ಟೆಂಬರ್ 3 ಈ ಒಂದು ವಾಟ್ಸಪ್ ಗ್ರೂಪಲ್ಲಿ ಇಲ್ವೋ ಅವರೆಲ್ಲರೂ ಈಗ ನಾನು ಇಲ್ಲಿ ಗ್ರೂಪಲ್ಲಿ ಹಾಕುವಂತ ಈ ಮೆಸೇಜ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ನೋಡಿ, ಇದರಿಂದ ದಯವಿಟ್ಟು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿ ಅಂತ ಕೇಳ್ಕೊತೀವಿ. ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿ ನಮ್ಮ ಎಲ್ಲ ಪ್ರಶ್ನೆಗಳು ಮತ್ತೆ ರೆಕಾರ್ಡೆಡ್ ವಿಡಿಯೋಗಳು ಮತ್ತೆ ಈಗ ಪ್ರಭುಜಿಯವರು ಹೇಳ್ದಂಗೆ ಅದರ PPTನೂ ಕೂಡ ನಮಗೆ ಈ ಗ್ರೂಪಲ್ಲಿ ಹಾಕ್ತಾರೆ. ನೀವು ಈ ಗ್ರೂಪಲ್ಲಿ ಇದ್ರೆ ಮಾತ್ರ ನಿಮಗೆ ಈ ಸೌಲಭ್ಯ ಸಿಗುತ್ತೆ. ನೋಡಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಇಲ್ಲಿರುವಂಥವ್ರು ಯಾರು ಈ ವಾಟ್ಸಪ್ ಗ್ರೂಪಲ್ಲಿ ಇಲ್ವೋ ಇದನ್ನ ಕ್ಲಿಕ್ ಮಾಡಿ ದಯವಿಟ್ಟು ಅದಕ್ಕೆ ಜಾಯಿನ್ ಆಗಿ. ಈಗ ಅದರಲ್ಲೇ ಇವತ್ತು ಇಷ್ಟು ಚರ್ಚೆ ಮಾಡಿದಂಥದ್ದು, ಇಷ್ಟು ದಿನಗಳ ಚರ್ಚೆ ನಾವು ಆ ಗ್ರೂಪಲ್ಲಿ ಹಾಕ್ತೀವಿ. 4 ದಿನದ ಹಾಕ್ತೀವಿ, ಮುಂದೆ ಬರೋದು ಹಾಕ್ತೀವಿ. ಈಗ ಸ್ಕ್ರೀನ್ ಮಾಡಿರೋಂಥ ಕ್ವಶನ್ ಪೇಪರ್ನು ಕೂಡ ಹಾಕ್ತೀವಿ. ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಪೆನ್ನು ಪೇಪರ್ ತಗೊಂಡು ಉತ್ತರ ಬರೆದು ನೋಡಿ, ನಮ್ಮ ರಾಮಕಮಲೇಶ್ ಪ್ರಭು ಅಂತ ಹೇಳಿ ಗ್ರೂಪಲ್ಲಿ ನಾವು ಅವ್ರ ನಂಬರ್ ಶೇರ್ ಮಾಡ್ತೀವಿ. ಅವ್ರಿಗೇ ಶೇರ್ ಮಾಡಬೇಕು, ಗ್ರೂಪಲ್ಲಿ ಹಾಕಕ್ ಹೋಗ್ಬಿಡಿ. ನಿಮ್ಮ ಉತ್ತರಗಳನ್ನ ಬೇರೆಯವರು ನೋಡ್ಕೊಂಡ್ಬಿಡ್ತಾರೆ. ಯಾರು ಈ ತರ ಸ್ಪಂದಿಸ್ತಾರೋ ನೋಡಿ ಅವ್ರಿಗೆ ವಿಶೇಷವಾದಂತ ಏನಾದ್ರೂ ಒಂದು ಬಹುಮಾನನೋ, ಅವರಿಗೆ ವಿಶೇಷವಾದಂಥದ್ದು ಏನಾದ್ರೂ ಕೊನೆಯಲ್ಲಿ, ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಹಿರಿಯ ಭಕ್ತರಿಂದ ವಿಶೇಷ ಕೃಪೆ ಮತ್ತೆ ಏನಾದ್ರೂ ಒಂದು ಗಿಫ್ಟ್ ನಮ್ಮ ಮಂದಿರಕ್ಕೆ ಆಹ್ವಾನ ಮಾಡುವಂಥದ್ದು, ಈ ರೀತಿ ಪ್ರಯತ್ನ ನಾವು ಮಾಡ್ತೀವಿ. ಅದಕ್ಕೋಸ್ಕರ ಈ ವಾಟ್ಸಪ್ ಗ್ರೂಪ್ಗೆ ತಾವೆಲ್ಲರೂ ಜಾಯಿನ್ ಆಗೋದು ಬಹಳ ಮುಖ್ಯ. ಹಾಗೇನೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಇಷ್ಟ ಆಗಿದ್ರೆ ತಾವೇನ್ ಮಾಡ್ಬೇಕೀಗ? ಬೇರೆಯವ್ರನ್ನ ಕರಿಬೇಕು, ಕರಿಬಾರ್ದು? ಕರಿಬೇಕು. ಕರಿಬಾರ್ದು, ಕರ್ಕೊಂಡ್ ಬರ್ಬೇಕು ಪ್ರಭು. ಕರಿಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಸ್ವಲ್ಪ ಸಹಾಯ ಮಾಡಿ. ಇನ್ನು ಇತರರನ್ನು ಕೂಡ ನೋಡಿ, ಕಾಗೆ ಒಂದು ಅಗಳ ಕಂಡರೆ ಕರಿಯದೆ ತನ್ನ ಬಳಗವ, ಕೋಳಿಯೊಂದು ಅಗಳ ಕಂಡರೆ ಕರಿಯದೆ ತನ್ನ ಬಳಗವ ಅಂತ ನಮ್ಮ ಅಣ್ಣ ಬಸವಣ್ಣವರು ವಚನಕಾರರು ಹೇಳ್ತಾರೆ. ಆ ತರ ನಾವು ಕೂಡ ಆ ತರ ಒಂದು ಪ್ರಯತ್ನ ಮಾಡ್ಬೇಕೀಗ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಆಹ್ವಾನ ಮಾಡಿ. ಹಾಗೇನೆ ಇಲ್ಲಿ ಇಸ್ಕಾನ್ ಭಕ್ತರು, ಹಳೆ ಭಕ್ತರು ಯಾರಿದಾರೋ 90 ಸಂಖ್ಯೆ ರೀಚ್ ಆದ್ರೆ ದಯವಿಟ್ಟು ಒಂದು ಸಹಾಯ ಮಾಡ್ಬೇಕು. ಏನಂದ್ರೆ ನೀವು ಝೂಮ್ ಬಿಟ್ಟು ಯೂಟ್ಯೂಬ್ಗೆ ಹೋಗ್ಬೇಕು. ನಾನು ಕೆಲವ್ರನ್ನ ರಿಮೂವ್ ಮಾಡೋ ಪ್ರಯತ್ನ ಮಾಡ್ತಿದ್ದೆ, ಮತ್ತೆ ನೀವು ಮತ್ತೆ ರೀಜಾಯಿನ್ ಆಗ್ತಿದ್ರಿ. ಆ ತರ ಮಾಡ್ಬೇಡಿ. ಇನ್ನು ಹೆಚ್ಚಿನ ಬೇರೆ ಹೊಸಬರಿಗೆ ಅವಕಾಶ ಮಾಡಿಕೊಡೋಣ ನಾವೆಲ್ಲರೂ. ಹರೇ ಕೃಷ್ಣ. ದಯವಿಟ್ಟು ಸಹಕರಿಸಿ. ಇಷ್ಟನ್ನ ಹೇಳಿ ಈಗ ಪ್ರಭುಜಿಯವರು ಇಲ್ಲಿ ನಮಗೆ ಪ್ರಶ್ನೆಗಳು ಕೊಡ್ತಿದ್ದಾರೆ. ಇದನ್ನ ಇವಾಗಲೇ ಉತ್ತರಿಸಬಹುದು ಅಥವಾ ಗ್ರೂಪಲ್ಲಿ ನಾವು ಹಾಕ್ತಿವಿ, ಅಲ್ಲೂ ಕೂಡ ಉತ್ತರಿಸಬಹುದು. ಸಮಯ ಇದೆ. ನೀವೇನ್ ಮಾಡ್ಬೇಕು, ಒಂದು ಪೆನ್ನು ಪೇಪರ್ ತಗೊಂಡು ಒಂದೊಂದೇ ಪದ ಇರುತ್ತೆ, ಅದರಲ್ಲಿ ಹೆಚ್ಚಿರೋದಿಲ್ಲ ನೋಡಿ. ಅದ್ರಲ್ಲಿ ಬರೀ ಸರಿ ತಪ್ಪು ಅಂತ ಇರುತ್ತೆ, ಅಥವಾ ಒಂದೇ ಒಂದು ಪದದ ಉತ್ತರ ಇರುತ್ತೆ, ಇಷ್ಟೇ. ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ಸಂಖ್ಯೆ, ನಿಮ್ಮ ಸ್ಥಳ, ಎಲ್ಲಿಂದ ನೀವು ಮಾತಾಡ್ತಿದ್ದೀರಿ, ಈ 3 ವಿಷಯಗಳನ್ನ ಪೇಪರಲ್ಲಿ ಬರೆದ್ಬಿಟ್ಟು ವಾಟ್ಸಪ್ ಮಾಡಬೇಕು ರಾಮಕಮಲೇಶ್ ಪ್ರಭುಜಿಯವರಿಗೆ. ಹರೇ ಕೃಷ್ಣ. ಅತ್ತಜಿ ನರಸಿಂಹ ಪ್ರಣತಿ, ಶಯನಾರತಿ, ನರಸಿಂಹ ಪ್ರಣತಿ ಮುಂದುವರಿಸ್ತೀರಾ ಯಾರಾದ್ರು? ಹರೇ ಕೃಷ್ಣ. ಈ ಶಯನಾರತಿ ಮತ್ತೆ ನರಸಿಂಹ ಪ್ರಣತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಇಲ್ಲಿ ಭಾಗವಹಿಸಿರುವಂತವ್ರು ಎಲ್ಲರ ಕುಟುಂಬಗಳಿಗೆ ಭಗವಂತನ ವಿಶೇಷ ಕೃಪೆ ಇರಲಿ ಅಂತ ಹೇಳಿ ನಾವು ಈಗ ಪ್ರಾರ್ಥನೆ ಮಾಡಿ, ಈ ಶಯನಾರತಿ ಮತ್ತೆ ನರಸಿಂಹ ಪ್ರಣತಿ ವಿಶೇಷ ರಕ್ಷಣೆ ಇರಲಿ ತಮಗೆ, ತಮ್ಮೆಲ್ಲ ಕುಟುಂಬದವರಿಗೆ ಅಂತ ಈಗ ಭಕ್ತರು ಪ್ರಾರ್ಥನೆ ಮಾಡ್ತಿದ್ದಾರೆ. ತಾವು ಕೂಡ ಕೈ ತಾವು ಕೂಡ ಜೊತೆ ಸೇರಿ ಹಾಡಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಕಾರ್ಯಕ್ರಮ ಮುಂದುವರಿಸಿ. ಹಾ ಪ್ರಭುಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಶಯನಾರ್ಥಿ. ಹರೇ ಕೃಷ್ಣ. ಹಾಡ್ತೀರಾ ಮಾತಾಜಿ? ಲತಾ ದಾಮೋದರ್ ಮಾತಾಜಿ ಶಯನಾರ್ಥಿ ತಗೋಬೋದಾ? ನೀವು ಓಕೆ ಮಾಡಿದ್ರೆ ಆಡ್ತೀನಿ ಮಾತಾಜಿ. ಹಾ ಮಾತಾಜಿ, ಹಾಡಿ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ, ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ, ಜೀವಾನೆ ಮರಣೆ ಗತಿ ಆರೋ ನಾಹಿ ಮೋರ,
ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಕಾಲಿಂದೀರ ಕುಲೆ ಕೆಲಿ ಕದಂಬೇರವಾನ ಕಾಲಿಂದೀರ ಕುಲೆ ಕೆಲಿ ಕದಂಬೇರವಾನ ರತನೆ ಬೇದಿರ ಉಪರ ಗೋಸಾಬುದು ಜನ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಶ್ಯಾಮ ಗೌರಿ ಹಂಗೆ ದಿಬೋ ಚಂದನೇರ ಗಂಧ ಶ್ಯಾಮ ಗೌರಿ ಹಂಗೆ ದಿಬೋ ಚಂದನೇರ ಗಂಧ ಶ್ಯಾಮಾರಡುಲ ಬೋಕಬೆ ಹೆರಿ ಮೂಕ ಚಂದ್ರ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಗಾತಿಯ ಮಾಲಾ ತೀರ್ಮಾಲಾ ದಿಬೋದೋರ ಗಾಲೆ ಗಾತಿಯ ಮಾಲಾ ತೀರ್ಮಾಲಾ ದಿಬೋದೋರ ಗಾಲೆ ಆಧಾರೆ ತುಲಿಯ ದಿಬೋ ಕರ್ಪೂರ ತಂಬೂಲೆ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಲಲಿತ ವಿಶಾಖಾದಿ ಜತ ಸಖಿವೃಂದ ಲಲಿತ ವಿಶಾಖಾದಿ ಜತ ಸಖಿವೃಂದ ಆಗ್ನೇಯ ಕೊರಿಬೋ ಸೇವಾ ಚರಣ ರವಿಂದ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ದಸರೇನು ದಾಸ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ದಸರೇನು ದಾಸ ಸೇವಾಭಿಲಾಷ ಕೊರೆ ನರೋತ್ತಮ ದಾಸ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶಯನಾರ್ಥಿ ಹಾಡಿದ ಲತಾ ದಾಮೋದರ್ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವಾಗ ಹಾ ಮಾತಾಜಿ, ಹರೇ ಕೃಷ್ಣ. ನರಸಿಂಹ ಪ್ರಣತಿ ಜನ ಮಾತಾಜಿ ಹಾಡ್ತೀರಾ? ಹರೇ ಕೃಷ್ಣ. ಹರೇ ಹಾಡಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀ ನರಸಿಂಹ ಜೈ ನರಸಿಂಹ ಜೈ ಜೈ ಶ್ರೀ ನರಸಿಂಹ ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗಂ ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಶಿಪೂರ್ವಕ್ಷಃ ಹಿರಣ್ಯಕಶಿಪೂರ್ವಕ್ಷಃ ಶಿಲಟಂಕಾಲಕಾಲಯೇ ಶಿಲಟಂಕಾಲಕಾಲಯೇ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಹಿರ್ನರಸಿಂಹ ಹೃದಯೇ ನರಸಿಂಹ ಬಹಿರ್ನರಸಿಂಹ
हृदये नरसिंह नरसिंहमदिं शरणं प्रपदे नरसिंहमदिं शरणं प्रपदे तव करकमलवरे नाकाम् अद्भुतशृङ्गम् दलिता हिरण्यकशिपु तानुभृङ्गं केशवद्रुत नरहरिरूपा जगदीश हरे जय जगदीश हरे जय जगदीश हरे तव करकमलवरे नाकाम् अद्भुतशृङ्गम् दलिता हिरण्यकशिपु तनुभृङ्गं केशवद्रुता नरहरिरूपा जय जगदीश हरे जय जगदीश हरे जय जगदीश हरे जय लक्ष्मी नरसिंह जय अनंत देव लक्ष्मी नरसिंह जय अनंत देव जय प्रहलाद महाराज जय प्रहलाद महाराज प्रहलाद महाराज जय भक्त प्रहलाद जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव विघ्न विनाशक नरसिंह भगवान की जय भक्त प्रहलाद की जय श्रील प्रभुपाद की जय गुरुदेव की जय अनंत कोटि वैष्णव वृंद की जय निताय प्रेमानंदे हरि हरि बोल हरे कृष्ण माता जी ಧನ್ಯವಾದ ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಯಮುನಾ ಮಹಾಪಾವನಿ ದೇವಿದಾಸಿ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ್. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯೇವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ್ की जय ಶ್ರೀಲ ಪ್ರಭುಪಾದ್ की जय ಗುರು ಮಹಾರಾಜ್ की जय. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ.